ಡೈಮಂಡ್ ಡ್ಯುಯಲ್ ನಾಬ್ಸ್ ಅಂತ ಬರ್ತದೆ. ಓಕೆ, ಇದ್ರದ್ದು ನಿಮ್ಗೆ ಜೆಮ್ ಸ್ಟೋನ್ ಆದ್ಮೇಲೆ ಇದು ಒಂದ್ ಸ್ವಲ್ಪ ಅದರಿಂದ ಹೈಯರ್ ಅಂಡ್ ಒಂದ್ ಸ್ಟೆಪ್. ಎಲ್ಲಾರ್ದು ಮೈಂಡ್ ಅಲ್ಲಿ ಬರೋದು JC ರೋಡ್ ಬಂದ್ರೆ ಸ್ಕ್ಯಾಮ್ ಮಾಡ್ತಾರೆ. JC ರೋಡ್ ಬಂದ್ರೆ ರಷ್ಯನ್ ಬ್ರ್ಯಾಂಡ್. ಈ ರಷ್ಯನ್ ಬ್ರ್ಯಾಂಡ್ ಆಲ್ ಓವರ್ ಇಂಡಿಯಾ ನಿಮ್ಗೆ ಇದ್ರದ್ದು ರೀಪ್ಲೇಸ್ಮೆಂಟ್ ಎಲ್ಲ ಸಿಗ್ತದೆ ನಿಮ್ಗೆ. ಏನಾದ್ರೂ ನಿಮ್ಗೆ ಇಲ್ಲ ಜೆಮ್ ಸ್ಟೋನ್ ಅಷ್ಟು ಬಿಡಿ, ಜೆಮ್ ಸ್ಟೋನ್ ನನ್ನ ಇದು ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ ಸರ್. ಲೇಟೆಸ್ಟ್ ಆಗಿ ಬಂದಿರೋ ಸಿಸ್ಟಮ್ ಡೈಮಂಡ್ 2K ಅಲ್ಲಿ ಸಿಂಗಲ್ ನಾಬ್ ಸಿಸ್ಟಮ್. ಸಿಂಗಲ್ ನಾಬ್ ನೋಡಿ, ಇದರಲ್ಲಿ ನಿಮ್ಗೆ ಆಂಬಿಯನ್ ಲೈಟ್ಸ್ ಎಲ್ಲ ನಿಮ್ಗೆ ಇದಿರ್ತಿರ್ತದೆ ತುಂಬಾ ತರ. ಮತ್ತೆ 11.5 ಇಂಚಸ್ ಇದ್ರದ್ದು ಸ್ಕ್ರೀನ್. 1000 ರೂಪೀಸ್ ಐಟಮ್ ಹಾಕ್ಸಕ್ ಬಂದ್ರು. ಇವಾಗ ಬ್ರೋಕರ್ ತಗೊಂಡೋಗಿ ಹಿಡಿದು ಕೊಟ್ಟ. ಇವಾಗ ಬ್ರೋಕರ್ ಅವ್ರಿಗೆ ಏನ್ ಚಾರ್ಜ್ ಮಾಡ್ತಾರೆ ಅಂದ್ರೆ 1500 ರೂಪೀಸ್ ಚಾರ್ಜ್ ಮಾಡ್ತಾರೆ. 500 ರೂಪೀಸ್ ಅವ್ರಿಗೆ, 500 ರೂಪೀಸ್ ಎಕ್ಸ್ಟ್ರಾ. ಅವಾಗ ನಿಮ್ಗೆ ಏನಾದ್ರು ತುಂಬಾ ಕಡೆ ಮೋಸ ಅಂದ್ರೆ ಮೋಸ. ಅಂಗಡಿ ಅವರು ಹುಡುಗರನ್ನ ಬಿಡ್ತಾರೆ ಸರ್. ಅಕಸ್ಮಾತ್ ಜಗಳ ಆಯ್ತು ಅಂದ್ರೆ ನಮ್ಮ ಹುಡುಗರು ಇಲ್ಲ ಅಂತ ಹೇಳ್ಬಿಡ್ತಾರೆ. ಎಲ್ಲ ಒಳ್ಳೆ ಕಂಪನಿ ಇದು, ಬೆಸ್ಟ್, ಒನ್ ಆಫ್ ದ ಬೆಸ್ಟ್ ಕಂಪನೀಸ್ ಇಲ್ಲ ಇದೆ ನೋಡಿ. ಫೀಚರ್ಸ್ ನೋಡ್ಕೊಳ್ಳಿ, ಎಷ್ಟು ಫೀಚರ್ಸ್ ಇದೆ. ಮಾರ್ಕೆಟ್ ಅಲ್ಲಿ 4000 5000 ಹಾಕ್ತಾರೆ ಸರ್. 4-5 ಸಾವಿರ ರೂಪಾಯಿ ಹಾಕ್ತಾರೆ. ನಾರ್ಮಲ್ ಆಗಿ ಬನ್ನಿ ಸರ್, ಒಂದ್ ಒಳ್ಳೆ ಪ್ರೈಸ್ ಹೇಳ್ತೀನಿ. ಕಸ್ಟಮರ್ಸ್ ಅಷ್ಟೇ ಸ್ವಲ್ಪ ಮೇನ್ ತಿಳ್ಕೊಳ್ಳಿ. ಕಸ್ಟಮರ್ಸ್ ಎಲ್ಲರೂ ಕಾಂಬೋಸ್ ಆಫರ್ ಅಂತ ಓಡ್ಬೇಡಿ, ಮೋಸ ಆಗ್ಬೇಡಿ. ಎಲ್ಲಾರ್ಗು ಹೇಳ್ತಾರೆ, ಅಡ್ವರ್ಟೈಸ್ ಮಾಡ್ತಾರೆ ಲೋಕಲ್ ಐಟಮ್. ನಾನೇ ನಿಮ್ಗೆ ಆಫರ್ಸ್ ಅಂತ ಕೊಡ್ತಾರೆ. ಸೊ ಇವ್ರದ್ದು ಬಂದ್ಬಿಟ್ಟು ಗೂಗಲ್ ರಿವ್ಯೂಸ್ ಇಲ್ಲಿ ಬೇಕಂದ್ರೆ ಹಾಕ್ತಿವಿ. ಆಲ್ಮೋಸ್ಟ್ 5 ಸ್ಟಾರ್ ರೇಟಿಂಗ್ಸ್ ಇದೆ. ಸೊ ನೀವು ರೆಕಮೆಂಡ್ ಮಾಡ್ತೀನಿ, ಬನ್ನಿ ಇಲ್ಲಿ ಒಳ್ಳೆ ಪ್ರೈಸ್ ಅಲ್ಲಿ ಒಳ್ಳೆ ಜೀನಿಯನ್ ಪಾರ್ಟ್ ಒಳ್ಳೆ ಕ್ವಾಲಿಟಿ ಹಾಕಿ ರೆಡಿ ಮಾಡ್ಕೊಡ್ತಾರೆ. ಸೈಡ್ ಹೋಗ್ಬೇಕು, ಸ್ಕ್ಯಾನ್ ಮಾಡಿದ ತಕ್ಷಣ ಆ ತರ ಒರಿಜಿನಲ್ ಪ್ರಾಡಕ್ಟ್ ನ ಕೊಡ್ತೀವಿ. ಸೀರಿಯಲ್ ನಂಬರ್ ಬಾಕ್ಸ್ ಮೇಲೆ ಏನಿರುತ್ತೆ ಐಟಮ್ ಮೇಲೆ ಸೇಮ್ ಇದೆ ಸೀರಿಯಲ್ ನಂಬರ್ ಇರಬೇಕು. ಅವಾಗ ಹೇಳೋದು ಒರಿಜಿನಲ್ ಪ್ರಾಡಕ್ಟ್ಸ್ ಅಂತ. ಮತ್ತೆ ಸಿಸ್ಟಮ್ ಆಗಿರ್ಲಿ, ಲೈಸೆನ್ಸ್ ಸಿಸ್ಟಮ್ ಆಗಿ. ಇದು 3-ವೇ ಕ್ಯಾಮ್ರಾ. ಇದು ನೀವು ಒಳಗಡೆ ಕೂತ್ಕೊಂಡಿರೋರು ನೋಡ್ಕೊಬಹುದು, ಫ್ರಂಟ್ ಇಂದ ನೋಡ್ಕೊಬಹುದು, ಬ್ಯಾಕ್ ಸೈಡ್ ಇಂದ ನೋಡ್ಕೊಬಹುದು. 3-ವೇ ಕ್ಯಾಮ್ರಾ. ಇದು ಫ್ರಂಟ್ ಅಂಡ್ ಬ್ಯಾಕ್ ಕ್ಯಾಮ್ರಾ. ಇದು 70 MI ಬ್ರಾಂಡೆಡ್ ಕ್ಯಾಮ್ರಾ. ನಾನು 3 ಡೈಮಂಡ್ ಸಿಸ್ಟಮ್ ತೋರ್ಸಾಗಿದೆ. ಇನ್ನೊಂದು ಡೈಮಂಡ್ ನೋಡಿ, ಡೈಮಂಡ್ X80S. ಇದು ನೋಡ್ತಾ ಇರ್ಬೋದು, X80S ಡೈಮಂಡ್ X80S ಒರಿಜಿನಲ್ ಜೆನ್ವನ್ ನೋಡ್ತಾ ಇರ್ಬೋದು ನೀವು. ಇದು ನಿಮ್ಗೆ 2K ಒರಿಜಿನಲ್ ಸಿಸ್ಟಮ್. ಒಂದು ಪಂಚ್ ಆಡಿಯೋ ಮೈ TVS. ಇನ್ನೊಂದು ನೋಡಿ ಜಾಗ್ವಾರ್ ಇದೆ, ನೀಟ್ ಫೋರ್ಸ್ ಇದೆ, ಹಾಕೈ ಇದೆ. ಪ್ರೀಮಿಯಂ ಕ್ವಾಲಿಟಿ ಹೆಂಗಿದೆ ನೋಡಿ, ವೇಟ್ ಗೀಟ್ ಎಲ್ಲ. ಇದು ನೋಡಿ ಹೊಸ ಶಿಫ್ಟ್ ಜಾಗ್ವಾರ್ ಗ್ರಿಲ್ಸ್. ಸರ್ ನಮ್ಮ ಅಂಗಡಿದು ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಅಂಗಡಿಯಿಂದ ಹೆಸರು ಬೆಳೆದಿರೋದು ನಮ್ಗೆ. I was born to be free. Hi guys, welcome back to another video. So ಈ ವಿಡಿಯೋ ನಾವು ಎಲ್ಲಿ ಬಂದಿದ್ದೀವಿ ಅಂದ್ರೆ JC ರೋಡ್ ಅಲ್ಲಿ ಇರುವ AR ಕಾರ್ ಡೆಕೋರ್ಸ್ ಅಂತ ಒಂದು ಆಕ್ಸೆಸರಿ ಶಾಪ್ ಗೆ ಬಂದಿದ್ದೀವಿ.
ಸೊ ಇವ್ರು ಬಂದ್ಬಿಟ್ಟು ನಿಮಗೆ ಎಲ್ಲ ತರ ಆಕ್ಸೆಸರೀಸ್ ಎಲ್ಲ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ಈ ಇನ್ಫಾರ್ಮೇಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು, ಕಾರ್ದು ಸೀಟ್ ಕವರ್ಸ್ ಆಗಿರ್ಬೋದು, ಲೋ ಎಂಡ್ ಇಂದ ಹೈ ಎಂಡ್ ಕಾರ್ಸ್ ಮಾಡೋದು, ಮಾಡಿಫಿಕೇಶನ್ಸ್ ಮಾಡೋದು, ಎಲ್ಲ ತರ ಮಾಡಿಫಿಕೇಶನ್ಸ್ ಎಲ್ಲ ಮಾಡ್ಕೊಡ್ತಾ ಇದ್ದಾರೆ. ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಯಾವ್ದ್ರಲ್ಲಿ ಅವ್ರ ಸ್ಪೆಷಲಿಸ್ಟು. ಸೊ ಏನೇನ್ ಡೀಟೇಲ್ಸ್ ಎಲ್ಲ ವಿಡಿಯೋದಲ್ಲಿ ತಿಳಿಸ್ತೀವಿ. ಇನ್ನ ಯಾರಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಸರ್ ನ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಾಯ್ ಸರ್. ಹಲೋ ಸರ್, ಹೌ ಆರ್ ಯು? ಗುಡ್ ಸರ್, ನೀವ್ ಹೆಂಗಿದ್ದೀರಾ? ಆರಾಮ್ ಸರ್, ಆರಾಮ್. ಸರ್ ಫಸ್ಟ್ ಆಫ್ ಆಲ್ ಈ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ಸರ್, ನಮ್ ಲೊಕೇಶನ್ ಬಂದ್ಬಿಟ್ಟು ಲಾಲ್ಬಾಗ್ Okay. ಸರ್ಕಲ್ ಇಂದ ಸ್ವಲ್ಪ ಮುಂದೆ ಬರ್ತದೆ. ಫಸ್ಟ್ ಲೆಫ್ಟ್ ಅಲ್ಲಿ ದೇವಸ್ಥಾನ ಇದೆ, ಸೆಕೆಂಡ್ ಲೆಫ್ಟ್ ತಗೊಂಡ ತಕ್ಷಣ ನಿಮ್ಗೆ ರಾಜೇಶ್ ಟೈರ್ಸ್ ಅಂತ ಇದೆ. Okay. ರಾಜೇಶ್ ಟೈರ್ ಪಕ್ಕದಲ್ಲಿ ಮೆಡಿಕಲ್, ಅದ್ರ ಪಕ್ಕದಲ್ಲಿ ನಿಮ್ಗೆ ಬೋರ್ಡ್ ಕಾಣಿಸ್ತದೆ AR ಕಾರ್ಡೇಕರ್ ಅಂತ. ಓಕೆ. ನಿಮ್ಗೆ ಅಲ್ಲಿಂದ ಮುಂದೆ ನೀವು ಅಕಸ್ಮಾತ್ ನಿಮ್ಗೆ ಮುಂದೆ ಬರಕ್ ಆಗ್ಲಿಲ್ಲ, ಇಲ್ಲಿ ನೋಡ್ತಾ ಇರ್ಬೋದು ನೀವು ತುಂಬಾ ತರ ಬ್ರೋಕರೇಜ್. ನೀವು ಕಾರ್ ತಂದಿದ್ರಿ ಇವಾಗ, ಹೌದು, ಹೌದು. ಎಲ್ಲಾ ತರ ಎಲ್ಲಾ ಜನ- ಹೌದು, ಹೌದು. ಮೇನ್ ಏನಂದ್ರೆ ಬ್ರೋಕರೇಜ್ ಕೆಲಸ ಮಾಡ್ತಾರೆ. ಬ್ರೋಕರೇಜ್ ಮೀನ್ಸ್ ಏನಂದ್ರೆ ಅದು ಕಸ್ಟಮರ್ ತಲೆ ಮೇಲೆನೆ ಬಿಡೋದು. ಅಕಸ್ಮಾತ್ ಅವರು 1000 ರೂಪೀಸ್ ಐಟಮ್ ಹಾಕ್ಸಕ್ ಬಂದ್ರು, ಇವಾಗ ಬ್ರೋಕರ್ ತಗೊಂಡೋಗಿ ಹಿಡಿದು ಕೊಟ್ಟ, ಇವಾಗ ಬ್ರೋಕರ್ ಅವ್ರು ಏನ್ ಚಾರ್ಜ್ ಮಾಡ್ತಾರೆ ಅಂದ್ರೆ 1500 ರೂಪೀಸ್ ಚಾರ್ಜ್ ಮಾಡ್ತಾರೆ. 500 ರೂಪೀಸ್ ಅವ್ರಿಗೆ. ಎಕ್ಸ್ಟ್ರಾ, 500 ರೂಪೀಸ್ ಎಕ್ಸ್ಟ್ರಾ. ಅವಾಗ ನಿಮ್ಗೆ ಕಸ್ಟಮರ್ಗೆ ಜಾಸ್ತಿ ಬೀಳೋದು. Okay. ಮೇನ್ ಏನಂದ್ರೆ ನಿಮ್ಗೆ ವಿಡಿಯೋ ನೋಡಿದ್ಮೇಲೆ ಏನಿದೆ, ಏನ್ ಐಟಮ್ ಏನಿದೆ ಫಸ್ಟ್ ತಿಳ್ಕೊಳ್ಳಿ. ಏನೇನ್ ಒರಿಜಿನಲ್ ಕೊಡ್ತಾರೆ ಅದನ್ನ ತಿಳ್ಕೊಳ್ಳಿ. ಬ್ರೋಕರೇಜ್ ಕೆಲ್ಸಕ್ಕೆ ಹೋಗ್ಬೇಡಿ. ಏನಂದ್ರೆ ಬ್ರೋಕರೇಜ್ ಕೆಲಸದಲ್ಲಿ ನೀವು ಮೋಸನೇ ಆಗೋದು ಹೊತ್ತು ನಿಮ್ಗೆ ಏನು ಒರಿಜಿನಲ್ ಐಟಮ್ ಸಿಗೋದು ಚಾನ್ಸ್ ಇಲ್ಲ. ಏನಾದ್ರು ತುಂಬಾ ಕಡೆ ಮೋಸ ಅಂದ್ರೆ ಮೋಸ. ಅಂಗಡಿಯವರು ಹುಡುಗರನ್ನ ಬಿಡ್ತಾರೆ ಸರ್, ಅಕಸ್ಮಾತ್ ಜಗಳ ಆಯ್ತು ಅಂದ್ರೆ ನಮ್ಮ ಹುಡುಗರು ಇಲ್ಲ ಅಂತ ಹೇಳ್ಬಿಡ್ತಾರೆ. Okay, ತುಂಬಾ okay. ಜನ ಇದಾರೆ, ನೋಡ್ತಾ ಇದೀವಿ ನಾವು. ಬಟ್ ನಾವು ಯಾರ್ದು ಮೆನ್ಷನ್ ಮಾಡಕ್ ಹೋಗಲ್ಲ. ನಮ್ದ್ರ ಹತ್ರ ಯಾರು ಸ್ಪೆಷಲಿ ಹೋಗ್ಬಿಟ್ಟು ರೋಡಲ್ಲಿ ಇಡಿ ಅವರು ನಮ್ದು ಯಾರು ಬ್ರೋಕರೇಜ್ ಯಾರು ಹುಡುಗರು ಇಲ್ಲ. ನಮ್ದು ಏನಂದ್ರೆ ಆನ್ಲೈನ್ ಇಂದ ಕಸ್ಟಮರ್ಸ್, ನಮ್ದು ಎಲ್ಲ ಜೆನ್ಯೂನ್ ಕಸ್ಟಮರ್ಸ್. ಮೇನ್ ಸ್ಪೆಷಾಲಿಟಿ ಏನಂದ್ರೆ ಸೀಟ್ ಕವರ್ಸ್ ಸ್ಪೆಷಾಲಿಟಿ, Okay. ಮತ್ತೆ ಒರಿಜಿನಲ್ ಪ್ರಾಡಕ್ಟ್ಸ್ ಏನೇನಿದೆ ಎಲ್ಲ original products ಏ ನೀವು 100% ಜೆನ್ಯೂನ್ ಪ್ರಾಡಕ್ಟ್ಸ್. Okay. ಯಾವುದೇ ತರ fake ಎಲ್ಲ ಇಲ್ಲ. 100% ಇಲ್ಲ ಸರ್. ಯಾವ Okay. ಫೇಕ್ ಪ್ರಾಡಕ್ಟ್, ಇವಾಗ ನಾವು ಕಾರ್ ತಗೊಂಡಿದ್ವಿ, 10 ಲಕ್ಷ ಕೊಟ್ಟು ಕಾರ್ ತಗೊಂಡಿರ್ತಾರೆ. ಕಸ್ಟಮರ್ಗೆ ನಿಜ ಹೇಳ್ಬಿಟ್ಟು 1000 ರೂಪಾಯಿ ಐಟಮ್ 1000 ರೂಪಾಯಿನೇ ಹೇಳ್ಬೇಕು, ಜೆನ್ಯೂನ್ ಹಾಕಿ. ಅದನ್ನ ಹೋಗ್ಬಿಟ್ಟು 200 ರೂಪಾಯಿ ಐಟಮ್ 1000 ರೂಪಾಯಿ ಹಾಕ್ಬಿಟ್ಟು ಮಾರಿದ್ರೆ ಏನ್ ಪ್ರಯೋಜನ? ಇನ್ ಫ್ಯೂಚರ್ ಏನಾದ್ರು ಕಾರ್ದು ಏನಾದ್ರು ನಿಮ್ದು ವೈರಿಂಗ್ ಹಾಳಾಯ್ತು, ಏನಾದ್ರು ಬೇರೆ ಆಯ್ತು, ಫ್ಯಾಮಿಲಿ ಜೊತೆ ಇರ್ತಾರೆ, ಮಕ್ಕಳು ಇರ್ತಾರೆ, ನೈಟ್ ಟೈಮ್ ಅಲ್ಲಿ ಡ್ರೈವ್ ಮಾಡ್ತಾರೆ, ಎಲ್ಲಾ ಕಡೆ ಹೋಗ್ತಾ ಇರ್ತಾರೆ, ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅವ್ರಿಗೆ ಅಲ್ವಾ ಲಾಸು. ಪ್ಲಸ್ ಏನಂದ್ರೆ ಕಸ್ಟಮರ್ಸ್ ಅಷ್ಟೇ ಸ್ವಲ್ಪ ಮೇನ್ ತಿಳ್ಕೊಳ್ಳಿ. ಕಸ್ಟಮರ್ ಎಲ್ಲರೂ ಕಾಂಬೋಸ್ ಆಫರ್ ಅಂತ ಓಡ್ಬೇಡಿ. ಏನ್ ಗೊತ್ತಾ, ತುಂಬಾ ಮೋಸ ಆಗ್ತೀರಾ. ಒಂದ್ ಟೈಮ್ ನೀವು 5000 ರೂಪಾಯಿಗೆ 5 ಐಟಮ್ ಕೊಡ್ತಾರೆ ಅಂತ ಹೇಳ್ತಾ ತುಂಬಾ ಕಡೆ ಸ್ಕೀಮ್ಸ್ ಎಲ್ಲ ಬರ್ತಾ ಇದೆ. ಹೌದು, ಹೌದು. ಬಟ್ ನಾವು ಇವತ್ತಂಗ ಸ್ಕೀಮ್ ಅದೆಲ್ಲ ಏನು ಬಂದಿಲ್ಲ ನಮ್ಮ ಹತ್ರ. ಏನ್ ಗೊತ್ತಾ, ನಿಮ್ಗೆ 5000 ರೂಪಾಯಿದಲ್ಲಿ 5 ಐಟಮ್ ಕೊಟ್ರೆ 100 ರೂಪಾಯಿ 5 ಐಟಮ್ ಇರ್ತದೆ. ಮಿಕ್ಕಿದು ನಿಮ್ಗೆ ಆಂಡ್ರಾಯ್ಡ್ ಯಾವ್ದಾದ್ರು ಲೋಕಲ್ ಆಂಡ್ರಾಯ್ಡ್ ಇರ್ತದೆ. 1-2 ತಿಂಗಳು ಯೂಸ್ ಮಾಡ್ತಾ ಇದ್ದಂಗೆ 2 ತಿಂಗಳಾದ್ಮೇಲೆ ಅದ್ರ ವ್ಯಾಲ್ಯೂನೇ ಇರಲ್ಲ. ಅದು ಏನ್ ಯೂಸ್ ಮಾಡಕ್ಕೆ ನಿಮ್ಗೆ ಒಂಥರ ವೇಸ್ಟ್ ಆಫ್ ಪೀಸ್, ವೇಸ್ಟ್ ಆಫ್ ಮನಿ. ಇವಾಗ ಆ ತರ ಯಾಕೆ ಹಾಕ್ಸ್ತೀರಾ ನೀವು ಅಲ್ವಾ? ಅದೇ ಜಾಗದಲ್ಲಿ ಒಂದ್ ಒಳ್ಳೆ ಆಂಡ್ರಾಯ್ಡ್ ನ ನಿಮ್ಗೆ ಒಳ್ಳೆ ಬಜೆಟ್ ಅಲ್ಲಿ ಒಳ್ಳೆ ಕಂಪನಿ ಲೈಸೆನ್ಸ್ಡ್ ಆಂಡ್ರಾಯ್ಡ್ಸ್ ತುಂಬಾ ತರ ಬೇರೆ ಬೇರೆ ಕಂಪನೀಸ್ ಇದೆ, ಬೇರೆ ಬೇರೆ ಇದಿದೆ. ಬನ್ನಿ, ನಿಮ್ಗೆ ಯಾವ ತರ ನಿಮ್ ಬಜೆಟ್ ಇದೆ ಅದ್ರ ಪ್ರಕಾರ ನಾವು ಬೇಕಾದ್ರೆ ಮಾಡ್ಕೊಡ್ತೀರಾ. ಹಂಗೆ ನಾವು ಫೋರ್ಸ್ ಮಾಡೋದು ತುಂಬಾ ತರ ಸರ್. ದೇರ್ ಆರ್ ಮೆನಿ ಚೈನಾ ಐಟಮ್ಸ್. ನಿಮ್ಗೆ ಲೆಕ್ಕನೇ ಇಲ್ಲ ಆ ತರ ಚೈನಾ ಐಟಮ್ಸ್ ಇದೆ. ಬಟ್ ಲೈಸೆನ್ಸ್ ಐಟಮ್ಸ್ ಅದೆಲ್ಲ ನಿಮ್ಗೆ ತುಂಬಾ ಕಡಿಮೆ. ಅದ್ರ ಬಗ್ಗೆ ಯಾರು ಅಂಗಡಿ ಅವರು ಹೇಳಕ್ ಹೋಗಲ್ಲ. ಫಸ್ಟ್ ಆಫ್ ಆಲ್ ನೀವು ನೋಡಿರ್ಬಹುದು, ಲೋಕಲ್ ಐಟಮ್ ನಾನೇ ಅಡ್ವರ್ಟೈಸ್ ಮಾಡ್ತಾರೆ. ಲೋಕಲ್ ಐಟಮ್ ನಾನೇ ನಿಮ್ಗೆ ಆಫರ್ಸ್ ಅಂತ ಕೊಡ್ತಾರೆ. ನಿಮ್ಗೆ 3000 ರೂಪಾಯಿ ಹೊಸ ಸ್ಪೀಕರ್ ಇದ್ರು, 2500 ಹೊಸ ಸ್ಪೀಕರ್ ಇದ್ರು, ಕಾಂಬೋಸ್ ಅಲ್ಲಿ 5000 6000 ಅಂತ ಕೊಡ್ತಾರೆ. ಅದೇ ನಿಮ್ಗೆ ಒರಿಜಿನಲ್ ಐಟಮ್ ಅಂತೂ 100% ಕೊಟ್ಟಿರಲ್ಲ 100% ಇರಲ್ಲ. ಅದು ನಿಮ್ಗೆ ಸೌಂಡ್ ಕ್ಲಾರಿಟಿ ಆಗ್ಲಿ ಎಂತದೇ ಆಗ್ಲಿ ಒಂಚೂರು ಕ್ಲಾರಿಟಿ ಅನ್ನೋದು ಏನು ಇರಲ್ಲ. ಆಮೇಲೆ ಸಿಸ್ಟಮ್ ಅದನ್ನ ಫ್ಲಾಶ್ ಆಗಿರ್ತದೆ ಸರ್. ನಾವು ತುಂಬಾ ತರ ಇದೆ ಸರ್, ನಾನು ಹೇಳಕ್ ಇಷ್ಟ ಪಡೋದಿಲ್ಲ. ನಮ್ರ ಹತ್ರ ಏನಂದ್ರೆ ನೀವು ಬಂದಿದ್ದೀರಾ ಕಸ್ಟಮರ್ಸ್ ತುಂಬಾ ತರ ನೋಡಿ. ಗ್ರ್ಯಾಂಡ್ ವಿಟಾರಾ ಗಾಡಿ ಅವರು ಬಂದಿದ್ದಾರೆ. ಸೊ ಈ ಗಾಡಿ ನೀವು ನೋಡ್ಬೋದು, ಇದು ಹೊಸ ಗಾಡಿ, ಇನ್ನ ನಂಬರ್ ಪ್ಲೇಟು ಇಲ್ಲ. ಸೊ ಈ ಗಾಡಿನ ಏನ್ ಸರ್ ಮಾಡ್ತಾ ಇದ್ದೀರಾ? ಸರ್, ಈ ಗಾಡಿಯವರು ಕಸ್ಟಮರ್ ಫುಲ್ ಬೇಸಿಕ್ ವೇರಿಯಂಟ್ ಇದು. ಇವರು ಸೀಟ್ ಕವರ್ಸ್ ಮತ್ತೆ ಬೇರೆ ಬೇರೆ ಆಕ್ಸೆಸರೀಸ್ ಅಂತ ಬಂದಿದ್ರು. ಇವರು ನನ್ಗೆ ಕೇಳಿದ್ರು JBL ಅಂತ ಕೇಳಿದ್ರು. ಬಟ್ ನಾನು ಅವ್ರಿಗೆ ಇನ್ಫಿನಿಟಿ ಸಜೆಸ್ಟ್ ಮಾಡಿದೆ. ಬಟ್ ಇವಾಗ ಈ ನಡುವೆ ನೋಡಿದ್ರೆ ಇನ್ಫಿನಿಟಿಯಲ್ಲೂ ತುಂಬಾ ತರ ಕಾಪೀಸ್ ಇದೆ. ಬಟ್ ನಾನೇನ್ ಮಾಡಿದೆ ಸರ್, ಅವರಿಗೆ ಅವರ ಅಂತ ಬ್ರ್ಯಾಂಡು. ಓಕೆ, ಈ ಬ್ರ್ಯಾಂಡ್ ಬಂದ್ಬಿಟ್ಟು ನಿಮ್ಗೆ ರಷ್ಯನ್ ಬ್ರ್ಯಾಂಡ್. ಈ ರಷ್ಯನ್ ಬ್ರ್ಯಾಂಡ್ ಆಲ್ ಓವರ್ ಇಂಡಿಯಾ ನಿಮ್ಗೆ ಇದ್ರದ್ದು ರೀಪ್ಲೇಸ್ಮೆಂಟ್ ಎಲ್ಲ ಸಿಗ್ತದೆ ನಿಮ್ಗೆ. ಏನಾದ್ರೂ ನಿಮ್ಗೆ ಇಲ್ಲಿ ಬರ್ಬೇಕಂತಾನೆ ಏನು ಇಲ್ಲ. ಎಲ್ಲಿ ಯಾವ ಕಡೆ ಇದ್ರು ಹೋಗ್ಬಿಡಿ ಡೀಲರ್ ಹತ್ರ ನೀವು
ಕೊಟ್ರೆ ನಿಮ್ಗೆ ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ. Okay. ಒಂದ್ ಬ್ರಾಂಡೆಡ್ ಐಟಮ್ ನ ಹಾಕಿ ಇವಾಗ ನೀವು ಕೊಡ್ತಾ ಇರೋದು 5,000 6,000 7,000 ಎಷ್ಟು ಕೊಡ್ತಾ ಇದೀರಾ ನಮ್ಗೆ ಗೊತ್ತಿಲ್ಲ, ಬಟ್ ಕಾಂಬೋಸ್ ಅಲ್ಲಿ ತುಂಬಾ ಜನ 5,000 ಅಂತ ಕೊಡ್ತಾರೆ. ಅದನ್ನೇ ಜೆನ್ವನ್ ಐಟಮ್ ನ ಹೋಗಿ ಜೆನ್ವನ್ ಐಟಮ್ ನಿಮ್ಗೆ ಹೋದ್ರು ಎಷ್ಟು ಬೀಳುತ್ತೆ, ಒಂದು ಒರಿಜಿನಲ್ ಲೋಕಲ್ ಐಟಮ್ ನ ಒಂದು 3,000 ರೂಪಾಯಿ ಕೊಟ್ಟಿರ್ತೀರಾ, ಇನ್ನೊಂದ್ 1,000 ರೂಪಾಯಿ ಎಕ್ಸ್ಟ್ರಾ ಆಗಿ ನಿಮ್ ಕಾರ್ ಒಳ್ಳೇದಕ್ಕೆ 10 ಲಕ್ಷ ಕೊಟ್ಬಿಟ್ಟು ಕಾರೇ ತಗೊಂಡ್ಬಿಟ್ಟಿರ್ತಾರೆ. 1,000 2,000 ಅವ್ರಿಗೆ ದೊಡ್ಡ ಪ್ರಶ್ನೆ ಇರಲ್ಲ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅದಲ್ಲ. ಮೀನ್ಸ್ ಇನ್ನೊಂದ್ ಏನಂದ್ರೆ ವೈರಿಂಗ್ ಪ್ರಶ್ನೆ, ಮಕ್ಕಳು ಇರ್ತಾರೆ ದೊಡ್ಡವ್ರು ಇರ್ತಾರೆ, ಅಕಸ್ಮಾತ್ ಎಲ್ಲಾದ್ರೂ ಲಾಂಗ್ ಡ್ರೈವ್ ಮೀನ್ಸ್ ಹೋದ್ರು ಪ್ರಾಬ್ಲಮ್ ಏನಾಗ್ತದೆ ಸರ್, ತುಂಬಾ ಕಡೆ ಶಾರ್ಟ್ಸ್ ಆಗ್ಬಿಡ್ತದೆ. ಹೌದು ಸರ್, ನಾವು ತುಂಬಾ ಕಡೆ ನೋಡಿರ್ತೀರಾ, ಬರ್ನ್ ಆಗ್ಬಿಡ್ತದೆ ವೈರು. ಅದೆಲ್ಲ ಎಂತಕ್ಕಾಗುತ್ತೆ ಹೇಳಿ, ಬಿಕಾಸ್ ಆಫ್ ದ ಫೇಕ್ ಪ್ರಾಡಕ್ಟ್ಸ್. ಫೇಕ್ ಪ್ರಾಡಕ್ಟ್ಸ್ ನ ಅಡ್ವರ್ಟೈಸ್ ನಾವು ಮಾಡೋದಿಲ್ಲ. ಹೌದು, ಇಲ್ಲೊಂದಿದೆ ನಮ್ಮ ಹತ್ರ ಬರ್ತಾ ಇರ್ಬೋದು, ನೀವು ಇಷ್ಟೆಲ್ಲ ಐಟಮ್ ಇದೆ ನಮ್ಮ ಹತ್ರ, ನೀವು ನೋಡ್ತಾ ಇರ್ಬೋದು. ನಿಮ್ಗೆಲ್ಲ ಇದೆಲ್ಲ ನಾವು ಬ್ರಾಂಡೆಡ್ ಅಂತ ನಾನು ಹೇಳಕ್ ಹೋಗಲ್ಲ, ಚೀಪ್ ಅಂತಾನು ಹೇಳಕ್ ಹೋಗಲ್ಲ. ಇದೆಲ್ಲ ಒಂದ್ ಮೀಡಿಯಂ ರೇಂಜ್ 232 432 ಒಂದ್ ಮೀಡಿಯಂ ರೇಂಜ್ ಫ್ಲಾಶ್ ಇಲ್ದಿರೋ ಐಟಮ್ಸ್ ಎಲ್ಲ ಪ್ರಾಡಕ್ಟ್ಸ್. ಅದು ನಾನು ಇಲ್ಲಿ ಇಡಕ್ ಹೋಗ್ಲಿಲ್ಲ, ಯಾಕಂದ್ರೆ ನಾನು ಇವತ್ತು ಮೇನ್ ವಿಡಿಯೋ ಮಾರಕ್ ಕಾರಣನೇ ಒರಿಜಿನಲ್ ಫೇಕ್ ಪ್ರಾಡಕ್ಟ್ಸ್ ಏನಿದೆ ಅದ್ರ ಬಗ್ಗೆ ಯಾಕೆ ಇದು ಆಫರ್ಸ್ ಕೊಡ್ತಾವ್ರೆ, ಒರಿಜಿನಲ್ ಯಾಕೆ ತೋರಿಸ್ತಾ ಇಲ್ಲ, ಕಸ್ಟಮರ್ ಯಾಕೆ ತುಂಬಾ ಕಡೆ ಬಂದು JC ರೋಡ್. ಹೌದು ಸರ್, ಎಲ್ಲಾರ್ದು ಮೈಂಡ್ ಅಲ್ಲಿ ಬರೋದು JC ರೋಡ್ ಬಂದ್ರೆ ಸ್ಕ್ಯಾಮ್ ಮಾಡ್ತಾರೆ. JC ರೋಡ್ ಬಂದ್ರೆ ಸ್ಕ್ಯಾಮ್ ಮಾಡ್ತಾರೆ. JC ರೋಡ್ ಬಂದ್ರೆ ಸ್ಕ್ಯಾಮ್ ಅಲ್ಲ, ನೀವು ಬರ್ತೀರಾ, ನೀವು ಬಂದು ಸ್ಕ್ಯಾಮರ್ಸ್ ಹತ್ರ ಬೀಳ್ತೀರಾ. ಹೌದು ಸರ್, ಫಾರ್ ಎಕ್ಸಾಂಪಲ್ ಒಂದ್ ಚಿಕ್ಕ ಇನ್ಸಿಡೆಂಟ್ ನನ್ಗೇನೆ ಇಲ್ಲ ಆಯ್ತು. ನಾನ್ ಬಂದ್ಬಿಟ್ಟು ಇಲ್ಲಿ ನಮ್ ಕಾರ್ದು ಬಂಪರ್ ಕಟ್ ಆಗಿತ್ತು. ಸೊ ಇಲ್ಲಿ ಯಾವ್ದೋ ಒಂದು ಅಂಗಡಿಗೆ ಹೋದ್ವಿ, ಫಿಕ್ಸ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು, 600 ರೂಪೀಸ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಆಯ್ತು, ಓಕೆ ಫಿಕ್ಸ್ ಮಾಡ್ತಾರೆ, ಎಲ್ಲ ಓಪನ್ ಮಾಡಿ ಫಿಕ್ಸ್ ಮಾಡ್ತಾರೆ ಅಂತ ನಾವು ಓಕೆ ಅಂತ ಹೇಳಿದ್ವಿ. ಒಂದು 2 ಮಿನಿಟ್ಸ್ ಇಲ್ಲ, 4 ಸ್ಕ್ರೂ ತಗೊಂಡ್ ಬಂದು ಫಿಕ್ಸ್ ಮಾಡ್ಬಿಟ್ರು. ಫಿಕ್ಸ್ ಮಾಡ್ಬಿಟ್ಟು 600 ರೂಪೀಸ್ ಕೇಳಿದ್ರು. ನಾವು ಏನ್ ಇದಕ್ಕೆ 600 ರೂಪೀಸ್ ಅಂತ ಕೇಳಿದ್ವಿ. ಇಲ್ಲ, ನಮ್ಗೆ ಇದು ಕಲಿಯಕ್ಕೆ 4 ಇಯರ್ಸ್ ನಮ್ಗೆ ಆಯ್ತು, ಅದಕ್ಕೆ 600 ರೂಪೀಸ್. ಲಾಸ್ಟ್ ಅಲ್ಲಿ ನಾವು ಹೇಳಿದ್ವಿ ಅವ್ರಿಗೆ, ನಮ್ದು ಯೂಟ್ಯೂಬ್ ಚಾನಲ್ ಇದೆ, 600 ರೂಪೀಸ್ ಹಿಂಗ್ ಇದು ಮಾಡ್ತೀರಾ ಅಂದ್ರೆ ಲಾಸ್ಟ್ ಅಲ್ಲಿ ಅವರು ನೀವು ಎಷ್ಟು ಕೊಡ್ತೀರಾ ಕೊಡಿ ಅಂತ ನಾವು 100 ರೂಪೀಸ್ ಕೊಟ್ಬಿಟ್ಟು ಬಂದ್ವಿ. ಚೈನಾ ಪ್ರಾಡಕ್ಟ್ಸ್ ಮೇಲೆ ನೋಡಿ ನಿಮ್ಗೆ ಪ್ರೈಸಿಂಗ್ ಇರಲ್ಲ. ನಿಮ್ಗೆ 8,000 ರೂಪಾಯಿ ಹೇಳ್ಬಿಡ್ತಾರೆ, 6,000 ಹೇಳ್ಬಿಡ್ತಾರೆ, ಅವ್ರು ಬೈಕ್ ಬಂದಂಗೆ ಹೇಳ್ಬಿಡ್ತಾರೆ. ಫಸ್ಟ್ ಆಫ್ ಆಲ್ ಮೇನ್ ದಿಸ್ ಈಸ್ ದ ವರ್ಸ್ಟ್ ಐಟಮ್. ಇಲ್ಲಿ ನೋಡಿ ಸ್ಟೋನ್ ಅಂತ, ಈ ಜೆಮ್ ಸ್ಟೋನ್ ತುಂಬಾ ಜನ ಇದು ನೋಡಿರ್ತೀರಾ, ಸಾಕೋದು. ಸೊ ಇವನ್ ಐ ಹ್ಯಾವ್ ಗೆಟ್ ದಿಸ್ ಟು ಥ್ರೋ ಓನ್ಲಿ ಬಿಕಾಸ್ ಐ ಡೋಂಟ್ ಅಡ್ವರ್ಟೈಸ್ ದಿಸ್ ಕೈಂಡ್ ಆಫ್ ಪ್ರಾಡಕ್ಟ್ಸ್ ಅಂಡ್ ಆಲ್. ನಾನು ಈ ತರ ಪ್ರಾಡಕ್ಟ್ಸ್ ನೋಡಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತಾ ಇದ್ದೆ ಸರ್. ಸ್ಟಾರ್ಟಿಂಗ್ ಅಲ್ಲಿ ಬಂತು ಕಂಪನಿ ಅವನು, ಹಿ ವಾಸ್ ಗಿವಿಂಗ್ ವಿತ್ ಎ ಗುಡ್ ಪ್ರೈಸ್, ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದ. ಎಷ್ಟು ಸರ್ ಸ್ಟಾರ್ಟಿಂಗ್ ಬಂದಾಗ ಇದು 15,000 16,000 ಇತ್ತು. ಸಡನ್ ಆಗಿ ಡ್ರಾಪ್ ಆಯ್ತು ಅಂದ್ರೆ ಅದ್ರದ್ದು ಕ್ವಾಲಿಟಿ ಯಾವ ತರ ಇರುತ್ತೆ, ಬಿಲ್ಡ್ ಕ್ವಾಲಿಟಿ ಯಾವ ತರ ಇರುತ್ತೆ, ಬಾಡಿ ಕೇಸ್ ಆಗಿ ಇದ್ರಲ್ಲಿ ಕಾಪೀಸ್ ಮಾಡ್ತಾರಾ? 100% ಕಾಪೀಸ್ ಸರ್. ಇಲ್ಲೇ ತೋರಿಸ್ತೀನಿ ನಾನು ನಿಮ್ಗೆ, ತುಂಬಾ ತರ ಕಾಪೀಸ್ ನಾನೇ ನಿಮ್ಗೆ 6,000 7,000 ಅಂತ ಹೋಗ್ತಾ ಇದೀರಾ, ನೀವು ನೋಡ್ಕೊಳ್ಳಿ, ಸ್ಕ್ಯಾಮ್ ಆಗ್ತಾ ಇದೀರಾ. ಕಸ್ಟಮರ್ ಎಲ್ಲರಿಗೂ ಹೇಳ್ತಾ ಇರೋದು ನಾನು, ಎಲ್ಲರೂ ನೋಡಿ, ಒಂದು ಕಸ್ಟಮರ್ ಒಂದು ಕಾರ್ ತಗೊಂಡ್ ಏನ್ತಿಕ್ಕೆ ಅಂದ್ರೆ ಒಳ್ಳೆ ಐಟಮ್ ಜೆನ್ಯೂನ್ ಹಾಕೊಂಡ್ ಹೋದ್ರೆ ತಿರ್ಗಾ ನಮ್ಗೆ ಬರ್ತೀರಾ, ನಮ್ಮ ಹತ್ರ ಹುಡ್ಕೊಂಡ್ ಬರ್ತೀರಾ. ನಮ್ಗೆ ಒಂಥರ ನೀವು ಹಾಕ್ಸಿರೋ ಕಾಸಲ್ಲಿ ನೀವು ಆಯ್ತಪ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತೇವೆ, ಅಟ್ಲೀಸ್ಟ್ ನೀವು 5 to 6 years ಯೂಸ್ ಮಾಡಬಹುದು ಅಂತ ಐಟಮ್ ನಾವು ಕೊಡೋದು. ಸೊ ಇನ್ನೊಂದ್ ಏನಂದ್ರೆ ಇವ್ರದ್ದು ಗೂಗಲ್ ನೀವು ಕೇಳ್ತೀರಾ ತುಂಬಾ ಜನ, ಇವ್ರ ಹತ್ರ ಏನಕ್ಕಪ್ಪ ನೀವು ಮಾಡಿದ್ರಿ JC ರೋಡ್ ಸ್ಕ್ಯಾಮ್ ಅಂತ ಹೇಳ್ತಾ ಇದ್ದೀರಾ. ಸೊ ಇವ್ರದ್ದು ಬಂದ್ಬಿಟ್ಟು ಗೂಗಲ್ ರಿವ್ಯೂಸ್ ಇಲ್ಲಿ ಬೇಕಂದ್ರೆ ಹಾಕ್ತಿವಿ, ಆಲ್ಮೋಸ್ಟ್ 5 ಸ್ಟಾರ್ ರೇಟಿಂಗ್ಸ್ ಇದೆ. ಸೊ ಎಸ್ಪೆಷಲಿ ನಮಗೂ ಇಲ್ಲಿಂದ ತುಂಬಾ ಕಾಲ್ಸ್ ಬಂತು, ಬೇರೆ ಅಂಗಡಿಯಲ್ಲಿ ನಾವು ಎಲ್ಲೂ ಮಾಡಿಲ್ವಾ. ನಿಮ್ಗೆ ಗೊತ್ತಿರುತ್ತೆ, ಮಿಸ್ಟರ್ ಇನ್ಫಾರ್ಮೇಟಿವ್ ಕನ್ನಡದಲ್ಲಿ ಬೇರೆ ನಿಮ್ಗೆ ಎಕ್ಸ್ಕ್ಲೂಸಿವ್ ಆಗಿ ಜೆನ್ಯೂನ್ ಪ್ರಾಡಕ್ಟ್ಸ್ಗಳು ಜೆನ್ಯೂನ್ ಡೀಲರ್ಸ್ ಮಾತ್ರ ನಾವು ಇದು ಮಾಡೋದು. ಸೊ ಇವ್ರದ್ದು ಬಂದ್ಬಿಟ್ಟು 5 ಸ್ಟಾರ್ ರೇಟಿಂಗ್ಸ್ ಇದೆ, ಇಲ್ಲಿ ಸ್ಕ್ರೀನ್ ಮೇಲೆ ನಿಮ್ಗೆ ಬರುತ್ತೆ, ಅವ್ರ ರೇಟಿಂಗ್ಸ್ ಎಲ್ಲ ಇಲ್ಲೇ ಇರುತ್ತೆ, ನೀವೇ ನೋಡ್ಕೊಬಹುದು. ಸೊ ಒಂದು ಒಳ್ಳೆ ಆಕ್ಸೆಸರೀಸ್ಗೆ ಒಂದು ಒಳ್ಳೆ ಸ್ಟಾಪ್ ಅಂತಾನೆ ಹೇಳ್ಬೋದು. ಇದು 100% ಜೆನ್ಯೂನ್ ಪ್ರಾಡಕ್ಟ್ ವಿತ್ ವಾರಂಟಿ. ನಿಮ್ಗೆ ಎಲ್ಲ ತರ ನಾವು ಇದು ಮಾಡ್ಕೊಡ್ತೀವಿ. ಯಾವ್ದೇ ತರ ಲೋಕಲ್ ಐಟಮ್ ನಾವು ಅಡ್ವರ್ಟೈಸ್ ಮಾಡಕ್ ಹೋಗಲ್ಲ ಸರ್. ಫಸ್ಟ್ ಆಫ್ ಆಲ್ ನನ್ಗೆ ಹತ್ರ ಲೋಕಲ್ ಐಟಮ್ಸ್ ಕೇಳಿದ್ರು ಕೂಡ ನಾನು ತುಂಬಾ ಜನ ಕಸ್ಟಮರ್ಸ್ ಇಲ್ಲ ಅಂತಾನೆ ಕಳಿಸ್ಬಿಡ್ತೀನಿ. ಆ ತರ ನನ್ಗೆ ಯಾಕೆ ಗೊತ್ತಾ, ಇವಾಗ ಕಸ್ಟಮರ್ಗೆ ಒಂದು ಜೆನ್ಯೂನ್ ಪ್ರಾಡಕ್ಟ್ ಹಾಕ್ಕೊಟ್ರೆ ನಿಮ್ಗೆ 4-5 ವರ್ಷ ಅವ್ರಿಗೆ ಏನು ಮಾತಾಡಂಗೆ ಇರಲ್ಲ, ಒಳ್ಳೆ ನಿಮ್ಗೆ ಎಲ್ಲ ತರ ರನ್ನಿಂಗ್ ಇರ್ತದೆ. ಅದೇ ಲೋಕಲ್ ಪ್ರಾಡಕ್ಟ್ ಹಾಕ್ಕೊಟ್ರೆ 3 ತಿಂಗಳು 4 ತಿಂಗಳು 6 ತಿಂಗಳಲ್ಲಿ ಓಡ್ ಬರ್ತಾರೆ. ಓಡ್ ಬಂದ್ಬಿಟ್ಟು ಹೆಂಗೋ ಬೈತಾರೆ ಸರ್. ಓಡ್ ಬಂದಿ ಕೆಲಸ ಅವ್ರ ಪಾಪ ಅವ್ರು ಪೇ ಮಾಡಿರೋ ಕಾಸಿಗೆ ಕೇಳ್ತಾರೆ ರಿಪೇರ್ ಮಾಡ್ಕೊಡಿ ಅಂತ. ನಾನು ಇಲ್ಲಿ ನೋಡಿರೋದು ಸರ್. ಬಟ್ ಉಲ್ಟಾ ಅವ್ರಿಗೇನೆ ತುಂಬಾ ತರ ಬೈಯೋದು ಮಾಡೋದು, ತುಂಬಾ ತರ ಅವ್ರ ಕಸ್ಟಮರ್ಸ್ಗೆ ಮಿಸ್ಬಿಹೇವ್ ಮಾಡೋದು. ನಾನು ಏನ್ ಗೊತ್ತಾ ಹೇಳ್ತೀನಿ ಸರ್, ಬಿಸ್ನೆಸ್ ಕೊಡಕ್ ಬರ್ತಾರೆ, ಆ ಟೈಮಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತೀರಾ. ಅದೇ ತರ ಏನಾದ್ರು ಪ್ರಾಬ್ಲಮ್ ಬಂದ್ರು ಕೂಡ ಅದೇ ತರಾನೇ ಟ್ರೀಟ್ಮೆಂಟ್ ಕೊಡಿ ಕಸ್ಟಮರ್ಸ್ಗೆ. ಎಲ್ಲಾರ್ಗು ಕಸ್ಟಮರ್ಸ್ಗೆ ಒಂಥರ
ನಿಮ್ಗೆ ಪೇ ಮಾಡಕ್ ಬಂದಾಗ ನೀವು ಒಳ್ಳೆ ದೇವ್ರ ತರ ಟ್ರೀಟ್ ಮಾಡ್ತೀರಾ. ಏನಾದ್ರು ಪ್ರಾಬ್ಲಮ್ ಬಂದಾಗ ಒಳ್ಳೆ ಒಂದು ಹೇಳ್ತಾರಲ್ಲ ಸರ್, ಒಂದು ಅರ್ಥ ಆಗ್ತಾ ಇದೆ ಆ ತರ ಮಾತಾಡೋದು, ಆ ತರ ರ್ಯಾಶ್ ಆಗಿ ಮಾತಾಡೋದು ಅದೆಲ್ಲ ಮಾಡಕ್ ಹೋಗ್ಬೇಡಿ. ನೀವು ಸ್ವಲ್ಪ ಜನ ಮಾಡೋ ಕೆಲ್ಸಕ್ಕೆ ಎಲ್ಲ ಜೆಸಿ ರೋಡ್ 300 ಶಾಪ್ಸ್ ಇದೆ, ಎಲ್ಲಾರ್ದು ಆಲ್ಮೋಸ್ಟ್ ಹೆಸರು ಮಾಡಿರೋ ಸ್ವಲ್ಪ ಜನ, ಬಟ್ ಎಲ್ಲಾರ್ದು ಆಲ್ಮೋಸ್ಟ್ ಜೆಸಿ ರೋಡ್ ಅಂದ್ರೆ ವರ್ಸ್ಟ್ ಅಂತಾರೆ ಇವಾಗ. ಸೊ ಇವ್ರದ್ದು ಎಕ್ಸಾಕ್ಟ್ ಲೊಕೇಶನ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಇಲ್ಲಾಂದ್ರೆ ಗೂಗಲ್ ಅಲ್ಲಿ ಬಂದ್ಬಿಟ್ಟು AR ಕಾರ್ ಡೆಕೋರ್ ಅಂತ ನೀವು ಟೈಪ್ ಮಾಡಿದ್ರೆ ಡೈರೆಕ್ಟ್ ಆಗಿ ಇಲ್ಲೇ ಬರುತ್ತೆ. ಇಲ್ಲಾಂದ್ರೆ ಡಿಸ್ಪ್ಲೇ ಅಲ್ಲಿ ಅವ್ರ ನಂಬರ್ ಬರುತ್ತೆ, ಅವ್ರ ನಂಬರ್ ಕಾಲ್ ಮಾಡಿದ್ರೆ ಅವರೇ ನಿಮ್ಗೆ ಕರೆಕ್ಟ್ ಆಗಿ ಇಲ್ಲಿ ಕರ್ಕೊಂಡು ಬಂದು ನಿಮ್ಗೆ ಇದು ಮಾಡ್ತಾರೆ. ಬೆಸ್ಟ್ ಥಿಂಗ್ ನಾನ್ ಹೇಳೋದು ಏನಂದ್ರೆ, ಬ್ರೋಕರೇಜ್ ಅವ್ರ ಹತ್ರ ಹೋಗ್ಬೇಡಿ. ಅವ್ರು ನಿಮ್ಗೆ ಸರ್ ನಾವು ಕೊಟೇಶನ್ ಕೊಟ್ಟಿರ್ತೀವಿ, ಒಂದು ಒಳ್ಳೆ ಕೊಟೇಶನ್ ಕೊಟ್ಟಿರ್ತೀವಿ, ಅದೇ ಕೊಟೇಶನ್ ಅಲ್ಲಿ ನಾವು ಇವಾಗ 5,000 ರೂಪಾಯಿ ಕೊಟ್ಟಿರ್ತೀವಿ, ಅಲ್ಲಿ ಬರ್ತಾ ಇದ್ದಂಗೆ ಯಾರಾದ್ರೂ ಬ್ರೋಕರ್ ಕೈ ಹಾಕದ, ಸರ್ ಬನ್ನಿ ಸರ್ ನಮ್ಮ ಹತ್ರ 4,500 ಹಾಕೊಡ್ತೀವಿ. ಬಟ್ ಆ 4,500 ತಿರ್ಗಾ ಬರ್ತಾ ಅವ್ರು 3,000 ಬರ್ತಾರೆ. ಬಟ್ ಆ 3,000 ಗೆ ನಮ್ಗೆ ಬೈಯಿಂಗ್ ಪ್ರೈಸ್ ಇರಲ್ಲ, ಅವ್ರು ಹೆಂಗ್ ಹಾಕೊಡ್ತಾರೆ, ಅದು ಪಕ್ಕ ಫೇಕ್ ಪ್ರಾಡಕ್ಟ್ಸ್. ಓಕೆ, ಒಂದು ಚಿಕ್ಕದ ಎಕ್ಸಾಂಪಲ್ ಕೊಡ್ತೀನಿ ಸರ್ ನಿಮ್ಗೆ. ಓಕೆ, ಇದು JBL ಸ್ಪೀಕರ್ಸ್ ಸರ್, ಇದು JBL ಸ್ಪೀಕರ್ಸ್ ತಾನೆ ನಿಮ್ಗೆ ಯಾವ ತರ ಅನ್ಸ್ತಾ ಇದೆ? ಒರಿಜಿನಲ್ ನಾನು ಓಪನ್ ಮಾಡಿ ತೋರಿಸ್ತೀನಿ ಸರ್. ಆಕ್ಚುಲಿ ಇದು ನಾನು ಫಸ್ಟ್ ಇಂದಾನೇ ನನಗೆ ಡೌಟ್ ಇದೆ ಸರ್, ಇದು JBL ಈ ತರ ಸ್ಪೀಕರ್ ಎಲ್ಲ ನೋಡಿದ್ರೆ. ಇದು ನೋಡಿ ಸರ್, ಇದು JBL ಸ್ಪೀಕರ್ ಅಂತಾರೆ. JBL ಅಂತಾನೆ ಎಲ್ಲ ನಿಮ್ಗೆ ನೋಡಿ, ಎಲ್ಲ ಒಂದ್ ಪ್ರೈಸಿಂಗ್ ಆಗ್ಲಿ ಎಲ್ಲ ಆಗ್ಲಿ ಎಲ್ಲ ತರದ್ದು ಇದ್ರದ್ದು ಮೇಲೆ ನೋಡಿ JBL ಸೀಲ್ ಇದೆ. ತೋರಿಸ್ಕೊಡಿ ಎಲ್ಲಾರು ಕಸ್ಟಮರ್ಸ್ ಗೆ. ಮೋಸ ಆಗ್ಬೇಡಿ, ಎಲ್ಲಾರು ಹೇಳ್ತಾರೆ ಎಲ್ಲ ಬ್ರದರ್ಸ್, ಎಲ್ಲಾರು ಬ್ರದರ್ ಆಗಿರ್ಲಿ ಅನ್ಸರ್. 100% ಲೋಕಲ್, 100% ಲೋಕಲ್. ನಾನು ಹೇಳ್ತಿದ್ದೀನಲ್ಲ 100% ಲೋಕಲ್. ಆದ್ರೆ ನಿಮ್ಗೆ ಬಾಕ್ಸಿಂಗ್ ಎಲ್ಲ ನೋಡಿ ಸೇಮ್ JBL ತರಾನೇ, JBL ಫುಲ್ ಕಾಪಿ. ಅದ್ರದ್ದು ಏನ್ ನಿಮ್ಗೆ ಡಿಕ್ಟೋ ಹಿಡಿಯಕ್ ಆಗಲ್ಲ. ನಾನು ತರ್ಸಿರೋದು ಒಂದ್ ಪೀಸ್ ಕಸ್ಟಮರ್ ನಾನು ತೋರಿಸ್ಕೊಡ್ತೀನಿ. ಇದು ತುಂಬಾ ತರ ಕಸ್ಟಮರ್ಸ್ ನಾನು ಇವ್ರಿಗೂ ಬೆಳೆದ ತೋರಿಸ್ಕೊಟ್ಟೆ ಸರ್, ಈ ತರ ತುಂಬಾ ತರ ಮೋಸ ಆಗುತ್ತೆ. ಜೆಸಿ ರೋಡ್ ಅಲ್ಲಿ ಆಗಲ್ಲ, ಕೆಲವು ಅಂಗಡಿ ಕೊಡ್ತಾರೆ ನೋಡಿ ಸ್ಕೀಮ್ಸ್. ಬನ್ನಿ ಸರ್ 5,000 ಹಾಕೊಡ್ತೀನಿ, ಬನ್ನಿ ಸರ್ 4,000 ಇಷ್ಟ ಐಟಮ್ ಹಾಕೊಡ್ತೀನಿ, ಇಷ್ಟು ಕಾಂಪ್ಲಿಮೆಂಟ್ರಿ ಕೊಡ್ತೀವಿ. ಕಾಂಪ್ಲಿಮೆಂಟ್ರಿ ಏನ್ ಗೊತ್ತಾ, ಖುಷಿಯಿಂದ ಕೇಳ್ತಾರೆ ಕಸ್ಟಮರ್ಸ್, ನಾವು ಖುಷಿಯಿಂದ ಸ್ಯಾಟಿಸ್ಫೈಡ್ ಆಗಿ ಅವ್ರಿಗೂ ಕೊಡ್ತೀವಿ, ಅದು ಒಂದು ಕಾಂಪ್ಲಿಮೆಂಟ್ರಿ. ಅದನ್ನ ಬಿಟ್ಬಿಟ್ಟು 5,000 ರೂಪಾಯಿಗೆ 1,000 ರೂಪಾಯಿ ಲೋಕಲ್ ಐಟಮ್ ಹಾಕ್ಬಿಟ್ಟು 4,000 ರೂಪಾಯಿ ಜೇಬಲ್ಲಿ ಇಟ್ಕೊಂಡು ಹೋದ್ರೆ ಅದು ಯಾರಿಗೂ ಅಣ್ಣ ಅಲ್ಲ, ಏನು ಸೇರಲ್ಲ. ನಾನು ಕೆಟ್ಟ ಮಾತು ಹೇಳೋದ್ ಇದ್ ಮಾಡಲ್ಲ ಸರ್, ಬಟ್ ತುಂಬಾ ತರ ಬರ್ತಾರೆ ಇಲ್ಲಿ ಬೈಕೊಂಡು ಹೋಗ್ತಾರೆ. ಅವ್ರು ಕಷ್ಟ ಪಡ್ತಾರೆ ಸರ್. ಎಲ್ಲೋ ಬೋರ್ಡ್ಸ್ ತುಂಬಾ ತರ ಎಲ್ಲೋ ಬೋರ್ಡ್ಸ್ ನೋಡಿದೀರಾ? ಡೇ ನೈಟ್ ದೇ ವರ್ಕ್, ತುಂಬಾ ತರ ಕೆಲಸ ಮಾಡಿ ಕಷ್ಟ ಪಡ್ತಾರೆ. ಫ್ಯಾಮಿಲೀಸ್ ಅವ್ರಿಗೆ ಇದ್ ಮಾಡಕ್ಕೆ ತುಂಬಾ ಕಷ್ಟ. ಅವ್ರು ಬರ್ತಾರೆ ಆಕ್ಸೆಸರೀಸ್ ಹಾಕ್ಸಕ್ ಇದ್ ಮಾಡ್ತಾರೆ. ಅವ್ರು ಇನ್ನೊಂದ್ ಏನಂದ್ರೆ, ಎಲ್ಲೋ ಬೋರ್ಡ್ ಅವರಾಗಿರ್ಲಿ ವೈಟ್ ಬೋರ್ಡ್ ಅವರಾಗಿರ್ಲಿ ಬ್ರಾಂಡೆಡ್ ಐಟಮ್ ಹೋಗಿ 1,000 ರೂಪಾಯಿ ಕೊಡ್ತಾ ಇದೀರಾ, ಆ ಜಾಗದಲ್ಲಿ 1,500 ಕೊಟ್ಬಿಡಿ. ಬ್ರಾಂಡೆಡ್ ಆದ್ಮೇಲೆ ಸೀಲ್ ಇರ್ತದೆ, ನಿಮ್ಗೆ ಸ್ಕ್ಯಾನರ್ ಇರ್ತದೆ, ಎಲ್ಲಾ ತರ ನಾವು ಫೆಸಿಲಿಟಿ ತೋರಿಸ್ಕೊಡ್ತೀವಿ ನಿಮ್ಗೆ. ಎಲ್ಲ ನಿಮ್ಗೆ ವೆಬ್ಸೈಟ್ ಹೋಗ್ಬೇಕು ಸ್ಕ್ಯಾನ್ ಮಾಡಿದ ತಕ್ಷಣ, ಆ ತರ ಒರಿಜಿನಲ್ ಪ್ರಾಡಕ್ಟ್ ನ ಕೊಡ್ತೀವಿ. ಸೀರಿಯಲ್ ನಂಬರ್ ಬಾಕ್ಸ್ ಮೇಲೆ ಏನಿರುತ್ತೆ, ಐಟಮ್ ಮೇಲೆ ಸೇಮ್ ಇದೆ ಸೀರಿಯಲ್ ನಂಬರ್ ಇರಬೇಕು, ಅವಾಗ ಹೇಳೋದು ಒರಿಜಿನಲ್ ಪ್ರಾಡಕ್ಟ್ ಅಂತ. ಮತ್ತೆ ಸಿಸ್ಟಮ್ ಆಗಿರ್ಲಿ, ಲೈಸೆನ್ಸ್ ಸಿಸ್ಟಮ್ ಹಾಕ್ಸಿ. ಒಂದು ಒಳ್ಳೆ ಅಕಸ್ಮಾತ್ ತುಂಬಾ ಒಂದು ನಿಮ್ಗೆ 10,000 15,000 ರೇಂಜ್ ಇಲ್ಲ, ನಿಮ್ಗೆ ಒಂದು 4,000 5,000 ಬಜೆಟ್ ಅಲ್ಲಿ ಇದೆ, ಓಕೆ ಇಟ್ಸ್ ಓಕೆ. 432 ಅಂತ ಹೋಗಿ 4,500 ರೂಪಾಯಿಗೆ ಬೀಳೋದು, ಅದೆಲ್ಲ ಮಾಡಬೇಡಿ. 432 ನಿಮ್ಗೆ 232 ನಿಮ್ಗೆ ಒರಿಜಿನಲ್ ಒಂದು ಒಳ್ಳೆ ಸಿಸ್ಟಮ್, ನಿಮ್ಗೆ ಒಳ್ಳೆ ರೇಟ್ ಅಂದ್ರೆ 232 ಬರುತ್ತೆ. 2GB ಮತ್ತೆ 32GB ಇನ್ಬಿಲ್ಟ್. ಮತ್ತೆ ಅದು 4GB 32 4,000 ರೂಪಾಯಿಗೆ ಹಾಕೊಡ್ತೀವಿ. 2,000 ರೂಪಾಯಿಗೆ ಯಾವನು ಅಷ್ಟು 2,000 ಗೆ ವಿಡಿಯೋ ಅಲ್ಲಿ ಯಾರು ಹಾಕಿದ್ದಾರೆ, ಐ ಡೋಂಟ್ ವಾಂಟ್ ಟು ಟೇಕ್ ದರ್ ನೇಮ್ಸ್. 2,000 ರೂಪಾಯಿಗೆ ಐಟಮ್ ಹಾಕಿರ್ತಾರೆ, ಎಂತ ಕಚರ ಐಟಮ್ ಇರಲ್ಲ. 2,000 ರೂಪಾಯಿಗೆ ಮಾಮೂಲಿ ಇದು ಬರ್ತಾ ಇಲ್ಲ ಸರ್. ನಾರ್ಮಲ್ ಆಗಿ ನೀವು ಇದು LEDs ಹಾಕ್ಸಕ್ ಹೋದ್ರೆ ನಿಮಗೆ 3,000 ಇಂದ ನಾರ್ಮಲ್ ಒಳ್ಳೆ ಬಲ್ಬ್ಸ್ ಶುರು ಆಗುತ್ತೆ. 2,000 ಅಲ್ಲಿ ಆಂಡ್ರಾಯ್ಡ್ 9 ಇಂಚಸ್ ಅದು ಫೋನ್ ತರ ಇದಿರ್ತದೆ. ಯಾರು 2,000 ಗೆ 3,000 ಗೆ ಕೊಡೋ ಚಾನ್ಸಸ್ ಇದೆಯಾ? ಒಂದು ಒಳ್ಳೆ ಯೋಚನೆ ಮಾಡಿ, ಒಳ್ಳೆ ಕೊಟೇಶನ್ಸ್ ತಗೊಳ್ಳಿ. ಬನ್ನಿ, ನಿಮ್ಗೆ ಏನಾದ್ರು ಡೌಟ್ ಇದೆಯಾ 1 ಅವರ್ ಅಲ್ಲ 2 ಅವರ್ ಕೂತ್ಕೊಂಡು ಕೇಳಿ ಕ್ವಶನ್ಸ್. ನಿಮ್ಗೆ ಗೊತ್ತಾಗ್ಲಿಲ್ಲ ಬನ್ನಿ ಕೇಳಿ, ಎಲ್ಲಾ ತರ ನಿಮ್ಗೆ ಅನುಕೂಲ ಮಾಡ್ಕೊಡ್ತೀವಿ. ಇಲ್ಲ ಬೇರೆಯವ್ರ ತರ ನೋಡಿ ಸರ್, ತುಂಬಾ ತರ. ನಂದು ಏನ್ ಗೊತ್ತಾ, ನಮ್ದು ಕಸ್ಟಮರ್ ಬಂದ್ರೆ ನಾವು ಕಸ್ಟಮರ್ನ ಅಟೆಂಡ್ ಮಾಡ್ತೀವಿ ಸರ್. ಅದು ನೀವು ಇವಾಗ ನೀವು ವಿಡಿಯೋ ಮುಂಚೆ ನೀವು ಎಷ್ಟು ಮಿನಿಮಮ್ 1 ಅವರ್ ಆದ್ರೂ ವೇಟ್ ಮಾಡ್ತೀವಿ. ಮೇನ್ ಪ್ರಯಾರಿಟಿ ನಾವು ಕಸ್ಟಮರ್ಸ್ ನ ಕೊಡ್ತೀವಿ, ಬಿಕಾಸ್ ಕಸ್ಟಮರ್ ಅವರ್ ಗಾಡ್ಸ್. ಕರೆಕ್ಟ್. ಬಿಸ್ನೆಸ್ ಅಲ್ಲಿ ಕಸ್ಟಮರ್ ಬಂದ್ರೇನೆ ನಾವು ಊಟ ತಿನ್ನೋದು, ಅನ್ನ ತಿನ್ನೋದು. ಮತ್ತೆ ಕೆಲವು ಜನ ತುಂಬಾ ನನ್ನ ವಿಡಿಯೋಸ್ ಅಲ್ಲಿ ನೋಡಿದ್ದೀನಿ ಇವಾಗ ಈ ನಡುವೆ ಸರ್, ನಾವು ಸಹಾಯ ಮಾಡ್ತಾ ಇರೋದು ವಿಡಿಯೋಸ್ ಅಲ್ಲಿ ಹೇಳ್ತಾರೆ, ನಾವು ಸಹಾಯ ಮಾಡ್ತಾ ಇರೋದು, ನಾವು ಅವ್ರಿಗೆ ಏನದು ಅವ್ರಿಗೂ ಒಂಥರ ಅವ್ರಿಗೆ ಅಡ್ವಾಂಟೇಜ್ ಮಾಡ್ಕೊಡ್ತಾ ಇರೋದು ಅಂತ ಹೇಳ್ಬಿಟ್ಟು ಸ್ಕ್ಯಾಮ್ ಮಾಡ್ತವ್ರೆ. 20 ಲಕ್ಷ 30 ಲಕ್ಷ ಕಾರ್ ತಗೊಂಡಿರೋರು ಇವನ್ ಸಹಾಯ ಮಾಡ್ತಾನೆ, ಇವನ್ ಹತ್ರ ಮಾಮೂಲಿ ಎಕ್ಸೆಲ್ ಗಾಡಿನೂ ಇರಲ್ಲ.
ಮಾಮೂಲಿ ಪಲ್ಸರ್ ಮಾಮೂಲಿ ಯಾವ್ದಾದ್ರು ಕಿತಾಪತಿ ಗಾಡಿ ಇರ್ತದೆ, ಅವನ್ ಸಹಾಯ ಮಾಡ್ತಾನೆ, ಏನು 2,000 ರೂಪಾಯಿ ಐಟಮ್ ಹಾಕಿ. ದೊಡ್ಡ ಮೋಸ ಸರ್, ಮೋಸ ಆಗ್ಬೇಡಿ. ಫಸ್ಟ್ ಆಫ್ ಆಲ್ ಮೋಸ ಅಂತ ಆಗ್ಬೇಡಿ. ನೋಡಿ ನಾನ್ ಎಷ್ಟೊಂದು ಪ್ರಾಡಕ್ಟ್ಸ್ ಇದೆ ನಿಮ್ಗೆ ಮೇನ್ ತೋರ್ಸೋಣ ಅಂತಾನೆ ಇಟ್ಟಿರೋದು. ಪ್ರಾಡಕ್ಟ್ಸ್ ಏನು ಜೆಮ್ಸ್ ಡೈಮಂಡ್ ಅಲ್ಲಿ ನೋಡಿ, ನೀವು ಮಾರ್ಕೆಟ್ ಅಲ್ಲಿ ನೋಡ್ತಾ ಇರ್ಬೋದು. ಜೆಮ್ ಸ್ಟೋನ್ ಅಷ್ಟು ಬಿಡಿ, ಜೆಮ್ ಸ್ಟೋನ್ ನನ್ನ ಇದು ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ ಸರ್. ಜೆಮ್ ಸ್ಟೋನ್ ಬಗ್ಗೆ ನೀವು ಎಲ್ಲಿ 6,000 ರೂಪಾಯಿ 7,000 ರೂಪಾಯಿ ಹಾಕ್ತಾರೆ ಅಲ್ಲೇ ಹೋಗಿ ಹಾಕ್ಸಿ ಖುಷಿಯಿಂದ. ಆದ್ರೂ ನಿಮ್ಗೆ ಗೊತ್ತಾಗ್ತಾ ಇದೆ ನಿಮ್ಗೆ ಲೋಕಲ್ ಪ್ರಾಡಕ್ಟ್ ಸ್ಕ್ಯಾಮ್ ಆಗ್ತಾ ಇದೆ, ಆದ್ರೂ ನೀವು ಅಲ್ಲೇ ಹೋಗಿ ಹಾಕ್ಸಿರಂದ್ರೆ ಅವ್ರದ್ದು ಇಷ್ಟ, ಅವ್ರನ್ನು ನಾವು ಅಷ್ಟು ಹೇಳಿದ್ಮೇಲೆ ಒಂದು ಒಳ್ಳೆ ಅವ್ರಿಗೆ ಇನ್ಫಾರ್ಮೇಶನ್ ಸಿಗ್ಲಿ ಅಂತ ನಾವು ವಿಡಿಯೋ ಮಾಡ್ತಾ ಇರೋದು. ಬಿಸ್ನೆಸ್ಗೋಸ್ಕರ ಅಲ್ಲ, ಬಿಸ್ನೆಸ್ ಇದ್ದೇ ಇರ್ತದೆ ಸರ್. ನಮ್ಗೆ ಕಸ್ಟಮರ್ಗೆ ಕೆಲಸ ಇಷ್ಟ ಆಯ್ತು ಅಂದ್ರೆ ಬಿಸ್ನೆಸ್ ಆಟೋಮೆಟಿಕ್ ಬರ್ತದೆ. ಬಿಸ್ನೆಸ್ ಪರ್ಪಸ್ ಇಂದ ಮಾಡ್ತಾ ಇಲ್ಲ. ಮೇನ್ ಐಟಮ್ ಏನು, ಏಂತಕ್ಕೆ ರೇಟ್ ಜಾಸ್ತಿ ಇದೆ, ಯಾವ್ದು ರೇಟ್ ಕಡಿಮೆ ಇದೆ, ಯಾಕೆ ಇದು, ಅದ್ರ ಪರ್ಪಸ್ ಇಂದ ನಾನು ವಿಡಿಯೋ ಮಾಡ್ತಾ ಇರೋದು. ಅದ್ ಬಿಟ್ರೆ ಯಾವ ಪರ್ಪಸ್ ಅಲ್ಲೂ ವಿಡಿಯೋ ಮಾಡ್ತಾ ಇಲ್ಲ. ಸ್ಟಾರ್ಟಿಂಗ್ ನೋಡಿ ನೀವು, ನಿಮ್ಗೆ ನಾರ್ಮಲ್ ಸೀರೀಸ್ ಡೈಮಂಡ್ ಡ್ಯುಯಲ್ ನಾಬ್ಸ್ ಅಂತ ಬರ್ತದೆ. ಇದ್ರದ್ದು ನಿಮ್ಗೆ ಜೆಮ್ ಸ್ಟೋನ್ ಆದ್ಮೇಲೆ ಇದು ಒಂದ್ ಸ್ವಲ್ಪ ಅದರಿಂದ ಹೈಯರ್ ಎಂಡ್, ಒಂದ್ ಸ್ಟೆಪ್ ಹೈಯರ್ ಎಂಡ್. ಇದ್ರ ಪ್ರೈಸ್ ಏನ್ ಬ್ರೋ ಸರ್? ಇವಾಗ ನೋಡಿ ಪ್ರೈಸಸ್ ಅಂತ ಹೇಳ್ಬಿಟ್ರೆ ಅವ್ರದ್ದು ನಮ್ದು ಏನ್ ಡಿಫ್ರೆನ್ಸ್ ಇರಲ್ಲ. ಕಾಪಿ ಮಾಡ್ತಾರೆ ಸರ್. ಕಾಪಿ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಒಂದು ರೇಟ್ ನ ಬೀಳ್ಸ್ಬಿಟ್ಟು ಒಳ್ಳೆ ಇದು ಒಳಗಡೆ ಲೋಕಲ್ ಪ್ರಾಡಕ್ಟ್ ಇದು ನೋಡ್ತಾ ಇರ್ಬೋದು ನೀವು, ಸೀಲ್ ಪ್ಯಾಕ್ ಇರೋದು. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸೀಲ್ ಪ್ಯಾಕ್ ನಾನು ಅವ್ರು ಮಾಡ್ಬಿಡ್ತಾರೆ. ಫ್ರಾಡ್ಸ್ ಗೆ ಏನ್ ಹೇಳಕ್ ಆಗಲ್ಲ ಸರ್, ಫ್ರಾಡ್ಸ್ ಏನ್ ಮಾಡ್ತಾರೆ ಅಂದ್ರೆ ನಾನು ಪ್ರೈಸ್ ಹೇಳಿದ್ರೆ ಇನ್ನೂ ಕಸ್ಟಮರ್ಸ್ ಗೆ ಅದು ಒಂಥರ ಅವ್ರಿಗೆ ಇದಾಗ್ಬಿಡ್ತದೆ. ಪ್ರೈಸ್ ನಾನು ಒಳ್ಳೆ ಪ್ರೈಸ್ ಅಲ್ಲಿ ನೋಡಿ, ಇದು ಒರಿಜಿನಲ್ ಡ್ಯುಯಲ್ ನಾಬ್, ಇದು ಯಾವ್ದು ಲೋಕಲ್ ಅಲ್ಲ. ಇದು ಒಳಗಡೆ ವಾರಂಟಿ ಕಾರ್ಡ್ ಎಲ್ಲಾ ತರ ನಿಮ್ಗೆ ಇನ್ಫಾರ್ಮೇಶನ್. ವಾರಂಟಿ ಬರುತ್ತೆ ಸರ್. ನೋಡಿ ಕಂಪನಿಯಿಂದ 1 year ವಾರಂಟಿ ಕೊಡ್ತಾರೆ ಸರ್. ಕಂಪನಿ ಪೀಸ್ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. 1 year ಇದ್ರೆ 1 year ನಾವು ಕೊಡೋದು. ಬೇರೆಯವ್ರ ತರ ಸರ್ 2 ವರ್ಷ ಕೊಡ್ತೀವಿ, 3 ವರ್ಷ ಕೊಡ್ತೀವಿ. ಕಸ್ಟಮರ್ ನ ಕರ್ಸ್ಕೊಂಡ್ಬಿಟ್ಟು 1 year ಆದ್ಮೇಲೆ ಚೇಂಜ್ ಮಾಡ್ಕೊಡಿ ಅಂದ್ರೆ ಸರ್ ಇಲ್ಲ, ಬಾಕ್ಸ್ ಮೇಲೆ 1 year ಇರೋದು ಅಂತ ಮೋಸ ಮಾಡ್ತಾರೆ. 1 year ಬಾಕ್ಸ್ ಮೇಲೆ ಇದೆಯಾ 1 year ಕೊಡ್ತೀವಿ. 1+1 ಇದೆಯಾ 2 years ಇದೆಯಾ 2 years ಕೊಡ್ತೀವಿ ಸರ್. ಜೆನ್ವನ್ ಕಂಪನಿಯಿಂದ ಏನ್ ನಮ್ಗೆ ಕೊಡ್ತಾರೆ ಅದನ್ನ ನಾವು ಕೊಡ್ತೀವಿ. ಯಾಕಂದ್ರೆ ನಾಳೆ ದಿವಸ ನಮಗೂ ಅವ್ರದ್ದು ರಿಲೇಶನ್ಶಿಪ್ ಕೆಟ್ಟೋಗ್ಬಾರ್ದು. ಯಾಕಂದ್ರೆ ಏನಿರೋದು ಜೆನ್ವನ್ ಆಗಿ ಹೇಳೋಣ. ಕಂಪನಿಯಿಂದ ಅವ್ರು ಏನು ನಮ್ಗೆ ಇಟ್ಕೊಡ್ತಾ ಇದ್ದಾರೆ 100% ಬಿಲ್ಲು ಅವ್ರಿಗೆ ಸರ್. ಇದ್ರ ಮತ್ತೆ ಇದಕ್ಕೆ ಯಾವ್ದೇ ಸಿಸ್ಟಮ್ ಹಾಕ್ಸಿ ಸರ್. ಇದಕ್ಕೆ ನಿಮ್ಗೆ ಯಾವ್ದೇ ಸಪರೇಟ್ ಆಗಿ ನಾವು ಇವಾಗ ನೋಡಿ ಸಿಸ್ಟಮ್ ಈ ತರ ಇದೆ, ಪ್ರೈಸ್ ಇದೆ, ಕ್ಯಾಮ್ರಾಸ್ ಈ ತರ ಪ್ರೈಸ್ ಇದೆ, ಅದು ಇದೆ ಇದು ಇದೆ ಅಂತ ಬೇರೆ ನೋಡಿ ತುಂಬಾ. ಇವಾಗ ಜೆಮ್ ಸ್ಟೋನ್ ಇನ್ನೊಂದು ಹೇಳ್ತೀನಿ ನೋಡಿ, 6,000 7,000 ಹಾಕಿರ್ತಾರೆ. ಫ್ರೇಮ್ಗೆ ಹೋಗ್ತಾರೆ, ಫ್ರೇಮ್ 1,500, ಕ್ಯಾಮ್ರಾ 2,500 ಮತ್ತೆ ಅದು ಲೇಬರ್ಸ್ 1,000 ರೂಪಾಯಿ 10,000 ರೂಪಾಯಿ ಅಲ್ಲೇ ಬರ್ತದೆ ಸರ್. ಏನು ಅವ್ರಿಗೆ ಒಂಥರ ಅವ್ರಿಗೆ ಏನು ಲಾಭನೇ ಇಲ್ಲ. ಸುಮ್ನೆ ಹೋಗ್ತಾರೆ 6,000 ಅಂತ ಹೋಗ್ತಾರೆ. ಬಟ್ ಅದ್ ಹಿಂದೆ ಐಟಮ್ ಇನ್ನೂ ಹಾಕೋದಿರ್ತದೆ ತುಂಬಾ ತರ. ಫ್ರೇಮ್ ಇರ್ತದೆ, ಕ್ಯಾಮ್ರಾ ಇರ್ತದೆ, ಫಿಟ್ಟಿಂಗ್ ಇರ್ತದೆ, ಅದೆಲ್ಲ ಇರ್ತದೆ. ಅದೆಲ್ಲ ನಿಮ್ಗೆ ಸ್ಕ್ಯಾಮ್ ಮಾಡ್ಬಿಡ್ತಾರೆ. ಸ್ವಲ್ಪ ಹುಷಾರಾಗಿ ಮಾಡಿಸಿ ಕೆಲಸ. ನಾನು ಅದೇ ಮೇನ್ ಇಂಟೆನ್ಷನ್ ಅದೇ ಹೇಳೋದು. ಕೆಲಸ ಮಾಡಿಸಿದ್ರೆ ಜೆನ್ಯೂನ್ ಆಗಿ ಮಾಡಿಸಿ. ನೆಕ್ಸ್ಟ್ ಬಂದ್ಬಿಟ್ಟು ಡೈಮಂಡ್ 1.3K ಸರ್. ಇದು ಜೆನ್ವನ್ ಡೈಮಂಡ್ ಇದು. ಸೊ ಅದು ಮುಂಚೆ ತೋರಿಸಿದ್ರಿ, ಅದು ಇದು ಜೆಮ್ ಸ್ಟೋನ್ ಇದೆಯಲ್ಲ, ಜೆಮ್ ಸ್ಟೋನ್ ನಾನು ವಿಡಿಯೋ ತೋರ್ಸಕ್ಕೂ ಇಷ್ಟಪಡಲ್ಲ, ಅದ್ರ ಬಗ್ಗೆ ಹೇಳಕ್ಕೂ ಇಷ್ಟಪಡಲ್ಲ. ಯಾಕಂದ್ರೆ ಕಾಪೀಸ್ ಯಾವ ತರ ಬಂದಿದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಯೂಸ್ ಮಾಡ್ತಾ 2 ತಿಂಗಳು 3 ತಿಂಗಳಾದ್ಮೇಲೆ ಅದು ನಿಮ್ಗೆ ಹ್ಯಾಂಗ್ ಆಗೋದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅವರು ಕಷ್ಟಪಟ್ಟು ದುಡ್ಡು ಅವ್ರು ಕೊಟ್ಟಿರ್ತಾರೆ, ನಾಳೆ ದಿವಸ ಹಿಂದೆ ಹೋಗ್ಬಿಟ್ಟು ಬೈಕೊಂಡ್ರೆ ಅದು ನಮ್ಗೆ ಒಳ್ಳೇದಕ್ಕಾಗಲ್ಲ, 100% ಒಳ್ಳೇದಕ್ಕಾಗಲ್ಲ. ಅದಕ್ಕೆ ನಾನು ಅದ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡಲ್ಲ. ಏನ್ ಸ್ವಲ್ಪ ನಿಮ್ಗೆ ಜೆನ್ಯೂನ್ ಪ್ರಾಡಕ್ಟ್ಸ್ ಇದೆ ಅದ್ ಮಾತ್ರ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಕ್ವಾಲಿಟಿ ಪ್ರಾಡಕ್ಟ್ಸ್ ಮಾತ್ರ ನಾನು ಹೇಳ್ತೀನಿ. ಮತ್ತೆ ಕ್ವಾಲಿಟಿ ಪ್ರಾಡಕ್ಟ್ಸ್ ನಾನು ಇಷ್ಟೆಲ್ಲ ಹೇಳ್ಬಿಟ್ಟು ನೀವು ಆದ್ರೂ ಜೆಮ್ ಸ್ಟೋನ್ಗೆ 6,000 ರೂಪಾಯಿ ಐಟಮ್ಗೆ ಹೋಗ್ತೀರಾ ಅಂದ್ರೆ ನಿಮ್ಗೆ ತುಂಬಾ ವೆಲ್ಕಮ್. ಯಾರ್ಯಾರು ಹಾಕೊಡ್ತಾರ ಅವ್ರ ಹತ್ರ ಹೋಗಿ. ನಾವು ನಿಮ್ಗೆ ಏನು ಹೇಳಕ್ ಹೋಗಲ್ಲ. ಬಟ್ 6,000 ರೂಪಾಯಿಗೆ ಅವ್ರು ಕೊಡ್ತಾ ಇದಾರೆ ಅಂದ್ರೆ 6,000 ಇಂದ ನಮ್ದು ಏನ್ 20,000 15,000 ಆತರ ಇರಲ್ಲ. ಒರಿಜಿನಲ್ ಪ್ರಾಡಕ್ಟ್ಸ್ ನಾನು ಹೇಳ್ತಾರೆ ಸರ್. ಇವಾಗ ಅವ್ರು 6,000 ರೂಪಾಯಿಗೆ ಇದೆಲ್ಲ ಕೊಡ್ತಾ ಇದಾರೆ ಅಂದ್ರೆ ಇದೆಲ್ಲ ನಿಮ್ಗೆ ಅರೌಂಡ್ ನಾನು ಒಂದು ಹೇಳಿದ್ರೆ ಕಾಪಿ ಮಾಡ್ಕೊಂತಾರೆ. ನಾನು ಹೇಳಕ್ಕೆ ಒಂಥರ ಹೆಸಿಟೇಟ್ ಆಗ್ತಾ ಇದೆ. ಬಟ್ ನಿಮ್ಗೆ ಅನ್ಕೊಳ್ಳಿ, ನಿಮ್ಗೆ ಒಂದು ಒಳ್ಳೆ ಪ್ರೈಸು ಜೆಮ್ ಸ್ಟೋನ್ ಅಲ್ಲಿ ಏನ್ ಕೊಡ್ತಾರೆ ಅದಕ್ಕಿಂತ ಒಂದ್ ಚೂರು ಮಾರ್ಕೆಟ್ ಅಲ್ಲೇ ಪ್ರೈಸ್ ಇರಲ್ಲ. ಮಾರ್ಕೆಟ್ ಅಲ್ಲೇ ಇರಲ್ಲ. ನೀವು ಬೇಕಾದ್ರೆ ಕೊಟೇಶನ್ ತಗೊಂಬನ್ನಿ ಸರ್, ಅವ್ರ ಫೋಟೋ ತಗೊಂಬರ್ಲಿ, ಕೊಟೇಶನ್ ಬಿಲ್ ಫೋಟೋ ತಗೊಂಬರ್ಲಿ, ನಾನು ಅದರಿಂದ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಪ್ರೈಸ್ ಡೀಟೇಲ್ಸ್ ಬೇಕು ಅಂದ್ರೆ ಕೆಲವರೆ ನಂಬರ್ ಇರುತ್ತೆ, ನಂಬರ್ ಕಾಲ್ ಮಾಡಿ. ಏನಕ್ಕೆ ಪ್ರೈಸ್ ಡೀಟೇಲ್ಸ್ ಹೇಳ್ತಾ ಇಲ್ಲ ಅಂದ್ರೆ, ಪ್ರೈಸ್ ಡೀಟೇಲ್ಸ್ ಹೇಳಿದ್ರೆ ಬೇರೆ ಅಂಗಡಿ ಅವ್ರು ಕಾಪಿ ಮಾಡ್ಕೊಂಡ್ಬಿಡ್ತಾರೆ ಅಂತ ಪ್ರೈಸ್ ಡೀಟೇಲ್ಸ್ ಹೇಳ್ತಾ ಇಲ್ಲ. ಯಾಕಂದ್ರೆ ಅಷ್ಟೊಂದು ರೀಸನಬಲ್ ಪ್ರೈಸ್ ಅಲ್ಲಿ ನಿಮಗೆ ಒರಿಜಿನಲ್ ಪ್ರಾಡಕ್ಟ್ಸ್ ಕೊಡ್ತಾ ಇದ್ದಾರೆ ಇಲ್ಲಿ AR ಕಾರ್ ಡೆಕೋರ್ ಅಲ್ಲಿ.
ಸೊ ಅದು ಫೀಚರ್ಸ್ ಹೇಳಿ ಸರ್. ಸರ್ ಇದರಲ್ಲಿ ನಿಮ್ಗೆ ಫ್ರಂಟ್ ಅಂಡ್ ಬ್ಯಾಕ್ ಕ್ಯಾಮ್ರಾ ಸಪೋರ್ಟ್ ಆಗ್ತದೆ. Okay. ನಿಮ್ಗೆ ಬ್ಯಾಕ್ ಕ್ಯಾಮ್ರಾ ಬರೀ ಬ್ಯಾಕ್ ಕ್ಯಾಮ್ರಾ ಬೇಕು ನಿಮ್ಗೆ, ಫ್ರಂಟ್ ಅಂಡ್ ಬ್ಯಾಕ್ DVR ಬೇಡ, 360 ಬೇಡ ಅಂದ್ರೂ ಸಪೋರ್ಟ್ ಆಗ್ತದೆ. ಇದ್ರಲ್ಲಿ ನಿಮ್ಗೆ ಹಿಂದೆ ನೋಡಿ, ಇದು ಒರಿಜಿನಲ್ ಸಿಸ್ಟಮ್ ಅಲ್ಲಿ ಏನೇನ್ ನೋಡಿ ಸರ್ ನಿಮ್ಗೆ ಎಲ್ಲಾ ತರ ಎಲ್ಲ ಇದು 464 ಹೌದು. ಸೊ ಇಲ್ಲಿ ಫೀಚರ್ಸ್ ಎಲ್ಲ ನೋಡಬಹುದು. ಒರಿಜಿನಲ್ 464 ಆಂಡ್ರಾಯ್ಡ್ ಫ್ಲಾಶ್ ಆಗಿಲ್ಲ. ನ್ಯಾವಿಗೇಷನ್ ಇದೆ, ಪಿಕ್ಚರ್ ಇನ್ ಪಿಕ್ಚರ್ ಇದೆ, ವಾಯ್ಸ್ ಇದೆ. ಸೊ ಆಮೇಲೆ ಸ್ಕ್ರೀನ್ ರೆಸೊಲ್ಯೂಷನ್ ಇದೆ. ಸರ್ ಅದ್ರ MRP ನು ತೋರಿಸ್ಬಿಡಿ ಸರ್ ಹಂಗೆ, ಯಾಕಂದ್ರೆ MRPs ಆರ್ ಮೋರ್ ಇಂಪಾರ್ಟೆಂಟ್. ಅದು ಎಷ್ಟಿದೆ, ಅದು ಏನಿದೆ ನನ್ ಬೇಕಾ? 29,990 ಇದೆ. ಹೌದು, MRP ಇದು. ಸೊ ಸರ್ ನಿಮಗೆ ಒರಿಜಿನಲ್ ಡೈಮಂಡ್ 2K ಸೇಮ್ ಆಸ್ ಇಟ್ ಈಸ್ ಆಸ್ ಐಫೋನ್. ಆಂಡ್ರಾಯ್ಡ್ ಅಲ್ಲಿ ನಾನು ಹೇಳ್ಬೇಕಂದ್ರೆ ಆಸ್ ಇಟ್ ಈಸ್ ಆಸ್ ಐಫೋನ್. ಇವಾಗ ನೀವು ಐಫೋನ್ ಯೂಸ್ ಮಾಡೋದು ಒಂದೇ, ನಾರ್ಮಲ್ ಓಪೋನೋ ವಿವೋನೋ ಚೈನಾ ಫೋನ್ ಯೂಸ್ ಮಾಡೋದು ಒಂದೇ. ನಾನು 3 ಡೈಮಂಡ್ ಸಿಸ್ಟಮ್ ತೋರ್ಸಾಗಿದೆ. ಇನ್ನೊಂದು ಡೈಮಂಡ್ ನೋಡಿ, ಡೈಮಂಡ್ X80s ಇದು ನೋಡ್ತಾ ಇರ್ಬೋದು. X80s ಡೈಮಂಡ್ X80s ಒರಿಜಿನಲ್ ಜೆನ್ವನ್ ನೋಡ್ತಾ ಇರ್ಬೋದು ನೀವು. ಇದು ನಿಮ್ಗೆ 2K ಒರಿಜಿನಲ್ ಸಿಸ್ಟಮ್. ಇದ್ರದ್ದು MRP ನೋಡ್ತಾ ಇರ್ಬೋದು 29,990. ಇದು 360 ಇಲ್ಲಿ ನೋಡ್ತಾ ಇರ್ಬೋದು. 360 ಸಪೋರ್ಟ್ ಆಗುತ್ತೆ, ಬ್ಯಾಕ್ ಕ್ಯಾಮ್ರಾನು ಸಪೋರ್ಟ್ ಆಗುತ್ತೆ, ಎಲ್ಲಾ ತರ ಫ್ಯೂಚರ್ಸ್ ಇರ್ತದೆ. ಇದ್ರದ್ದು ಟಚ್ ಸ್ಕ್ರೀನ್ ನಾನು ಹಾಕಿದ್ದೀನಿ ಸರ್, ತುಂಬಾ ಸೂಪರ್ ಆಗಿದೆ. ಸೂಪರ್ ಆಗಿದೆ. ವಿತ್ ಇನ್ಸ್ಟಾಲೇಷನ್ ಹಾಕೊಡ್ತೀರಾ? ಇನ್ಸ್ಟಾಲೇಷನ್ ಫ್ರೀ ಸರ್. ಇನ್ಸ್ಟಾಲೇಷನ್ ಫ್ರೀ. ನಮ್ಮ ಹತ್ರ ನೀವು ಹಾಕ್ಸ್ತಾ ಇದೀರಾ ಇನ್ಸ್ಟಾಲೇಷನ್ ಫ್ರೀ. ಯಾಕಂದ್ರೆ ನೋಡಿ ಇನ್ಸ್ಟಾಲೇಷನ್ ಏನಂದ್ರೆ ಫಸ್ಟ್ ಆಫ್ ಆಲ್ ಅವ್ರು ಬರ್ತಾರೆ ಐಟಮ್ಗೋಸ್ಕರ, ಅವ್ರಿಗೆ ನಾವು ಹ್ಯಾಂಡ್ ಟು ಹ್ಯಾಂಡ್ ಕೊಡಕ್ ಆಗಲ್ಲ. ಇವಾಗ ನಮ್ಮ ಹತ್ರ ಒಂದ್ ನಂಬಿಕೆಯಿಂದ ಬಂದಿರ್ತಾರೆ. ನಾವೇನೋ ಒಂದ್ ನೋಡಿ ಸರ್, ಪ್ರಾಫಿಟ್ ಇಲ್ದಿರಾ ಯಾವ್ದು ಬಿಸ್ನೆಸ್ ಇಲ್ಲ ಸರ್. ಆಮೇಲೆ ಇವಾಗ ಈ ವಿಡಿಯೋ ಬೇರೆ ಎಲ್ಲಿಂದ ನೋಡ್ತಾ ಇರ್ತಾರೆ, ನಂಗೆ ನೀವು ಡೈಮಂಡ್ ಸಿಸ್ಟಮ್ ಎಲ್ಲ ಬೇಕು ಬೇರೆ ಊರಿಗೆ, ಅದೆಲ್ಲ ಹೆಂಗೆ ಟ್ರಾನ್ಸ್ಪೋರ್ಟ್ ಮಾಡ್ಕೊಡ್ತೀನಿ. ಪ್ಲಸ್ ನಿಮ್ಗೆ ಅದು ಏನ್ ನಿಮ್ಗೆ ಲೇಬರ್ ಚಾರ್ಜ್ ಇದೆ ಅದು ನಾನು ಕಟ್ ಮಾಡ್ಕೊಂತೀನಿ. ಮೀನ್ಸ್ ಇವಾಗ 10,000 ರೂಪಾಯಿ ಇದೆ, ಫಿಟ್ಟಿಂಗ್ ಚಾರ್ಜ್ 500-700 ನಾವು ಏನ್ ಫಿಟ್ಟಿಂಗ್ ಚಾರ್ಜ್ ಅದು ಮೈನಸ್ ಮಾಡ್ತೀನಿ ಸರ್. ಸೂಪರ್. ಮತ್ತೆ ಟ್ರಾನ್ಸ್ಪೋರ್ಟ್ ಕಾಸು 1 ರೂಪಾಯಿನ ನೀವು ಪೇ ಮಾಡೋದ್ ಬೇಕಾಗಿಲ್ಲ, ಅದೆಲ್ಲ ನಮ್ದೇ ಜವಾಬ್ದಾರಿ. ಅಲ್ಲಿ ಬರತ್ತಂಗ ನಮ್ದೇ ಜವಾಬ್ದಾರಿ. ನಿಮ್ಗೆ ಎಲ್ಲಾ ತರ ಅನುಕೂಲ ನಾವು ಮಾಡ್ಕೊಡ್ತೀವಿ. ಮೇನ್ ಏನಂದ್ರೆ ಮೋಸ ಆಗ್ಬೇಡಿ, ಒಳ್ಳೆ ಪ್ರಾಡಕ್ಟ್ಸ್ ತಗೊಳ್ಳಿ. 5,000-6,000 ಅಂತ ಹೋಗ್ಬೇಡಿ. ಒಂದ್ ಮಿನಿಮಮ್ ಒಂದ್ ಹಾಕ್ಸಕ್ ಆಗ್ಲಿಲ್ವಾ, ಹೊಸ ಕಾರ್ ತಗೊಂಡಿದ್ದೀರಾ, ನಿಮ್ ಹತ್ರ 10,000 ಇಲ್ಲ, 5,000 ಇದೆ, 5,000 ಇದೆ ಅಂತ ಹೋಗ್ಬಿಟ್ಟು ನಿಮ್ಗೆ ಒಳ್ಳೆ ಕಾರ್ನ ಯಾವ್ದೋ ಒಂದು ಬೇಕಂದ್ರೆ ನಿಮ್ಗೆ ಹತ್ರ 5,000 ರೂಪಾಯಿ ಇದ್ರೆ ಇನ್ನೊಂದು 2 ಮಂತ್ಸ್ ವೆಯ್ಟ್ ಮಾಡಿ ಅಮೌಂಟ್ ಸ್ವಲ್ಪ ಇದು ಸೇವ್ ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿರೋದೇ ಹಾಕಿ. ನೀವು ವೇಟ್ ಮಾಡಿ, ನನಗೆ ಮೆಸೇಜ್ ಮಾಡಿ, ಸರಿ ದಿವಸ ಆದ್ಮೇಲೆ ಬರ್ತೀನಿ ಅಂತ ಹೇಳಿ, ನೋ ಪ್ರಾಬ್ಲಮ್. ನೀವು ಒಳ್ಳೆ ಒಂದು ಐಟಮ್ ಹಾಕ್ಸಿ, ಸುಮ್ನೆ ಲೋಕಲ್ ಪ್ರಾಡಕ್ಟ್ಸ್ ನ ಹೋಗ್ಬಿಟ್ಟು ಎಂಟರ್ಟೈನ್ ಮಾಡೋದು, ಕಸ್ಟಮರ್ಸ್ ಡೀಲರ್ಸ್ ನ ಅವ್ರನ್ನ ಇದ್ ಮಾಡೋದು. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇನ್ನೂ ವಿಡಿಯೋಸ್ ನ ನಿಮ್ಗೆ ಶೇರ್ ಮಾಡ್ಬಿಟ್ಟು ಬೇರೆಯವ್ರು ಹೋಗ್ಬಿಟ್ಟು ಸ್ಕ್ಯಾಮ್ ಆಗ್ತಾರೆ. ನೆಕ್ಸ್ಟ್ ಸರ್ ಲಾಸ್ಟ್ ಅಂಡ್ ಇವಾಗ ಲೇಟೆಸ್ಟ್ ಆಗಿ ಬಂದಿರೋ ಸಿಸ್ಟಮ್ ಡೈಮಂಡ್ 2K ಅಲ್ಲಿ ಸಿಂಗಲ್ ನಾಬ್ ಸಿಸ್ಟಮ್. ಸಿಂಗಲ್ ನಾಬ್ ನೋಡಿ, ಇದರಲ್ಲಿ ನಿಮ್ಗೆ ಆಂಬಿಯನ್ ಲೈಟ್ಸ್ ಎಲ್ಲ ನಿಮ್ಗೆ ಇದಿರ್ತಿರ್ತದೆ ತುಂಬಾ ತರ. ಮತ್ತೆ 11.5 ಇಂಚಸ್ ಇದ್ರದ್ದು ಸ್ಕ್ರೀನು ತುಂಬಾ ತರ. ನಾನು ನೋಡಿ ಸರ್, ನಾನು ಟು ಬಿ ಹಾನೆಸ್ಟ್ ನಾನು ಒಂದ್ ಸಿಸ್ಟಮ್ ನೋಡಿದೀನಿ ಹಾಕಿರೋದು, ತುಂಬಾ ಸೂಪರ್ ಆಗಿದೆ ಸಿಸ್ಟಮ್. ವರ್ತ್ ಆಫ್ ಮನಿ ಅಂತ ಹೇಳ್ಬೋದು. 11.5 ಸೇಮ್ ಮನೇಲಿ ಕೂತ್ಕೊಂಡು ಟಿವಿ ನೋಡ್ದಂಗೆ ಇದೆ ಸಿಸ್ಟಮ್. ಯಾರು ನಿಮ್ಗೆ ಇವಾಗ ಇನ್ನೂ ಯಾರು JC ರೋಡ್ ಅಲ್ಲಿ ಆಗ್ಲಿ ಅದೆಲ್ಲ ಇದು ನಿಮ್ಗೆ ಇದು ಸ್ಕ್ಯಾಮರ್ಸ್ ಇದಾರೆ ತುಂಬಾ ಜನ. ಸ್ಕ್ಯಾಮರ್ಸ್ ಅಂತಾನೆ ಕರಿತೀನಿ ನಾನು. ಯಾರು ಬಂದು ಏನು ಮಾಡ್ಕೊಳ್ಳೋದು ಏನಿಲ್ಲ. ತುಂಬಾ ತರದ್ದು ಇದು ಅಂಗಡಿದವ್ರು ಇದಾರೆ. ಯಾಕೆ ಈ ತರ ಜೆನ್ಯೂನ್ ಪ್ರಾಡಕ್ಟ್ಸ್ ತೋರಿಸಲ್ಲ? 5,000-6,000 ಕೊಡಲ್ಲ? ಕೊಡಿ, ಇದು ಕೊಡಿ. ಚಾಲೆಂಜಿಂಗ್ ಪ್ರೈಸ್ ನಾನು ಕೊಡ್ತೀನಿ, ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀನಿ ಸರ್. 200 ರೂಪಾಯಿ ದುಡ್ಕೊಂಡು ಹೋಗ್ತೀನಿ, ನನಗೇನು ಬೇಜಾರಿಲ್ಲ. ಬಟ್ ಕಸ್ಟಮರ್ನ ಒಳ್ಳೇದ್ ಮಾಡ್ತೀನಿ. ಒಳ್ಳೇದಂದ್ರೆ ಏನ್ ಗೊತ್ತಾ, ಅವ್ರು ಕೊಟ್ಟಿರೋ ಅವ್ರ ಕಷ್ಟಪಟ್ಟು ಹೆಂಗ್ ದುಡ್ದಿದಾರೆ ಸರ್, ಅವ್ರವ್ರ ಕಷ್ಟ ಅದು. ಅವ್ರು ತಗೊಂಬಂದ್ ಕಾಸು ಕೊಟ್ಮೇಲೆ ನಾವು ಮನೆಗೆ ತಗೊಂಡೋಗಿ ನಾವು ಮನೇಲಿ ತಿಂತೀವಿ, ಮನೆಯವ್ರನ್ನ ತಿನ್ಸ್ತೀವಿ. ಅದನ್ನ ನಾವು ಕೆಟ್ಟದಕ್ಕೆ ಆಗ್ಬಾರ್ದು. ಕಾಸು ಕರೆಕ್ಟ್ ಕೆಟ್ಟದಕ್ಕೆ ಆಗ್ಬಾರ್ದು. ಮೇನ್ ಏನ್ ಗೊತ್ತಾ, ಅದ್ ನಾವು ಸಾವಿರಾರು ಗಟ್ಲೆ ತಗೊಂಡ್ಬಿಟ್ಟು ಕೆಟ್ಟದಾಗ ಅದು ಏನಾಗುತ್ತೆ ಗೊತ್ತಾ, ನಾಳೆ ದಿವಸ ಅದು ನಮ್ಗೆ ಕಾಸು ಅದು ಸೇರಲ್ಲ. ಅದು ಅಂತ ಸೇರಲ್ಲ ಸರ್. ಇದೆಲ್ಲ ನಮ್ ಡ್ಯಾಡಿ ಹೇಳಿದಾರೆ. ನಾವು ಅದೇ ಲೈನಲ್ಲಿ ನಾವು ಹೋಗ್ತಾ ಇದೀವಿ. ನಾವು ಹೋಗ್ಬಿಟ್ಟು ರೋಡಲ್ಲಿ ನಾವು ಒಂದ್ ದಿವಸ ನಿನ್ಕೊಂಡು ಬನ್ನಿ ಗಾಡಿ ಅವ್ರನ್ನ ಹಿಡಿಯೋದೆಲ್ಲ ಮಾಡಲ್ಲ. ನನ್ಗೆ ಸಾಕು, ನಮ್ಗೆ ಆನ್ಲೈನ್ ಕಸ್ಟಮರ್ಸ್ ನಂಬ್ಕೊಂಡ್ ಬರ್ತಾರೆ. ನೀವು ನೋಡ್ತಾ ಇದ್ದಂಗೆ ನಿಮ್ ಮುಂದೆನೆ 3 ಜನ ಬಂದು ಕೊಟೇಶನ್ ತಗೊಂಡ್ ಹೋಗ್ಬಿಟ್ರು. ಆನ್ಲೈನ್ ಕಸ್ಟಮರ್ಸ್ ಬರ್ತಾರೆ, ಜೆನ್ಯೂನ್ ಪ್ರಾಡಕ್ಟ್ಸ್ ನ ಕೇಳ್ತಾರೆ, ಜೆನ್ಯೂನ್ ಐಟಮ್ ನ ಹಾಕೊಂಡು ಹೋಗ್ತಾರೆ. ನಾವು ಖುಷಿಯಿಂದ ಇದೀವಿ ಸರ್. ಆಮೇಲೆ 9 ಇಂಚಸ್ದು ಹಂಗೆ ನಾನು ಮೇಲೆ ಹೇಳ್ಬಿಡ್ತೀನಿ ಸರ್. ಇನ್ನೊಂದು ನೋಡಿ, ಇದು ಬ್ರಾಂಡೆಡ್ ಸಿಸ್ಟಮ್ ಕೇಳಿದಿರಲ್ಲ ಸರ್, ಮೈ ಟಿವಿಎಸ್ ಅಂತ. ಇದರಲ್ಲಿ ನಿಮ್ಗೆ ಫ್ರಂಟ್ ರೆಕಾರ್ಡಿಂಗ್ ಕ್ಯಾಮ್ರಾ ಬರ್ತದೆ, ಮತ್ತೆ ಒಂದು ಬ್ಯಾಕ್ ಕ್ಯಾಮ್ರಾ ಬರ್ತದೆ. ಇದು ನಿಮ್ಗೆ ಒಳ್ಳೆ ಬೆಸ್ಟ್ ಪ್ರೈಸ್ ಇಂದ ಹಾಕೊಡ್ತೀನಿ ನೋಡಿ. ಮಾರ್ಕೆಟ್ ಅಲ್ಲಿ ಕಾಪಿ ಮಾಡ್ತಾರೆ, ಹಳೆ ಸಿಸ್ಟಮ್ ನ ಹೊಸ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಮಾಡ್ಕೊಡ್ತಾರೆ. ಪೀಸ್ ನಿಮ್ಗೆ ಸೀಲ್ ಪ್ಯಾಕ್ ಜೊತೆ ನಾನು ಓಪನ್ ಮಾಡ್ಕೊಳ್ಳೋದು ಸರ್. 100% ವಾರಂಟಿ ಸರ್. ಎಲ್ಲ ಸಿಸ್ಟಮ್ಸ್ಗೆ ನೋಡಿ 1 year ವಾರಂಟಿ. ಇದು ಪೀಸ್ ಟು ಪೀಸ್ ಸರ್. ಇದೆಲ್ಲ ನಿಮ್ಗೆ ಬ್ರಾಂಡೆಡ್ ಐಟಮ್ಸ್ ಅಲ್ಲಿ ಏನ್ ಗೊತ್ತಾ, ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ಬಿಡ್ತಾರೆ. ಇದು ಲೋಕಲ್ ಐಟಮ್ಸ್ ನ ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡಲ್ಲ.
ನಾಳೆ ದಿವಸ ಅಂಗಡಿಯವ್ರು ಬಂದಾಗ ಎಷ್ಟು ದಿನದಲ್ಲಿ ಮಾಡ್ಕೊಡ್ತೀರಾ? ಫಾರ್ ಎಕ್ಸಾಂಪಲ್ ಏನೋ ಸರ್ ಇವಾಗ ಏನಾದ್ರು ರಿಪೇರ್ ಆಯ್ತಾ 1 hour ಟೈಮ್ ಕೊಡಿ ಸರ್. 1 hour ಅಲ್ಲಿ 1 hour ಟೈಮ್ ಕೊಡಿ. ಏನ್ ಗೊತ್ತಾ 1 hour ನಾವ್ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಆ ಐಟಮ್ ನ ಚೆಕ್ ಮಾಡ್ತಾರೆ, ಏನಾಗಿದೆ ಟೆಕ್ನಿಕಲ್ ಆಗಿ ನೋಡ್ತಾರೆ, ಆಮೇಲೆ ಅವ್ರು ಚೇಂಜ್ ಮಾಡ್ಕೊಡ್ತಾರೆ. ನಾನು ಬೇರೆಯವ್ರ ತರ ಬನ್ನಿ ಸರ್ ಒಂದು 10 ನಿಮಿಷದಲ್ಲಿ ಚೇಂಜ್ ಮಾಡ್ಕೊಡ್ತೀನಿ, 15 minutes ಅಲ್ಲಿ ಚೇಂಜ್ ಮಾಡ್ಕೊಂಡು ಇಟ್ ಇಸ್ ಇಂಪಾಸಿಬಲ್. ಅದು ಮಾಡಕ್ಕೆ ಅದು ಸಾಧ್ಯನೇ ಇಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ವೇಟ್ ಮಾಡಿಸ್ತಾ ಇರ್ತಾರೆ ಇಲ್ಲಿ. ಆಮೇಲೆ ಕಸ್ಟಮರು ಬೇರೆ ಬೇರೆ ತರ ಜಗಳ ಎಲ್ಲ ಆಗ್ತಾ ಇರ್ತದೆ. ಡೋಂಟ್ ವಾಂಟ್ ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ. ಆಮೇಲೆ ನೋಡ್ತಾ ಇರ್ಬೋದು, ಇದು ನಿಮ್ಗೆ ಟಾಟಾ ಗಾಡೀಸ್ ಅಲ್ಲಿ ತುಂಬಾ ಈ ಸಿಸ್ಟಮ್ಸ್, ಈ ಬ್ರ್ಯಾಂಡ್ಸ್ ಕ್ರಾಸ್ ಲಿಂಕ್ ವೀಲ್ಸ್ ಇದೆಯಲ್ಲ, ಇದು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್ಸ್. ಇದು ನಿಮ್ಗೆ ಯಾವ್ದು ವಿಡಿಯೋದಲ್ಲಿ ಹಾಕಿಲ್ಲ. ಈ ವಿಡಿಯೋಸ್ ಅಲ್ಲಿ ನಿಮ್ಗೆ ತೋರ್ಸಕ್ಕೆ ಅವ್ರಿಗೆ ಲಾಭನೇ ಇರಲ್ಲ. ಅವ್ರಿಗೆ ಲಾಭ ಇರಲ್ಲ. ಮೇನ್ ಏನಂದ್ರೆ ನೋಡಿ ಸಿಸ್ಟಮ್ ನೋಡಿ ಸರ್, ಅವ್ರದ್ದು ಪ್ರೀಮಿಯಂ ಕ್ವಾಲಿಟಿ ಹೆಂಗಿದೆ, ಪ್ಯಾಕಿಂಗ್ ನೋಡಿ ಸರ್, ಹಿಂದ್ಗಡೆ ಸ್ಪೆಸಿಫಿಕೇಶನ್ ನೋಡಿ ಯಾವ ತರ ಇದೆ. ಇಷ್ಟಿದೆ, ಇಷ್ಟು ಫೀಚರ್ಸ್ ಇದೆ ಇದರಲ್ಲಿ. ಕ್ವಾಲಿಟಿ ಅನ್ನೋದು ಇದು ಪ್ರೀಮಿಯಂ ಕ್ವಾಲಿಟಿ. ಇದ್ರದ್ದು ನೋಡಿ 8GB RAM 8GB ROM 2+32 ಇದು. ಬಟ್ ಕ್ವಾಲಿಟಿ ಯಾವ ತರ ಇದೆ, ಬಿಲ್ಡ್ ಕ್ವಾಲಿಟಿ ಬಾಕ್ಸ್ ಅಷ್ಟಿದೆ ಚೆನ್ನಾಗಿದೆ, ಬಟ್ ಅದು ಒಳಗಡೆ ಅಷ್ಟು ಚೆನ್ನಾಗಿದೆ. 1 year ವಾರಂಟಿ ಇದೆ ಇದಕ್ಕೂ. ಇದು ನೋಡಿ, ಇದೆಲ್ಲ ನಿಮ್ಗೆ ಸರ್ ಟಾಟಾ ಗಾಡೀಸ್ ಅಲ್ಲೆಲ್ಲ, ಮಹೀಂದ್ರಾ ಗಾಡೀಸ್ ಎಲ್ಲ ತುಂಬಾ ಯೂಸ್ ಆಗಿದೆ ಸರ್ ಈ ಸಿಸ್ಟಮ್ಸ್. ಕ್ರಾಸ್ ಲಿಂಕ್ ವೀಲ್ಸ್ ನಾರ್ಮಲ್ ಕಂಪನಿ ಎಲ್ಲ ಒಳ್ಳೆ ಕಂಪನಿ, ಇದು ಬೆಸ್ಟ್, ಒನ್ ಆಫ್ ದ ಬೆಸ್ಟ್ ಕಂಪನೀಸ್ ಎಲ್ಲ ಇದೆ ನೋಡಿ. ಫೀಚರ್ಸ್ ನೋಡ್ಕೊಳ್ಳಿ, ಇಷ್ಟು ಫೀಚರ್ಸ್ ಇದೆ. ಸೊ ಆಮೇಲೆ ಇನ್ನ ಇದೆ ಇವ್ರ ಹತ್ರ ತುಂಬಾ ತರ ಸ್ಟ್ಯಾನ್ಲಿ ಮತ್ತೆ ವೈಬ್ರೋಸೋನಿಕ್ ಇದೆ, ನೋಡ್ಕೊಳ್ಳಿ ಹಂಗೆ. ಸರ್ ನೋಡಿ ಸರ್, ಮಾರ್ಕೆಟ್ ಅಲ್ಲಿ ಹೇಳೇ ಇರಲ್ಲ, ಅವ್ರ ಹೆಸರೇ ಗೊತ್ತಿಲ್ಲ ತುಂಬಾ ಜನಕ್ಕೆ ಹೆಸರೇ ಗೊತ್ತಿಲ್ಲ. ಬ್ಲಾಕ್ ಪಂಕ್ ಒಂದ್ ಗೊತ್ತಿದೆ ಸರ್, ಬ್ಲಾಕ್ ಅಂತಾರೆ ಜಾಸ್ತಿ, ಬಿಟ್ರೆ ನಾಕಾಮಿಚಿ ಅಂತಾರೆ. ಬ್ಲಾಕ್ ಪಂಕ್ ಇದೆ, ನಾಕಾಮಿಚಿ ಇದೆ, ನಿಪಾನ್ ಇದೆ, ಮೈ ಟಿವಿಎಸ್ ಇದೆ, ಮ್ಯಾಪ್ ಮೈ ಇಂಡಿಯಾ ಇದೆ, ಸರಿನಾ? ಅದರಿಂದ ಹೇರ್ ಬ್ರ್ಯಾಂಡ್ಸ್ ಹೋಗ್ತೀರಾ, ಆನ್ಕ್ಯೋ ಇದೆ, ಜಪಾನ್ ಬ್ರ್ಯಾಂಡ್, ಅದೆಲ್ಲ ಸಿಸ್ಟಮ್ಸ್. ಎನ್ಕ್ವೈರಿ ಬನ್ನಿ ನನ್ನ ಹತ್ರ ಕೇಳಿ, ನಿಮ್ಗೆ ಒನ್ ಆಫ್ ದ ಬೆಸ್ಟ್ ಪ್ರೈಸ್ ನಾನು ಮಾಡ್ಕೊಡ್ತೀನಿ. 100% ಬೆಸ್ಟ್ ಪ್ರೈಸ್ ಸರ್. ನಮ್ಗೆ ಲಾಭ ಬೇಡ. ಲಾಭ ಏನ್ ಗೊತ್ತಾ, 100% ನಾವು ಲಾಭ ಬೇಕು, ಬಟ್ ಎಷ್ಟು ಹೊಟ್ಟೆಗೆ ಸಾಲ್ತದೆ ಅಷ್ಟೇ ಸಾಕು. ಇಲ್ಲಿ ತನಕ ತಿನ್ಬಿಟ್ಟು ಇಲ್ಲಿಂದ ಉಗಿಯೋದ್ ಬೇಡ. ಇಲ್ಲಿದ್ಯಾ ಇಲ್ಲೇ ಸಾಕು ನಮ್ಗೆ. ನಮ್ಮ ಭಾಷೆಯಲ್ಲಿ ನಾನು ಇದು ವಿಡಿಯೋ ಹೇಳ್ತಾ ಇರೋದು, ಕಸ್ಟಮರ್ಸ್ ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ವಿ ಆರ್ ಸರ್. ಆಮೇಲೆ ಒನ್ ಆಫ್ ದ ನನ್ನ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಹೇಳ್ಬಿಟ್ಟು ನಮ್ಗೆ ಇದು ಕ್ಲೋಸ್ ಮಾಡ್ತೀನಿ ಸರ್. ಮೇನ್ ಇಂಪಾರ್ಟೆಂಟು ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್, ಬ್ಯಾಂಗ್ಳೂರ್ದು ಒಂದು ಇದು ಹೇಳ್ತಾರಲ್ಲ, ಎಲ್ಲಾ ಕಡೆ ಹೋದ್ರೆ ಟ್ರಾಫಿಕ್, ಎಲ್ಲಿಂದ ಬಂದ್ ಗುತ್ತಾರೆ, ಎಲ್ಲಿಂದ ತಗೊಂಡು ಹೊಡಿತಾರೆ. ಮೊನ್ನೆ ತುಂಬಾ ತರ ಸರ್. ಐ ವಾಂಟ್ ಟು ಸೇ ವರ್ಸ್ಟ್ ಅಂದ್ರೆ ವರ್ಸ್ಟ್. ಮೇನ್ ಇಂಪಾರ್ಟೆಂಟ್ ಲೇಡೀಸ್ ಆಗ್ಲಿ, ಜೆಂಟ್ಸ್ ಆಗ್ಲಿ, ಯೆಲ್ಲೋ ಬೋರ್ಡ್ ಅವರಾಗ್ಲಿ, ಹೊಸ ಡ್ರೈವಿಂಗ್ ಕಲ್ತಿರ್ತಾರಲ್ಲ ಅವ್ರಾಗ್ಲಿ, ನಾನ್ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಸರ್, ನೀವು ಆಂಡ್ರಾಯ್ಡ್ ಹಾಕ್ಸಿಲ್ಲ ಅಂದ್ರೂ ಪರವಾಗಿಲ್ಲ, ಫಸ್ಟ್ ಡ್ಯಾಶ್ ಕ್ಯಾಮ್. ಹೌದು ಫ್ರೆಂಡ್ಸ್, ಇದು ಆಕ್ಚುಲಿ ಬಂದ್ಬಿಟ್ಟು ಇದು ಒಂದು ಮ್ಯಾಂಡೇಟ್ರಿ ಥಿಂಗ್. ಇವಾಗ ನೀವು ಎಲ್ಲಿ ಹೋದ್ರೆ ತುಂಬಾ, ಇವಾಗ ನೀವೇ ನೋಡಿರ್ತೀರಾ, ನಾವು ಹೇಳೋದು ಬೇಕಾಗಿಲ್ಲ, ತುಂಬಾ ಜನದಲ್ಲಿ ತುಂಬಾ ಸ್ಕ್ಯಾಮ್ಗಳು ಆಗ್ತಾ ಇದೆ. ನೀವು ರೋಡಲ್ಲಿ ಹೋಗ್ತಾ ಇದ್ರೆ ಯಾರೋ ಬಂದು ಗೊತ್ತಾನೆ ನಿಮ್ನ, ಸೊ ಆಮೇಲೆ ನೈಫ್ ತಗೊಂತಾರೆ, ಸೊ ಏನೋ ವೆಪನ್ಸ್ ಎಲ್ಲ ತಗೊಂಡು ನಿಮ್ನ ಅಟ್ಯಾಕ್ ಮಾಡಕ್ ಬರ್ತಾರೆ. ಸೊ ಆಕ್ಸಿಡೆಂಟ್ಸ್ ಆಗುತ್ತೆ. ಸೊ ಯಾರ ಮೇಲೆ ತಪ್ಪಿದೆ ಅಂತಾನು ಹೇಳಕ್ಕಾಗಲ್ಲ. ಈ ತರ ಎಲ್ಲ ಒಂದು ಪ್ರೂಫ್ ಇದ್ರೆ ಸರ್ ನಿಮ್ಗೆ 100% ಯೂಸ್ ಆಗುತ್ತೆ. ನಾನು ಏನಂತೀನಿ ಅಂದ್ರೆ, ಹೊಸ ಕಾರ್ ತಗೊಂಡಿದ್ರೆ, ಹೊಸ ಕಲ್ತಿರ್ತಾರೆ, ಹೊಸ ಕಾರ್ ತಗೊಂಡ್ಬಿಟ್ಟಿರ್ತಾರೆ. ಅವ್ರಿಗೆ ಏನ್ ಗೊತ್ತಾ, ಆಂಡ್ರಾಯ್ಡ್ ಹಾಕ್ಸೋದ್ ಮುಖ್ಯ ಅಲ್ಲ, ನಿಮ್ ಪ್ರೂಫ್ ಇರೋ ಮುಖ್ಯ ಕಾರಲ್ಲಿ. ಫಸ್ಟ್ ಪ್ರೂಫ್ ಇರೋ ಐಟಮ್ ನ ಹಾಕ್ಸಿ. ಆಂಡ್ರಾಯ್ಡ್ ಆಮೇಲೆ ಹಾಕ್ಸ್ಕೊಬಹುದು. ನೀವು ಎಲ್ಲಾದ್ರೂ ಹೋದಾಗ ಏನಾದ್ರು ಗುದ್ದಾಯ್ತು, ಅವ್ರು ಗುದ್ದಿರ್ತಾರೆ, ಆದ್ರೂ ನಿಮ್ ಮೇಲೆ ಎತ್ತಾಕ್ಬಿಟ್ಟು ನಿಮ್ಗೆ 50,000 ಕೊಡಿ, 20,000 ಕೊಡಿ ಅಂತ ತುಂಬಾ ಫ್ರಾಡ್ಸ್ ಮಾಡ್ತಾರೆ. ಒಂದು ಕ್ಯಾಮ್ರಾ ನಾರ್ಮಲ್ ಆಗಿ ನೋಡಿ ಸರ್, ನಮ್ಮ ಹತ್ರ ಒಂದು ಸ್ಟಾರ್ಟಿಂಗ್ ಪ್ರೈಸ್ ಹೇಳ್ಬಿಡ್ತೀನಿ, ಕ್ಯಾಮ್ರಾ ಮಾತ್ರ ಹೇಳ್ತೀನಿ. ಒಂದು ಸ್ಟಾರ್ಟಿಂಗ್ ಪ್ರೈಸ್ ನಿಮ್ಗೆ 2500 ಇಂದ ಒಳ್ಳೆ ಫ್ರಂಟ್ ಡ್ಯಾಶ್ ಕ್ಯಾಮ್ ಹಾಕೊಡ್ತೀನಿ ನಿಮ್ಗೆ. ಅದರಿಂದ ಫ್ರಂಟ್ ಅಂಡ್ ಬ್ಯಾಕ್ ಕ್ಯಾಮ್ರಾ ನೋಡಿ, ಇದು 3-way ಕ್ಯಾಮ್ರಾ. ಇದು ನೀವು ಒಳಗಡೆ ಕೂತ್ಕೊಂಡಿರೋರು ನೋಡ್ಕೊಬಹುದು, ಫ್ರಂಟ್ ಇಂದ ನೋಡ್ಕೊಬಹುದು, ಬ್ಯಾಕ್ ಸೈಡ್ ಇಂದ ನೋಡ್ಕೊಬಹುದು. 3-way ಕ್ಯಾಮ್ರಾ. ಇದು ಫ್ರಂಟ್ ಅಂಡ್ ಬ್ಯಾಕ್ ಕ್ಯಾಮ್ರಾ. ಇದು 70 MI ಬ್ರಾಂಡೆಡ್ ಕ್ಯಾಮ್ರಾ. ಇದು ಬ್ರಾಂಡ್. ಇದರಲ್ಲಿ ಪೈನಿಯರ್ ಇದೆ, ಸೋನಿ ಇದೆ, ಬ್ಲಾಪಾಂಕ್ ಇದೆ ಸರ್. ನಾನು ವಿಡಿಯೋಸ್ ಅಲ್ಲಿ ತೋರಿಸಿದ್ರೆ ತುಂಬಾ 100% ಒರಿಜಿನಲ್, ವಿತ್ ಸ್ಕ್ಯಾನರ್, ವಿತ್ ಬಿಲ್, ವಿತ್ ಎಲ್ಲಾ ತರ ವಾರಂಟಿ. ನಿಮ್ಗೆ ಸ್ಕ್ಯಾನ್ ಮಾಡಿದ ತಕ್ಷಣ ಡೈರೆಕ್ಟ್ ವೆಬ್ಸೈಟ್ ಹೋಗ್ಬೇಕು. ನಿಮ್ಗೆ ಏನ್ ಪ್ರೈಸ್ ಇದೆ ಅದೆಲ್ಲ ತೋರಿಸಬೇಕು. 100% ಹೋಗ್ಬೇಕು. ಅದೇ ಒರಿಜಿನಲ್ ಪ್ರಾಡಕ್ಟ್. ನಾನು ಹೇಳಿಲ್ಲ, ಯಾವಾಗ ಹೇಳ್ತಾ ಇದ್ದೀನಿ. ಸ್ಕ್ಯಾನರ್ ನೀವು ಸ್ಕ್ಯಾನ್ ಮಾಡಿದ ತಕ್ಷಣ ಒರಿಜಿನಲ್. ನೀವು ನಾರ್ಮಲ್ ಇದು ಬ್ಲಾಪಾಂಕ್ ದಿಂದ ಹಿಡ್ಕೊಂಡು ಯಾವುದೇ ಬ್ರ್ಯಾಂಡ್ ತಂಗ ಹೋಗಿ, ನೀವು ಇದು ಆಡಿಯೋಸನ್ ತಂಗ ಹೋಗಿ, ಸ್ಕ್ಯಾನರ್ ಇದ್ದೇ ಇರ್ತದೆ. ಆಲ್ಮೋಸ್ಟ್ ಎಲ್ಲ ಇದ್ರ ಮೇಲೆ ಸ್ಪೀಕರ್ಸ್ ಆಗ್ಲಿ, ಎಲ್ಲಾ ತರ ಒರಿಜಿನಲ್ ಪ್ರಾಡಕ್ಟ್ಸ್ ಮೇಲೆ ಸ್ಕ್ಯಾನರ್ ಇರ್ತದೆ. ಸ್ಕ್ಯಾನ್ ಮಾಡ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ, 5 ನಿಮಿಷ ಕೆಲಸ. ಅದು ಸ್ಕ್ಯಾನ್ ಮಾಡಿದ ತಕ್ಷಣ ವೆಬ್ಸೈಟ್ ಹೋಗ್ತೀರಾ, ಒರಿಜಿನಲ್ ಡೂಪ್ಲಿಕೇಟ್ ಅಂತ ಗೊತ್ತಾಗ್ಬಿಡ್ತದೆ. ಸೊ ನೀವು ಯಾವುದೇ ಕಾರ್ ತಗೊಂಡ್ರು ಮ್ಯಾಂಡೇಟರಿ ಬಂದ್ಬಿಟ್ಟು ಹೌದು ಸರ್, 100% ಅದು ಹಾಕ್ಸಿ. ನೀವು ತುಂಬಾ ತರ ಇದರಿಂದ ನಿಮ್ಗೆ ಒಳ್ಳೇದು, ನಿಮ್ಗೆ ಒಳ್ಳೇದು. ಕಾರ್ ಡ್ಯಾಶ್ ಕ್ಯಾಮ್ ಇದ್ರೆ ನಿಮ್ಗೆ ಒಳ್ಳೇದು. ಆಮೇಲೆ ಎಲ್ಇಡಿಸ್ ಸರ್, ಎಲ್ಇಡಿಸ್ ಅಲ್ಲಿ ಯಾವ ತರ ಎಷ್ಟು ಬ್ರ್ಯಾಂಡ್ ಬೇಕು ಸರ್? ನಾನು ಒಂದ್ 3 ಬ್ರ್ಯಾಂಡ್ ತೋರಿಸಿದೀನಿ. ನಿಮ್ಗೆ ಯಾವ ತರ ಎಷ್ಟು ಬ್ರ್ಯಾಂಡ್ ಬೇಕು ಹೇಳ್ತೀನಿ. ಬೆಸ್ಟ್ ಬ್ರ್ಯಾಂಡ್ಸ್ ಮಾತ್ರ ತೋರಿಸಿ ಸರ್.
ಸರ್ ಒಂದ್ 3 ಬ್ರ್ಯಾಂಡ್ ಇಟ್ಟಿದ್ದೀನಿ. ಹಾ. ಒಂದು ಪಂಚ್ ಆಡಿಯೋ, ಮೈ ಟಿ ವಿ ಎಸ್, ಇನ್ನೊಂದು ನೋಡಿ ಜಾಗ್ವಾರ್ ಇದೆ, ನೀಟ್ ಫೋರ್ಸ್ ಇದೆ, ಹಾಕೈ ಇದೆ, ಇನ್ನೂ ತುಂಬಾ ತರ ಬ್ರ್ಯಾಂಡ್ಸ್ ಇದೆ. ಅಲ್ಲೇ ನೋಡಿ ಎಲ್ಲ. ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿಂದ ಇದೆ ಸರ್? ಸರ್ ಪ್ರೈಸ್ ನಾನು ಹೇಳ್ತಾ ಇದೀನಲ್ಲ ಸರ್, ಪ್ರೈಸ್ ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ಬಿಕಾಸ್ ಕಾಪಿ ಮಾಡ್ತಾರೆ, ತುಂಬಾ ತರ ಚೈನಾ ಪ್ರಾಡಕ್ಟ್ಸ್ ಮಾಡ್ಬಿಟ್ಟು ಮಾರ್ತಾರೆ, ಎಲ್ಲ ಮಾಡ್ತಾರೆ. ಐ ಆಮ್ ನಾಟ್ ಗೋಯಿಂಗ್ ಟು ಪ್ರೈಸ್ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ, ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ಬೆಸ್ಟ್ ಇಂದ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ, ಒರಿಜಿನಲ್ ಜೆನ್ಯೂನ್ ಪ್ರಾಡಕ್ಟ್ ಮಾಡ್ಕೊಡ್ತೀವಿ. ಪ್ರೈಸ್ ಮಾತ್ರ ಯಾಕಂದ್ರೆ ಪ್ರೈಸ್ ಹೇಳಬೇಕು ನಾವು, ಅವ್ರ ಮುಂದೆಯಿಂದ ಕಾಪಿ ಮಾಡ್ಬೇಕು, ಲೋಕಲ್ ಐಟಮ್ ನಿಮ್ಗೆ ಆಗ್ಬೇಕು, ಅದೆಲ್ಲ ಬೇಕಾಗಿಲ್ಲ. ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಒಳ್ಳೆ ಎಲ್ಲ ಇದು ಮಾಡ್ಕೊಡ್ತೀವಿ. ಸೆಕೆಂಡ್ ಥಿಂಗ್ ಇಸ್ ನೋಡಿ ಸರ್, ಬೇಸಿಕ್ ಗಾಡಿ ತಗೊಂಡಿದ್ರೆ ಒಂದು ನಿಮ್ಗೆ ಸ್ಟೇರಿಂಗ್ಸ್ ಇರಲ್ಲ. ಈ ಗಾಡಿಗೆ ಬೇಸಿಕ್ ಗಾಡಿ, ಇದಕ್ಕೆ ಸ್ಟೇರಿಂಗ್ ನಾರ್ಮಲ್ ಸ್ಟೇರಿಂಗ್ ಇರೋದು. ಈ ತರ ಟಾಪ್ ಅಂಡ್ ಸ್ಟೇರಿಂಗ್ ಸಿಗ್ತದೆ ನಿಮ್ಗೆ, ಮಾರುತಿ ಆಗ್ಲಿ, ನಿಮ್ಗೆ ಬೇರೆ ಬೇರೆ ಯಾವ್ದು ನಿಮ್ಗೆ ಯಾವ ತರ ಇದಿದೆ ಎಲ್ಲ ತರದ್ದು ಸ್ಟೇರಿಂಗ್ ಸಿಗ್ತದೆ. ಸೊ ನೋಡಿ ಸೆಲ್ಟಾಸ್ದು ಪ್ಯಾಡಲ್ ಶಿಫ್ಟರ್ಸ್ ಬರುತ್ತೆ, ವಾಲ್ಯೂಮ್ ಕಂಟ್ರೋಲು, ಸೊ ಆಮೇಲೆ ಈ ಕ್ರೂಸು, ಕಾಲ್ದು ಡಿಸ್ಕನೆಕ್ಟ್ ಮಾಡಿ, ಸೆಲ್ಟಾಸ್ ನಿಮಗೆ ಕ್ರೂಸ್ ಕಂಟ್ರೋಲು ಮತ್ತೆ ಸ್ಟೇರಿಂಗ್ ಬಟನ್ಸ್ ಎಲ್ಲ ಸಿಗ್ತದೆ, ಎಲ್ಲ ತರ ಇದೆ ಸರ್. ನೋಡಿ ಒಂದು ವೈರು ನಿಮ್ಗೆ ಕಂಪನಿಯಿಂದ ಏನ್ ಕೊಟ್ಟಿರ್ತಾರೆ, ಒಂದು ವೈರು ಸ್ಕಿನ್ನು ಮಾಡಲ್ಲ, ಕಟ್ಟು ಮಾಡಲ್ಲ, ಕಪ್ಲರ್ ಟು ಕಪ್ಲರ್ ಎಲ್ಲ ಅಟ್ಯಾಚ್ ಆಗ್ತದೆ. ಯಾವ್ದು ತರ ಡ್ಯಾಮೇಜ್ ಕಂಪನಿ ಐಟಮ್ ನ ಯಾವ್ದು ತರ ಡ್ಯಾಮೇಜ್ ಎಲ್ಲ ಮಾಡೋದಿದೆ ಇಲ್ಲ. ನಿಮ್ಗೆ ಏನ್ ಒರಿಜಿನಲ್ ನಿಮ್ಗೆ ಇದಿರ್ತದೆ ಆ ತರನೇ ಫಿಟ್ಮೆಂಟ್ ಆಗುತ್ತೆ, ಕಪ್ಲರ್ ಟು ಕಪ್ಲರ್ ಫಿಟ್ಮೆಂಟ್ ಆಗುತ್ತೆ. ಯಾವ್ದು ಕಟ್ಟಿಂಗು ಸ್ಕಿನ್ನಿಂಗ್ ಎಲ್ಲ ಯಾವ ತರದ್ದು ಇದಿಲ್ಲ. ಆಮೇಲೆ ಒಂದು ಬೆಸ್ಟ್ ತಗೊಳ್ಳಿ, ಫಾಗ್ ಲ್ಯಾಂಪ್ಸ್ ಅಲ್ಲಿ 3 ತರ ವೆರೈಟಿ ಇದೆ ಸರ್. ಓಕೆ, ನಾರ್ಮಲ್ ಆಗಿ ಹೇಳ್ಬಿಡ್ತೀನಿ. ಇದು ನೋಡಿ ಹಿಂಗೆ ತೋರಿಸ್ಬಿಡ್ತೀನಿ. ಇದು ಬಂದ್ಬಿಟ್ಟು ನಿಮ್ಗೆ ಟ್ರೈ ಕಲರ್ ಫಾಗ್ ಲ್ಯಾಂಪ್. ಇದು ಓಕೆ, ನಿಮ್ಗೆ ಆಫ್ ವೈಟು, ಫುಲ್ ವೈಟು ಮತ್ತೆ ಎಲ್ಲೋ. ನಿಮ್ಗೆ ಇದೊಂದಾಯ್ತು. ಇದ್ರದ್ದು ನೋಡಿ, ಇದ್ರದ್ದು ನೋಡಿದ್ದೀರಾ ಸರ್? ಸ್ವಲ್ಪ ಮುಂದೆ ತಗೊಂಡ್ಬಂದ್ಬಿಟ್ರೆ ನಾನು ಇಲ್ಲಿ ನೋಡಿ ಸರ್, ಇದು ಡ್ಯುಯಲ್ ಲೆನ್ಸಸ್ ಇದು. ಓಕೆ, ಈ ಪ್ರೊಜೆಕ್ಟರ್ ಅಲ್ಲಿ ನಾರ್ಮಲ್ ಆಗಿ ನಿಮ್ಗೆ ರೌಂಡ್ ಪ್ರೊಜೆಕ್ಟರ್ ಇರ್ತದೆ. ಮೀನ್ಸ್ ಬೇಸಿಕ್ ಆಗಿ ಈ ತರ ನಾರ್ಮಲ್ ಪ್ರೊಜೆಕ್ಟರ್ ಬರ್ತದೆ, ಫುಲ್ ರೌಂಡ್. ಇದಲ್ಲಿ ಏನು ನಿಮ್ಗೆ ಲೆನ್ಸಸ್ ಏನು ಇರಲ್ಲ. ಇದನ್ನ ನಿಮ್ಗೆ 12,000, 15,000, 20,000 ಬೈಕ್ ಬಂದಂಗೆ ಹೇಳ್ತಾರೆ. ಬೈಕ್ ಬಂದಂಗೆ, ಯಾಕಂದ್ರೆ MRP ಇರಲ್ಲ ಐಟಮ್ ಮೇಲೆ, ಬೈಕ್ ಬಂದಂಗೆ ಹೇಳ್ತಾರೆ. ನೋಡಿ ಸಿಂಗಲ್ ಲೆನ್ಸಸ್ ಪ್ರೊಜೆಕ್ಟರ್, ಇದು ಸಿಂಗಲ್ ಲೆನ್ಸ್ ಪ್ರೊಜೆಕ್ಟರ್, ಇದು ಡಬಲ್ ಲೆನ್ಸ್ ಪ್ರೊಜೆಕ್ಟರ್, ಇದು ನಾರ್ಮಲ್ ಪ್ರೊಜೆಕ್ಟರ್. ಎಲ್ಲಾದ್ರದ್ದು ಒಂದು ಒಳ್ಳೆ ಪ್ರೈಸ್ ಹೇಳ್ತೀನಿ, ಸ್ಟಾರ್ಟಿಂಗ್ ಪ್ರೈಸ್ ಹೇಳ್ಬಿಡ್ತೀನಿ. ಇದ್ರದ್ದು ಒಂದ್ ಮಾತ್ರ ನಿಮ್ಗೆ 6,500 ಇಂದ ಒಳ್ಳೆ ಪ್ರೊಜೆಕ್ಟ್ರು ಮತ್ತೆ 1 year ವಾರಂಟಿ ಜೊತೆ, ರಿಪ್ಲೇಸ್ಮೆಂಟ್ ವಾರಂಟಿ ಜೊತೆ 6,500 ಪ್ರೊಜೆಕ್ಟ್ರು ಪ್ಲಸ್ ಫ್ರೀ ಫಿಟ್ಟಿಂಗ್ ಯಾವ್ದಕ್ಕೂ ನಾನು ₹1 ಚಾರ್ಜ್ ಮಾಡಲ್ಲ. 100% ₹1 ಕಲರ್ ಬರುತ್ತಲ್ಲ. ಇದರಲ್ಲಿ ನಿಮ್ಗೆ ಇದು ಸಿಂಗಲ್ ಕಲರ್. ಇದು ಏನಂದ್ರೆ ನಿಮ್ಗೆ ಒರಿಜಿನಲ್ ಇದು ಮೀನ್ಸ್ ನಿಮ್ಗೆ ಥ್ರೋ ಇದೆಯಲ್ಲ, ಥ್ರೋ ಮತ್ತೆ ನಿಮ್ಗೆ ಲೈಟ್ ಇದು ಕ್ವಾಲಿಟಿ ಮತ್ತೆ ಅದು ಏನಂತಾರೆ, ಅದು ಕ್ಲಾರಿಟಿ ಇರ್ತದೆ ರೋಡ್ ಮೇಲೆ. ಹಾಕೊಂಡ್ ಹೋಗ್ಮೇಲೆ ಒಂದು ಕ್ಲಾರಿಟಿ ಅನ್ನೋದು ಇರ್ಬೇಕು, ಮತ್ತೆ ಒಂದು ಹಾಕದ್ಮೇಲೆ ವರ್ತ್ ಅನ್ಸ್ಬೇಕು ನಿಮ್ಗೆ, ಏನೇ ಇರ್ಲಿ. ಇದು ಬೇರೆ ಬೇರೆ ತರ ಇನ್ನೂ ತುಂಬಾ ತರ ಇದೆ. ನಾನು ನಿಮ್ಗೆ ಬೇಸಿಕ್ ಆಗಿ ಹೇಳ್ಬಿಟ್ಟು ಮೇಲೆ ನಿಮ್ಗೆ ಒಂದು ಒಳ್ಳೆ ನಿಮ್ಗೆ ಒಂದು ನಾಲೆಜ್ ಸಿಗ್ಬೇಕಂದ್ರೆ ಸರ್, ನನ್ನ ಮೇನ್ ಪರ್ಪಸ್ ಏನಂದ್ರೆ ನಾಲೆಜ್ ಮಾಡ್ತಾ ಇದ್ದೀನಿ. ಆದ್ಮೇಲೆ ಅವ್ರು ನಮ್ಗೆ ಏನಾದ್ರು ಅವ್ರ ಇಷ್ಟ ತುಂಬಾ ವಿಡಿಯೋಸ್ ಎಲ್ಲ ಮಾಡಿ ತುಂಬಾ ನಾನು ಅವ್ರ ಚಾನಲ್ ಅವ್ರ ಹೆಸರು ನಾನು ನಿಮ್ಗೆ ಇದಾಗುತ್ತೆ. ಐ ಡೋಂಟ್ ವಾಂಟ್ ಟು ಟೆಲ್ ದೇರ್ ಚಾನಲ್ ನೇಮ್. ಅದಲ್ಲಿ ನಂದು ಇಷ್ಟು ಮಾಡಿ 8 ತಿಂಗಳಾಗಿದೆ ಸರ್. ಬಿಫೋರ್ ದಟ್ ನನ್ನ ತಮ್ಮ ಮಾಡಿದ್ದಾನೆ 1.5 ವರ್ಷ, ಮೇ ಬಿ 1.5 ವರ್ಷ 2 years ಆಗಿದೆ. ಅದಲ್ಲಿ ನಾನು ಒಂದು ರಿವ್ಯೂ ಆದ್ರೂ ತಪ್ಪಿದ್ರೆ ನಮ್ಮ ಅಂಗಡಿ ಬಗ್ಗೆ ಒಂದ್ ರಿವ್ಯೂನು ತಪ್ಪಿಲ್ಲ. 40K ವ್ಯೂಸ್ ಹೋಗ್ಬಿಟ್ಟಿದೆ, ಅರೌಂಡ್ 40K ವ್ಯೂಸ್. ಎಲ್ಲ ಇವತ್ತು ಬರ್ತಾರೆ, ಒಳ್ಳೆ ನಮ್ಗೆ ಅಲ್ಲಿ ತನಕ ಹೋಗೋ ತನಕ ನಾವು ಮೀಟ್ ಮಾಡ್ಬಿಟ್ಟು ಒಳ್ಳೆ ಹ್ಯಾಂಡ್ ಶೇಕ್ ಮಾಡ್ಬಿಟ್ಟು ಸರ್ ತುಂಬಾ ಕೆಲಸ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ. ಯಾಕಂದ್ರೆ ಕೆಲಸ ಚೆನ್ನಾಗಿ ಮಾಡ್ಬಿಟ್ರೆ ಅವರು ಇಷ್ಟಪಡ್ತಾರೆ, ಮಾತಾಡೋಕ್ಕೂ ಇಷ್ಟಪಡ್ತಾರೆ. ಕೆಲಸ ಚೆನ್ನಾಗಿ ಮಾಡ್ಕೊಟ್ಟಿಲ್ಲ ಅಂದ್ರೆ ಯಾವನ್ ಬರೋಕ್ಕೂ ಇಷ್ಟಪಡಲ್ಲ. ಕರೆಕ್ಟ್ ಸರ್. ಆಮೇಲೆ ನಿಮ್ದು ಮೇನ್ ಸ್ಪೆಷಾಲಿಟಿ ಸೀಟ್ ಕವರ್ಸ್ ಅಂತ ಸರ್. ಇದು ಸ್ಮಾಲ್ ಥಿಂಗ್ಸ್. ಇನ್ನೊಂದು ನೋಡಿ, ಎಲ್ಲ ತರ ನಿಮ್ಗೆ ಸ್ವಲ್ಪ ಗಾಡಿಗೆ ಲುಕ್ ಬರ್ಬೇಕು, ನಿಮ್ಗೆ ಜಾಗ್ವಾರ್ ಟೈಪ್ ಲುಕ್ ಬರ್ಬೇಕು, ನಿಮ್ಗೆ ಬೇರೆ ಬೇರೆ ಡಿಫ್ರೆಂಟ್ ಆಗಿ ಸರ್. ನಾರ್ಮಲ್ ಬೇಸಿಕ್ ಗಾಡಿಗೆ ಲುಕ್ಸ್ ಬರ್ಬೇಕಂದ್ರೆ ನೋಡಿ, ಇದನ್ನ ಗ್ರಿಲ್ ಇದೆ, ಯಾವ ತರ ಇದೆ ನೋಡಿ ಸರ್. ಪ್ರೀಮಿಯಂ ಕ್ವಾಲಿಟಿ ಹೆಂಗಿದೆ ನೋಡಿ, ವೇಟ್ ಗಿಟ್ ಎಲ್ಲ. ಇದು ನೋಡಿ ಹೊಸ ಶಿಫ್ಟ್ ಜಾಗ್ವಾರ್ ಗ್ರಿಲ್ಸ್ ತುಂಬಾ ತರ ಇದೆ. ಮತ್ತೆ ಪಿಲ್ಲರ್ ಲೈಟ್ಸ್, ಸ್ಕಾರ್ಪಿಯೋದು ಪಿಲ್ಲರ್ ಲೈಟ್ಸ್ ಎಲ್ಲ ಬಂದಿರಲ್ಲ ಅದಕ್ಕೆ ಬೇಸಿಕ್ ವರ್ಷನ್ಸ್ಗೆ, ಅದಕ್ಕೆ ಪಿಲ್ಲರ್ ಲೈಟ್ಸ್ ಎಲ್ಲ ಇದೆ. ಶಿಫ್ಟ್ ಗೆ ಪಿಲ್ಲರ್ ಲೈಟ್ಸ್ ಇದೆ, ಅಂಡರ್ ಸೀಟ್ ಊಫರ್ಸ್ ಇದೆ, ಎಲ್ಲಾ ಬ್ರ್ಯಾಂಡ್ಸ್ ಇದೆ. ನಾನು ಡೋಂಟ್ ವಾಂಟ್ ಟು ಟೆಲ್, ತುಂಬಾ ಜಾಸ್ತಿ ವಿಡಿಯೋ ಹೆಸರು ಹೇಳ್ತಾ ಹೋಗ್ತಾ ಇದ್ರೆ ಅದು ತುಂಬಾ ತರ. ಇನ್ನೊಂದು ಇದು ಸರ್, ಇದು ಬಂದಿದೆಯಲ್ಲ ಮಾರ್ಕೆಟ್ ಅಲ್ಲಿ,
4,000 5,000 ಹಾಕ್ತಾರೆ ಸರ್. ಸರ್ 4,000-5,000 ರೂಪಾಯಿ ಹಾಕ್ತಾರೆ. ನಾರ್ಮಲ್ ಆಗಿ ಬನ್ನಿ ಸರ್, ಒಂದ್ ಒಳ್ಳೆ ಪ್ರೈಸ್ ಹೇಳ್ತೀನಿ. ನೀವು ಫ್ರೆಂಡ್ಸ್ ನೀವು ಕರ್ಕೊಂಡ್ ಬರ್ಬೇಕು, ಉಲ್ಟಾ ಇಲ್ಲೇ ಹಾಕ್ಸ್ಬೇಕು ಅಂತ ಆ ತರ ಪ್ರೈಸ್ ಕೊಡ್ತೀನಿ. ಅದು ಇನ್ನೊಂದು ಸರ್, ನಮ್ಮ ಅಂಗಡಿದು ಮೋಸ್ಟ್ ಇಂಪಾರ್ಟೆಂಟ್ ಸ್ಪೆಷಾಲಿಟಿ, ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಅಂಗಡಿಯಿಂದ ಹೆಸರು ಬೆಳೆದಿರೋದು, ನಮ್ಮ ಅಂಗಡಿಯಿಂದ ನಮ್ಗೆ ರೆಸ್ಪೆಕ್ಟ್, ನಮ್ದು ಒಂಥರ ಫುಲ್ ಐಡೆಂಟಿಟಿ. ಇಡೀ ಸರೌಂಡಿಂಗ್ ಅಲ್ಲಿ ಇದು ನಮ್ದು ಸ್ಪೆಷಾಲಿಟಿ ಏನಂದ್ರೆ ಸೀಟ್ ಕವರ್ ಸರ್. ಸೀಟ್ ಕವರ್ 100% ನೋಡಿ. ಈ ವಿಡಿಯೋ ಆದ್ಮೇಲೆ 100% ನೋಡಿ ನೀವು ಕಾಪಿ ಮಾಡ್ತಾರೆ ಎಲ್ಲರೂ. ಲಾಸ್ಟ್ ಟೈಮ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನಾರ್ಮಲ್ ಆಗಿ ಸೀಟ್ ಕವರ್ಸ್ ಹೇಳಿದೆ, ಡಬಲ್ ಫಾರ್ಮ್ ಟ್ರಿಬಲ್ ಫಾರ್ಮ್ ನಾನು ಹೇಳಕ್ ಹೋಗಲ್ಲ ಸರ್. ದೇರ್ ಆರ್ ನೋ ಡಬಲ್ ಫಾರ್ಮ್ ಟ್ರಿಬಲ್ ಫಾರ್ಮ್ ಇನ್ ದಿಸ್. ಯಾವ್ದಲ್ಲೂ ಡಬಲ್ ಫಾರ್ಮ್ ಟ್ರಿಬಲ್ ಫಾರ್ಮ್ ಎಲ್ಲ ಯೂಸ್ ಮಾಡಕ್ ಹೋಗ್ಲಿಲ್ಲ. ಇದರಲ್ಲಿ ಇರೋದು ಸಿಂಗಲ್ ಫಾರ್ಮ್, ಡೆನ್ಸಿಟಿ ಯೆಲ್ಲೋ ಕಲರ್ ಸಿಂಗಲ್ ಫಾರ್ಮ್ ಯೂಸ್ ಮಾಡಿದೀವಿ. ಇದು ನಿಮ್ಗೆ ಇಡೀ ಬಜಾರಲ್ಲಿ 3 ಜನರ ಹತ್ರನೋ 2 ಜನರ ಹತ್ರನೇ ಇರೋದಿದು. ಈ ಥ್ರೆಡಿಂಗ್ ಸರ್, ಈ ಥ್ರೆಡಿಂಗ್ ನೋಡ್ತಾ ಇದ್ದೀರಾ ನೀವು, ನೋಡ್ತಾ ಇರ್ಬೋದು, ಸಣ್ಣ ಇದೆ ಥ್ರೆಡಿಂಗ್ಸ್. ಇದು ನೋಡಿ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ಬೇಕು, ಒಂದು ಲುಕ್ ಬರ್ಬೇಕು ಅಂತ ಥ್ರೆಡಿಂಗ್ ಯಾವ ತರ ನೋಡಿ ಸರ್, ಇದೆಲ್ಲ ಸ್ಟಿಚ್ ಮಾಡಿರೋದು. ಇದೇನು ಕಂಪ್ಯೂಟರೈಸ್ ಡಿಸೈನ್ ಅಲ್ಲ. ಕಸ್ಟಮರ್ಗೆ ಯಾವ ತರ ಕಸ್ಟಮ್ ಸೀಟ್ ಬೇಕು ಆ ತರ ಡಿಸೈನ್ ಮಾಡಿರೋದು ನಾವು. ಇದು ಕಂಪ್ಯೂಟರೈಸ್ ಡಿಸೈನ್ ಮಾಡೋದು. ಇನ್ನೊಂದು ಪ್ರಶ್ನೆ ಇದೆ, ಈ ಬಕೆಟ್ ಸೀಟ್ಸ್ ನಾರ್ಮಲ್ ಝೆನ್ ಇಂದ ಹಿಡಿದು ಅಯನ್ ತನಕ ಮಾಡ್ತೀರಾ? 100% ಮಾಡ್ತೀವಿ ಸರ್. 100% ನೋಡಿ, ಇದ್ರದ್ದು ಬಕೆಟ್ ಶೇಪ್ ಅನ್ನೋದು ಏನಂತ ತೋರಿಸ್ಬಿಡ್ತೀನಿ. ಈ ವಿಡಿಯೋ ಆದ್ಮೇಲೆ 100% ಐ ನೋ ದಟ್ ದೇ ಆರ್ ಗೋಯಿಂಗ್ ಟು ಕಾಪಿ ದಿಸ್ ವಿಡಿಯೋ. ಅವ್ರು ಕಾಪಿ ಮಾಡ್ತಾರೆ ತುಂಬಾ ಅಂಗಡಿ ಅವರು. ಬಕೆಟ್ ಶೇಪ್ ಅಂದ್ರೆ ಏನ್ ನೋಡಿ ಸರ್. ಕೂತ್ಕೊಳ್ಳಿ ಸರ್. ಸರ್ ಯಾವ ತರ ಫೀಲ್ ಆಗ್ತಿದೆ ಸರ್? ಒಂದು ಅದು ಹಿಂದ್ಗಡೆ ಮಾಡ್ಕೊಳ್ಳಿ, ಅದು ಇದನ್ನ ಹಿಂದ್ಗಡೆ ಮಾಡ್ಕೊಳ್ಳಿ. ಓಕೆ ಸರ್, ನೀವು ಸರ್ ಹೆಂಗೆ ಯಾವ ತರ ಫೀಲ್ ಆಗ್ತಾ ಇದೆ ನಿಮಗೆ? ಏನೋ ಹೋಲ್ಡ್ ಮಾಡ್ತಾ ಇರೋ ತರ ಇದೆ. ಮೀನ್ಸ್ ನೀವು ಮನೆ ಸೋಫಾ ಅದೇ ತರ ಯಾವ ತರ ಫೀಲಿಂಗ್ ನಿಮ್ಗೆ, ಮತ್ತೆ ಕಂಫರ್ಟೇಬಲ್, ಬಟ್ಟೆದು ಕ್ವಾಲಿಟಿ, ಸ್ಮೂತ್ನೆಸ್. ಇದು ಹ್ಯಾಂಡ್ ಸ್ಟಿಚ್ ಮಾಡಿರೋದು, ಯಾವುದೇ ತರ ರೆಡಿಮೇಡ್ ಅದು 3 ಸರ್ ಹೇಳ್ಬೇಕಂದ್ರೆ 2,000 ರೂಪಾಯಿಗೂ ಸೀಟ್ ಕವರ್ ಹಾಕೊಳ್ಳೋರು ಇದಾರೆ. 2,000 ರೂಪಾಯಿಗೂ ಸೀಟ್ ಕವರ್ ಹಾಕೊಳ್ಳೋರು ಇದಾರೆ. ಸುಮ್ನೆ ಚಡ್ಡಿ ತರ ಹಾಕ್ಬಿಡ್ತಾರೆ, ಕಟ್ಬಿಡ್ತಾರೆ, ಕಳಿಸ್ಬಿಡ್ತಾರೆ. ಅದು ಒರಿಜಿನಲ್ ಶೇಪ್ ಅಲ್ಲ. ನಿಮ್ಮ ಹತ್ರ ಸ್ಟಾರ್ಟಿಂಗ್ ಎಷ್ಟಿಂದ ಇದೆ ಸರ್? ನನ್ನ ಹತ್ರ ಒಂದು ಹೆಂಗೆ ನಾರ್ಮಲ್ ಆಗಿ ಹೇಳ್ತಾ ಹೋಗ್ತೀನಿ ಸರ್. ಇದು ಸೀಟ್ ಮಾಡಿದೀವಿ. ನಿಮ್ಗೆ ಸ್ಟಾರ್ಟಿಂಗ್ ಮೆಟೀರಿಯಲ್ ಇದು ಸ್ಟಾರ್ಟಿಂಗ್ ಮೆಟೀರಿಯಲ್ 3,500 ಇಂದ ಅನ್ಕೊಳ್ಳಿ ಸರ್. 3,500. ಇದು ಇನ್ನೊಂದು ಹೇಳ್ಬಿಡ್ತೀನಿ, 3,500 ಆಗ್ತಾ ಇದೀರಲ್ಲ, ನಿಮ್ಗೆ ಶೇಪ್ಸ್ ಒರಿಜಿನಲ್ ನಿಮಗೆ ಯಾವ ತರ ಇದೆ ಸೀಟ್ಸ್ ಕವರ್ ಆ ತರನೇ ಬರ್ತದೆ. ಇದ್ರಲ್ಲಿ ಯಾವ್ದು ನಾವು ಕಡಿಮೆ ಕೊಡ್ತಾ ಇದ್ದೀರಾ ಅಂತ ನಾವು ಮಾಡೋದು ಅಲ್ಲ. ನಾವು ಕಸ್ಟಮರ್ ನೋಡ್ತೀವಿ, ಕಸ್ಟಮರ್ಗೆ ಯಾವ ತರ 3,500 ರೂಪೀಸ್ ಪ್ರೈಸ್ ಗೆ ವರ್ತು ಸರ್. ಎಲ್ಲೋ ಬರ್ಡ್ಸ್ ಅವ್ರಿಗೆ ತುಂಬಾ ತರ ಕಷ್ಟ ಇರ್ತದೆ, ಬಜೆಟ್ ಇರಲ್ಲ ಅವ್ರದ್ದು, ಕಷ್ಟ ಇರ್ತದೆ. ಅವ್ರು ಬಂದು ರಿಕ್ವೆಸ್ಟ್ ಮಾಡ್ಕೊಂತಾರೆ, ಅಂತವ್ರಿಗೆ ನಾವು 3,500 ಮಾಡ್ಕೊಡ್ತೀವಿ ಸ್ಟಾರ್ಟಿಂಗ್. ಅದು ಆಮೇಲೆ ಡ್ರ್ಯಾಗನ್ ಅಂತ ಹೇಳ್ಬಿಟ್ಟು ತುಂಬಾ ಜನ 6,000 7,000 8,000 ರೂಪಾಯಿ ಡ್ರ್ಯಾಗನ್ ಅಂತ ಮೆಟೀರಿಯಲ್ ಮಾಡ್ತಾರೆ. ಅದಾಯ್ತು ಸರ್. ನಾಪಾದಲ್ಲಿ ಎಷ್ಟು ಕ್ವಾಲಿಟಿ ಇದೆ ಸರ್? ನಾಪಾದಂದ್ರೆ ಒಂದಲ್ಲ. ನಾಪ ಅಂದ್ರೆ ಒಂದು ಅನ್ಕೊಂಡಿದ್ದಾರೆ ತುಂಬಾ ಜನ. ನಾಪ ಅಂದ್ರೆ ಇಟ್ಸ್ ಆರ್ಟಿಫಿಷಿಯಲ್ ಲೆದರ್ ಮೆಟೀರಿಯಲ್ ನೇಮ್ ಇದು. ನಾಪ ಅಂದ್ರೆ ಇದು ಬಂದ್ಬಿಟ್ಟು ನಿಮ್ಗೆ ಏನಂತಾರೆ ಅಂದ್ರೆ ಕಸ್ಟಮರ್ಸ್ಗೆ ಸರ್ ಒಂದಿದೆ ಸಿಲ್ಕ್ ನಾಪ ಮತ್ತೆ ನಾರ್ಮಲ್ ನಾಪ, ಇಲ್ಲಾಂದ್ರೆ ಇದು ನಾರ್ಮಲ್ ನಾಪ ಮತ್ತೆ ಇಟಾಲಿಯನ್ ನಾಪ ಅಂತ ಹೇಳ್ತಾರೆ. ನಮ್ದು ಹತ್ರ ನೀವು ನಾಪದಲ್ಲಿ ಎಷ್ಟು ವೆರೈಟಿ ನೋಡ್ತೀರಾ ಅಂದ್ರೆ, ಇದು ನಾರ್ಮಲ್ ನಾಪ ಆಯ್ತು, ಇದು CR ನೋಡಿ, ಇದು ನಾಪಾನೆ, ಇದು ನಾರ್ಮಲ್ ನಾಪ ಅಂತ. ನಾರ್ಮಲ್ ನಾಪ ಇದು ಪ್ರೀಮಿಯಂ ನಾಪ. ಇದು ಸ್ವಲ್ಪ ಇದು ಪ್ರೀಮಿಯಮ್. ಡಿಫ್ರೆನ್ಸ್ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಆರ್ಟಿಫಿಷಿಯಲ್ ಲೆದರ್ ಇದಲ್ಲ ಸರ್. ಸ್ವಲ್ಪ ನಾಪದಲ್ಲೇ ಇದು ನೋಡಿ ಶೇಡೆಡ್ ಕಲರ್ಸ್, ಡಿಫ್ರೆಂಟ್ ಕಲರ್ಸ್. ಮತ್ತೆ ಇದು ಕಿಂಗ್ ನಾಪ. ಇನ್ನೊಂದು 2 ಮೆಟೀರಿಯಲ್ಸ್ ಇದೆ. ಒಂದೇ ಒಂದು ನಿಮಿಷ ಇದೆ. ಕಲರ್ ಚಾರ್ಟ್ಸ್ ಎಲ್ಲ ನೋಡ್ಬೋದು ನೀವು. 3 ತೋರ್ಸಾಯ್ತು. ಇದು ಬಂದ್ಬಿಟ್ಟು ಸಿಲ್ಕ್ ನಾಪ ನೋಡ್ತಾ ಇರ್ಬೋದು, ಸಿಲ್ಕ್ ನಾಪ. ಆಮೇಲೆ ಬಂದ್ಬಿಟ್ಟು ಕಿನ್ಸಾ ನಾಪ ಅಂತೀವಿ, ಇದು ನಾಪಾನೆ. ಇದ್ರದ್ದು ನೋಡಿ ಕ್ವಾಲಿಟಿ ಯಾವ ತರ ಇದೆ. ಇದೆಲ್ಲ ಆರ್ಟಿಫಿಷಿಯಲ್ ಲೆದರ್ಸ್. ಬಟ್ ಕಸ್ಟಮರ್ಸ್ಗೆ ಯಾರು ತೋರ್ಸಲ್ಲ, ಅವ್ರಿಗೆ ಮಾತಾಡಕ್ಕೂ ಒಂಥರ ಹೆಸಿಟೇಟ್ ಮಾಡ್ತಾರೆ, ಒಂಥರ ಸರ್ ತೋರ್ಸಕ್ಕೆ ಇದ್ ಮಾಡಲ್ಲ. ಇದರಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿಲ್ಲ ಸರ್. ಸ್ಟಾರ್ಟಿಂಗ್ ನಾಪದು ನಾನು ನಿಮ್ಗೆ ಒಳ್ಳೆ ಬಕೆಟ್ ಶೇಪ್ ವಿತ್ ಫಿಟ್ಟಿಂಗ್, ಓವಿ ಫಿಟ್ಮೆಂಟ್ ಎಲ್ಲಾ ಗಾಡಿ, ಚಿಕ್ಕ ಗಾಡಿಯಿಂದ ನೀವು ಚಿಕ್ಕ ಗಾಡಿ 5 ಸೀಟರ್ ಗಾಡಿ ತಗೊಂಬಂದ್ರೆ 6,000 ಮಾಡ್ಕೊಡ್ತೀನಿ ಸರ್. 6,000 ಗೆ ಇದೇ ಶೇಪ್ ನಿಮ್ಗೆ ಗಾಡಿ ಯಾವ ತರ ಕಸ್ಟಮರ್ ಬಕೆಟ್ 100% ಬಕೆಟ್ ಇದು. ಅದಕ್ಕೆ ಆಮೇಲೆ ಬಂದ್ಮೇಲೆ ಅದಕ್ಕೆ ಬಕೆಟ್ ಮಾಡ್ಬೇಕಂದ್ರೆ ಸಪರೇಟ್ ₹1 ಚಾರ್ಜ್ ಮಾಡಲ್ಲ ಸರ್. ವಿಡಿಯೋದಲ್ಲಿ ಏನಿದೆ
ಅಕಸ್ಮಾತ್ ನಾನು ₹1 ಫಿಟ್ಟಿಂಗ್ ಎಕ್ಸ್ಟ್ರಾ ಚಾರ್ಜ್ ತಗೊಂಡ್ರೆ ನೀವು ಇದೇ ವಿಡಿಯೋ ಅಲ್ಲಿ ಬೇಕಾದ್ರೆ ಕೆಳಗಡೆ ಕಮೆಂಟ್ಸ್ ಮಾಡಿ, ಬೇರೆ ಕಸ್ಟಮರ್ಸ್ ನೋಡ್ತಾರೆ, ನಿಮ್ಗೂ ಒಂದು ಎಜುಕೇಟ್ ಅವ್ರಿಗೆ ಒಂದು ಇದು ಸಿಗುತ್ತೆ. ಏನ್ ಗೊತ್ತಾ, ಒಂದು ಹಾಕ್ಸ್ಕೊಂಡು ಹೋಗಿದೀವಿ ಅವ್ರಿಗೊಂದು ನಮ್ಗೆ ಏನಂದ್ರೆ ಸೀಟ್ ಅಲ್ಲಿ ನಮ್ದು ನಿಮ್ ಸರ್ ಇದರಲ್ಲಿ ನಾವು ಅರಿಯೋದು ಮುರಿಯೋದೆಲ್ಲ ಏನು ಮಾಡಲ್ಲ ಸರ್. ಒರಿಜಿನಲ್ ನಿಮ್ಗೆ ಯಾವ ತರ ಪ್ಯಾಟರ್ನ್ ಇರ್ತದೆ ಅದ್ಮೇಲೆನೆ ನಾವು ಹಾಕೊಡೋದು. ಮತ್ತೆ ಏರ್ ಬ್ಯಾಗ್ ಅಂತಾನೆ ಸಪರೇಟ್ ಎಷ್ಟೊಂದ್ ಜನ ಕಸ್ಟಮರ್ಸ್ ಭಯ ಪಡ್ತಾರೆ, ಏರ್ ಬ್ಯಾಗ್ ನ ಸೀಟ್ ಕವರ್ ಇರೋದು ಡ್ಯಾಮೇಜ್ ಆಗ್ಬಿಡ್ತದೆ ಮಾಡ್ಸಕ್ಕೆ ಇದ್ ಮಾಡಲ್ಲ. ನಾರ್ಮಲ್ ಆಗಿ ಏರ್ ಬ್ಯಾಗ್ ಯಾವ ತರ ಒರಿಜಿನಲ್ ಕಂಪನಿ ಸೈಡ್ ಅಲ್ಲಿ ನಿಮ್ಗೆ ಪಾಕೆಟ್ ಕೊಟ್ಟಿರ್ತಾರೆ. ಇದು ನಾರ್ಮಲ್ ಸೀಟ್, ಇದು ಟಾಪ್ ಎಂಡ್ ಗಾಡಿಗೆಲ್ಲ ಏರ್ ಬ್ಯಾಗ್ ಬರ್ತದೆ, ನಾರ್ಮಲ್ ಸೈಡ್ ಅಲ್ಲಿ ಪಾಕೆಟ್ ಕೊಟ್ಬಿಟ್ಟು ಹಿಂದ್ಗಡೆ ಜಿಪ್ ಕೊಟ್ಟಿರ್ತಾರೆ, ಅದೆಲ್ಲ ಮಾಡ್ಕೊಡ್ತೀವಿ. ನಿಮ್ಗೆ ಏನಾದ್ರು ಒರಿಜಿನಲ್ ಶೇಪ್ ಬೇಕಂದ್ರೆ ಒರಿಜಿನಲ್ ನೋಡಿ, ಇದು ಕಂಪನಿ ಒರಿಜಿನಲ್ ಶೇಪ್, ಇದು OEM ಫಿಟ್ಟಿಂಗ್ ಫಿಟ್. ಇದು ಬಂದಿದ್ದು ಬಟ್ಟೆಯಲ್ಲಿ ಅವ್ರಿಗೆ ಬೇಕಾಗಿದ್ದು ಒಂದು ಪ್ರೀಮಿಯಂ ಒಂದು ಲೆದರ್ ಟೈಪ್ ಅಲ್ಲಿ ನೋಡಿ. ನಾವು ಒರಿಜಿನಲ್ ಸೀಟು ಕಂಪನಿಯಲ್ಲಿ ಯಾವ ತರ ಹಾಕೊಡ್ತಾರೆ ಅದೇ ತರಾನೇ ಡೀಟೇಲಿಂಗ್ ಎಲ್ಲ ನೋಡ್ಬೋದು ಸರ್. ನೋಡಿ ನೋಡಿ ಒಂದ್ ಚೂರಾದ್ರೂ ನಿಮ್ಗೆ ಎಲ್ಲಾದ್ರೂ ರಿಂಕಲ್ಸ್ ಇದೆಯಾ ಸರ್, ಬನ್ನಿ ₹10,000 ಹಾಕೊಡ್ತೀವಿ, 10 ವರ್ಷ ಗ್ಯಾರಂಟಿ ಬರ್ತದೆ, ಇದು ಅದು ಕಥೆ ಎಲ್ಲ ಮಾಡ್ತಾರೆ ಸರ್. ನನ್ನ ಎಂಟರ್ಟೈನ್ ನೋಡಿ, ಇದು ವಾರಂಟಿ ಬಂದ್ಬಿಟ್ಟು ನಿಮ್ಗೆ 5 years ವಾರಂಟಿ ಬರ್ತದೆ. ಇದು ಬಂದ್ಬಿಟ್ಟು ನಿಮ್ಗೆ ಲೆದರ್ ಅಲ್ಲೇ ನಾಪಾ ಲೆದರ್ ಅಲ್ಲ, ಅದರಿಂದ ಪ್ರೀಮಿಯಂ ಲೆದರ್, ಅದು ತೋರಿಸ್ತೀನಿ ನಾನು ನಿಮ್ಗೆ. ಎಲ್ಲಾದ್ರೂ ಒಂದ್ ಚೂರಾದ್ರೂ ನೋಡಿ ಸರ್, ನೀವು ಝೂಮ್ ಮಾಡ್ಬಿಟ್ಟು ನೋಡ್ಬೋದು. ಎಲ್ಲಾದ್ರೂ ಒಂದ್ ಚೂರಾದ್ರೂ ನಿಮ್ಗೆ ರಿಂಕಲ್ಸ್ ಅನ್ನೋದು ಶೇಪ್ಸ್ ಏನಾದ್ರು ಆಗಿರೋದು ಎಂತದ್ದು ಇಲ್ಲ. ಇದು ನಿಮ್ಗೆ ಒರಿಜಿನಲ್ ಎಕ್ಸ್ಪರ್ಟ್ ನೋಡಿ. ಇದು ನನ್ನ ತಮ್ಮನೇ. ಇನ್ನೊಂದ್ ಏನಂದ್ರೆ ನಮ್ದು ಇದು ಥರ್ಡ್ ಪಾರ್ಟಿ ಯಾರು ಇಲ್ಲ ಸರ್. ಓಕೆ, ಸೀಟ್ ಕವರ್ ನಮ್ದೊಂದು ಬೇಕಾದ್ರೆ ನಿಮ್ಗೆ ಒಂದು ವಿಡಿಯೋ ಕ್ಲಿಪ್ ನ ಇಲ್ಲೇ ಬೇಕಂದ್ರೆ ಅಟ್ಯಾಚ್ ಮಾಡ್ತೀನಿ. ನಮ್ದೇ ಫ್ಯಾಕ್ಟ್ರಿ ಇರೋದು ಇದು. ಇದು ಯಾವ್ದು ಥರ್ಡ್ ಪಾರ್ಟಿ ಇಲ್ಲ, ನಂದೇ ಫ್ಯಾಕ್ಟ್ರಿ. ನನ್ನ ತಮ್ಮ ಅವರು, ನಮ್ಮ ಬ್ರದರ್, ನಮ್ಮ ಸಿಸ್ಟರ್ ಹಸ್ಬೆಂಡ್, ಅವ್ರು 3 ಜನನೇ ಫಿಟ್ಮೆಂಟ್ ಮಾಡೋದು. ಇಲ್ಲಿ ಥರ್ಡ್ ಪಾರ್ಟಿ ಬಂದ್ಬಿಟ್ಟು ಅವ್ರು ಫಿಟ್ಮೆಂಟ್ ಮಾಡೋದು, ಅವ್ರಿಗೆ ಬೇರೆ ಪೇ ಮಾಡೋದು ಯಾರದು ಇಲ್ಲ ಸರ್. ಇದು ನಾವೇ ಸ್ಟಿಚಿಂಗ್ ಮಾಡ್ತೀವಿ, ನಾವೇ ಫಿಟ್ಟಿಂಗ್ ಮಾಡ್ತೀವಿ. ಬೇರೆ ಅಂಗಡಿಯವ್ರನ್ನ ಕರೀತಾರೆ ನಮ್ಮನ್ನ, ಬಟ್ ನಾವು ನಮ್ಮ ಅಂಗಡಿಯಲ್ಲಿ ಒಂದು ಸ್ಪೆಷಾಲಿಟಿ ಏನಂದ್ರೆ ಸೀಟ್ ಕವರ್. ಆ ಸ್ಪೆಷಾಲಿಟಿನ ನಾವು ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟು ನಾವು ಹಾಳು ಮಾಡ್ಕೊಳಕ್ ಇಷ್ಟ ಪಡೋದಿಲ್ಲ. ನಾವು ನಮ್ಮ ಅಂಗಡಿ ಮಾಡ್ಕೊಡ್ತೀವಿ. ನೋಡಿ ಯಾವ ತರ ಇದೆ ಸೀಟ್ ಕವರ್ಸ್. ಇನ್ನೊಂದು ಸೀಟ್ ಕವರ್ಸ್ ಅಲ್ಲಿ ಒಂದು ರಾಯಲ್ ಮೆಟೀರಿಯಲ್ ಅಂತ ಇದೆ, ನೋಡ್ತಾ ಇರ್ಬೋದು. ಇದು ನಿಮ್ಗೆ ಲೆದರ್ ಫಿನಿಶಿಂಗ್ ಬರ್ತದೆ. ಇದು ಲೆದರ್ ಫಿನಿಶಿಂಗ್, ಆರ್ಟಿಫಿಷಿಯಲ್ ಲೆದರ್, ಬಟ್ ನಿಮ್ಗೆ ಪ್ಯೂರ್ ಲೆದರ್ ತರ ಕಾಣಿಸ್ತದೆ. ಇದೆಲ್ಲ ಇವಾಗ ಎಲ್ಲಾ ಕಡೆನೂ ಮೋಸ್ಟ್ಲಿ ಎಲ್ಲ ಆರ್ಟಿಫಿಷಿಯಲ್ ಲೆದರ್ಸ್ ಹಾಕೋದು. ಬೆಸ್ಟ್ ಸರ್. ನಿಮ್ಗೆ ಹೀಟ್ ಸ್ವೆಟ್ ಏನು ಆಗಲ್ಲ. ಇನ್ನೊಂದ್ ಏನಂದ್ರೆ ನಿಮ್ಗೆ ವಾಶ್ ಮಾಡ್ಕೊಬಹುದು. ಓಕೆ, 100% ಸರ್. ಆಮೇಲೆ ಇನ್ನೊಂದೊಂದು ಪ್ರಶ್ನೆನೂ ಇದೆ ನನ್ನ ಹತ್ರ. ನೀವು ಹಳೆ ಗಾಡಿಗಳೆಲ್ಲ ರೀಸ್ಟೋರ್ ಮಾಡ್ತೀರಾ? 100% ಸರ್. ನಾನು ಇವಾಗ ಹೇಳ್ತಿದ್ದೀನಲ್ಲ ಸರ್, ನಾನು ವಿಡಿಯೋಸ್ ತುಂಬಾ ತರ ವಿಡಿಯೋಸ್ ಇದೆ. ನೀವು ಮಾಡಿ ಇದಕ್ಕೆ ಮುಂಚೆ ರೀಸ್ಟೋರ್ 100% ಪೋಲೋ ಬೇಸಿಕ್ ಗಾಡಿಯಿಂದ ಟಾಪ್ ಎಂಡ್ ಅದಕ್ಕೆ ಫುಲ್ ಮಾಡಿಫಿಕೇಶನ್. ಆಮೇಲೆ ನಮ್ದು ಶಿಫ್ಟ್, ರೆಡ್ ಕಲರ್ ಶಿಫ್ಟ್ ಕಸ್ಟಮರ್ ಇವತ್ತು ಬರ್ತೀನಿ ಅಂತ ಹೇಳಿದ್ದು, ಬಟ್ ಮಂಡೇ ಬರ್ತಾರೆ ಅವರು. ಸ್ಟಾಲಿನ್ ಅಂತ ಅವ್ರ ಹೆಸರು, ಬೇಗ ಅವ್ರ ಹೆಸರು ನಾನು ತಗೊಂತಾ ಇದೀನಿ. ತುಂಬಾ ಕ್ಲೋಸ್ ಕಸ್ಟಮರ್ ಅವರು. ಬೇರೆ ಏನೇನ್ ಗಾಡಿ ಮಾಡಿದೀರಾ? ತುಂಬಾ ಸರ್, ಆಲ್ಮೋಸ್ಟ್ ಆಲ್ ಗಾಡಿ ಎಲ್ಲ ಗಾಡಿ ಮಾಡಿದೀನಿ ನಾನು. ಫೋನ್ ಅಲ್ಲಿ ಎಲ್ಲಾ ತರ ಈ ವಿಡಿಯೋದಲ್ಲಿ ಅವ್ರ ಹತ್ರ ವಿಡಿಯೋಸ್ ಫೋಟೋಸ್ ಎಲ್ಲ ಇಸ್ಕೊಂಡು ನಾವು ಅಟ್ಯಾಚ್ ಮಾಡ್ತೀವಿ. ನಿಮ್ಮ ಹತ್ರನೂ ಏನಾದ್ರು ಹಳೆ ಗಾಡಿಗಳಿದ್ರೆ, ಐ ಮೀನ್ ಜೆನ್ ಆಗಿರ್ಬೋದು, ಸಿಟಿ ಆಗಿರ್ಬೋದು, ಯಾವುದೇ ಗಾಡಿ ತರ ಮಾಡಿಫಿಕೇಶನ್ ನಿಮ್ಗೆ. ಇನ್ನೊಂದ್ ಏನಂದ್ರೆ ನಮ್ಮ ಹತ್ರ ರ್ಯಾಪ್ ಟಾಪ್ ಬ್ಲಾಕ್ ಮಾಡ್ತಾರೆ. ಕಂಪನಿಯಲ್ಲಿ ನಿಮ್ಗೆ 25,000 20,000 ಚಾರ್ಜ್ ಮಾಡ್ತಾರೆ. ಈ ರೋಡ್ ಅಲ್ಲೂ ಆಲ್ಮೋಸ್ಟ್ ನಿಮ್ಗೆ 15,000 16,000 ಚಾರ್ಜ್ ಮಾಡ್ತಾರೆ. ನಾರ್ಮಲ್ ಗಾಡಿ ಇರ್ಲಿ, ದೊಡ್ಡ ಗಾಡಿ ಇರ್ಲಿ. ಒರಿಜಿನಲ್ ರ್ಯಾಪ್, ಅದು ನಿಮ್ಗೆ ರ್ಯಾಪ್ ಅಲ್ಲಿ ಕ್ವಾಲಿಟಿ ಬರ್ತದೆ, ಬ್ಲಾಕ್ ಅಲ್ಲಿ. ಹೌದು, ಅದಲ್ಲೂ ಕ್ವಾಲಿಟಿ ಬರ್ತದೆ. ಅದಲ್ಲೂ ನಿಮ್ಗೆ ಕ್ವಾಲಿಟಿ ವೈಸ್ ತೋರಿಸ್ಬಿಟ್ಟು ಸ್ಟಾರ್ಟಿಂಗ್ ಪ್ರೈಸ್ ನಿಮ್ಗೆ 3,500 ಗೆ ರ್ಯಾಪ್ ಮಾಡ್ಕೊಡ್ತೀನಿ. ಒಳ್ಳೆ ತರ ರ್ಯಾಪ್, ಒಂದ್ ಬಬಲ್ಸ್ ಬರಬಾರ್ದು, ಒಂದ್ ಇದು ಇರಬಾರ್ದು. ಒತ್ತು ಗ್ಯಾರಂಟಿ ವಿತ್ ವಾರಂಟಿ ಕೊಡ್ತೀನಿ ನಿಮ್ಗೆ. ಯಾವ ತರನು ನಿಮ್ಗೆ ಅದು ನಿಮ್ಗೆ ಒಂದ್ ಚೂರು ಬಬಲ್ಸ್ ಬರಬಾರ್ದು. ಮಾಡ್ತೀರಾ? ಸರ್ 100% ನಿಮ್ಗೆ ಶೋರೂಮ್ ಅಲ್ಲೇ ಮಾಡಿಸೋ ತರ ಇರಬೇಕು, ಆ ತರ ಫಿನಿಶಿಂಗ್ ಅಲ್ಲಿ ಮಾಡ್ಕೊಡ್ತೀನಿ. ಇನ್ನೊಂದು ಲಾಸ್ಟ್ ಸೀಟ್ ಕವರ್ ಅಲ್ಲಿ ಇದು ಮೆಟೀರಿಯಲ್ಸ್ ಆಲ್ಮೋಸ್ಟ್ ಯಾರು ತೋರಿಸಲ್ಲ. ಇದು ನೋಡಿ, ಇದಲ್ಲಿ ಎಲ್ಲ ಶೇಡೆಡ್ ಕಲರ್ಸ್ ಇದೆ. ನೋಡ್ತಾ ಇರುವ ನೋಡಿ, ಶೇಡೆಡ್ ಕಲರ್ಸ್. ಹೌದು, ಇದು ರಾಯಲ್ ಮೆಟೀರಿಯಲ್. ಇದಲ್ಲಿ ಇದಾದ್ಮೇಲೆ ಒಂದು ಲಾಸ್ಟ್ ಮೆಟೀರಿಯಲ್ ನಾವು ಸೀಟ್ ಕವರ್ ಮಾಡಿರೋದು, ಬಟ್ ಇದ್ರದ್ದು ಹೆಸರೇ ಮೆನ್ಷನ್ ಮಾಡಬೇಡಿ, ಬಟ್ಟೆದು ನೋಡಿ. ಸೊ ಇದ್ರಲ್ಲಿ ಏನೋ ಸೀಟ್ ಕವರ್ಸ್ ಮಾಡ್ತೀರಾ ಸರ್? ಇದೆ ಸರ್, ಈಗ ಇದಲ್ಲೇ ಮಾಡಿರೋ ಸರ್. ಇದು ಫೋರ್ಡ್ ಲೆದರ್ ಫಿನಿಶಿಂಗ್ ನೋಡಿ ಯಾವ ತರ ಬಂದಿದೆ. ಬ್ಲಾಕ್ ಕಲರ್ ಅಲ್ಲಿ ಮಾಡಿರೋದು. ಇದು ಯಾವ ತರ ಫಿನಿಶಿಂಗ್ ಬಂದಿದೆ ನೋಡಿ ಸರ್, ಪ್ರೀಮಿಯಂ ಲುಕ್ ಸರ್. ಇನ್ನೊಂದು ತೋರಿಸ್ಲಾ? ಇನ್ನೊಂದು ಇಷ್ಟು ತೋರಿಸ್ಲಿ. ಇದು ನಾರ್ಮಲ್ ಇದೆಯಲ್ಲ ಬಟ್ಟೆ, ಹೌದು. ಯಾವ ತರ ಸ್ಟಿಚ್ ಮಾಡ್ತಾ ಇದೀನಿ ಸರ್? ಇದು ನಾರ್ಮಲ್ ಶೇಪ್ ಬರ್ತದೆ, ನಾರ್ಮಲ್ ಶೇಪ್ ಬಂದ್ಬಿಡ್ತದೆ. ಒರಿಜಿನಲ್ ನೋಡಿ. ಇದಕ್ಕೆ ಇದೇ ಬಟ್ಟೆಯಲ್ಲಿ ನಾವು ಇದು ಮಾಡಿರೋದು. ಇದನ್ನ ನಾನು ನಾಪಾ ಮೇಲೆ ಯಾವುದೇ ನಿಮ್ಗೆ ತೋರಿಸ್ಕೊಂಡು ಹೋಗಿದ್ದೀನಿ. ಎಲ್ಲಾ ಪ್ರೀಮಿಯಂ ಕ್ವಾಲಿಟೀಸ್ ನಿಮ್ಗೆ ಎಲ್ಲದಕ್ಕೂ ನೋಡಿ. ₹1 ನಿಮ್ಗೆ ಕಲರ್ ಚಾರ್ಜ್ ಮಾಡೋದು
ಮತ್ತೆ ಫಿಟ್ಟಿಂಗ್ ಚಾರ್ಜ್ ಮಾಡೋದು 1 ರೂಪಾಯಿನೂ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ. ಸೀಟ್ ಕವರ್ದು ಏನಿದೆ ಅದು ಮಾತ್ರ ಚಾರ್ಜಸ್ ನಾವು ಮಾಡ್ತೀವಿ. ಮತ್ತೆ ಬಟ್ಟೆಗೆ ಎಷ್ಟಿದೆ ಅದ್ ಮಾತ್ರ ಚಾರ್ಜಸ್ ಮಾಡ್ತೀವಿ. ಅದ್ ಬಿಟ್ರೆ 1 ರೂಪಾಯಿನ ನಾವು ಸೀಟ್ ಕಲರ್ಸ್ಗೆ ಅಥವಾ ಡಿಸೈನ್ಗೆ ಚಾರ್ಜ್ ಮಾಡಲ್ಲ. ನೀವು ಇವಾಗ ಒಳ್ಳೆ ಒಂದು ಕಾರ್ನ ತಗೊಂಡಿದ್ದೀರಾ, 6-7 lakhs ಕೊಟ್ಬಿಟ್ಟು ಕಾರ್ ತಗೊಂಡಿದ್ದೀರಾ, ನೀವು ಬರೀ ಬೇಸಿಕ್ ನಾರ್ಮಲ್ ಆಗಿ ಇವಾಗ ಯಾವ್ದು ಫುಲ್ ಬೇಸಿಕ್ ಕಾರ್ ತಗೊಂಡಿದ್ದೀರಾ, ಬೇಸಿಕ್ ವರ್ಷನ್, ಅದರಲ್ಲಿ ನೀವು ಮ್ಯೂಸಿಕ್ ಸಿಸ್ಟಮ್ ಆಗಿರ್ಲಿ ಮತ್ತೆ ಆಂಡ್ರಾಯ್ಡ್ ಸಿಸ್ಟಮ್ ಆಗಿರ್ಲಿ, ಕ್ಯಾಮ್ರಾಸ್ ಆಗಿರ್ಲಿ, ಯಾವುದೇ ಗಾಡಿ ತಗೊಂಬನ್ನಿ, ನಿಮ್ಗೆ ಫ್ರಂಟ್ ಅಂಡ್ ಬ್ಯಾಕ್ ಕ್ಯಾಮ್ರಾ ವಿತ್ 4+64 ಆಂಡ್ರಾಯ್ಡ್ ಸಿಸ್ಟಮ್ ವಿತ್ ಲೈಸೆನ್ಸ್ಡ್ ಆಂಡ್ರಾಯ್ಡ್ ಹೇಳ್ತಾ ಇರೋದು ಒರಿಜಿನಲ್ ಸಿಸ್ಟಮ್. ಅವರ ಸ್ಪೀಕರ್ಸ್, ಬ್ರಾಂಡೆಡ್ ಸ್ಪೀಕರ್ಸ್, ರಷ್ಯನ್ ಬ್ರ್ಯಾಂಡ್ಸ್ ಇದೆಲ್ಲ. ನನ್ನ JBL, ಸೋನಿ ಅದೆಲ್ಲ ತುಂಬಾ ತರ ಕಾಪೀಸ್ ಬರುತ್ತೆ, ನಾನು ಕಾಪೀಸ್ ಪ್ರಿಫರ್ ಮಾಡಲ್ಲ. ಇದು ಜೆನ್ಯೂನ್ ಬ್ರ್ಯಾಂಡ್ ಹಾಕಿದ್ಮೇಲೆ ಅಟ್ಲೀಸ್ಟ್ ಒಂದು 8-9 years ಆದ್ರೂ ಯೂಸ್ ಮಾಡ್ಬೇಕು ನೀವು. 8-9 years ಯೂಸ್ ಮಾಡ್ಬೇಕು. ಆಮೇಲೆ ಅಷ್ಟು ಯೂಸ್ ಮಾಡ್ಬೇಕಂದ್ರೆ ವರ್ತ್ ಆಗುತ್ತೆ ನಿಮ್ಗೆ. ಅದು ಒಂದು ಅದು ನಿಮ್ಗೆ ಅಷ್ಟು ಒಂದು ಫುಲ್ ಒಳ್ಳೆ ಕಾಂಬೋ ಬೇಕಂದ್ರೆ 24,000 ಅಲ್ಲಿ ಫ್ರಂಟ್ ಅಂಡ್ ಬ್ಯಾಕ್ ಕ್ಯಾಮ್ರಾ, ಒಂದು ಫ್ರೇಮ್, ಒಂದು ಆಂಡ್ರಾಯ್ಡ್ ಸಿಸ್ಟಮ್, ಮತ್ತೆ 4 doors, ಫ್ರಂಟ್ ಅಲ್ಲಿ ಕಾಂಪೋನೆಂಟ್ ಸ್ಪೀಕರ್ಸ್, ನಾರ್ಮಲ್ ಕೋಎಕ್ಸೆಲ್ ಸ್ಪೀಕರ್ಸ್ ಅಲ್ಲ, ಫ್ರಂಟಲ್ ಕಾಂಪೋನೆಂಟ್ ಸ್ಪೀಕರ್ಸ್, ಬ್ಯಾಕ್ ಅಲ್ಲಿ ಕೋಎಕ್ಸೆಲ್ ಸ್ಪೀಕರ್ಸ್. ಇಲ್ಲ ನೀವು ಅದರಿಂದ ಒಂಚೂರು ಡ್ಯಾಂಪಿಂಗ್ ಹೋಗ್ತಾ ಇದ್ದೀರಾ, ಬೇರೆ ಬೇರೆ ಸನ್ಫ್ಲೀಮು, ಬೇರೆ ಅಪ್ಪರ್ ಮಾಡೆಲ್ ಆಗಿರ್ಲಿ, ಬೇರೆ ಬೇರೆ ತುಂಬಾ ತರ ಕಾರ್ಸ್ ಇದೆ. ವಿಡಿಯೋ ನನ್ ಬೇಕಾದ್ರೆ ಅದು ಮೆನ್ಷನ್ ಮಾಡಿ ಅಂದ್ರೆ ಮಾಡ್ತೀನಿ. ಬಟ್ ಏನಂದ್ರೆ ಪ್ರಿಫರ್ ಮಾಡ್ತೀನಿ ಅಂದ್ರೆ ಡೈರೆಕ್ಟ್ ಆಗಿ ಬನ್ನಿ. ನಿಮ್ಗೆ ನಾನು ಹೇಳೋ ರೇಟ್ ಅಲ್ಲಿ ಅವರು ರೇಟ್ ಹೇಳ್ಬಿಟ್ಟು ನಿಮ್ಗೆ ಯಾವ್ದೋ ಲೋಕಲ್ ಐಟಮ್ ಎದ್ಬಿಟ್ಟು ಕೊಟ್ಬಿಟ್ರೆ ನಿಮ್ಗೆ ನೀವೇ ಮೋಸ ಆಗ್ಬಿಡ್ತೀರಾ. ಬೆಸ್ಟ್ ನಾನು ಹೇಳಿದ್ದೀನಲ್ಲ, ಒಂದು ಸರ್ಕ್ಯೂಟ್ ಒಳ್ಳೆ ಸಿಸ್ಟಮ್, ಇಲ್ಲಾಂದ್ರೆ MyTVS ಸಿಸ್ಟಮ್, ಬ್ರಾಂಡೆಡ್ ಸಿಸ್ಟಮ್ಸ್. ಅದಾದ್ಮೇಲೆ ನಿಮ್ಗೆ ಫ್ರಂಟ್ ಅಂಡ್ ಬ್ಯಾಕ್ ಕ್ಯಾಮ್ರಾ, ರೆಕಾರ್ಡಿಂಗ್ ಕ್ಯಾಮ್ರಾ. ಅದು ರೆಕಾರ್ಡಿಂಗ್ ಕ್ಯಾಮ್ರಾ ಹಾಕಾದ್ಮೇಲೆ ನಿಮ್ಗೆ ಡ್ಯಾಶ್ ಕ್ಯಾಮ್ ಹಾಕ್ಸೋದ್ ಅವಶ್ಯಕತೆನೇ ಇರಲ್ಲ, ನಿಮ್ಗೆ ಕಾಸು ಮಿಗ್ಬಿಡುತ್ತೆ ಅಲ್ಲೇ. ಮತ್ತೆ ಫ್ರಂಟ್ ಅಲ್ಲಿ ಕಾಂಪೋನೆಂಟ್ ಸ್ಪೀಕರ್ಸ್, ಬ್ಯಾಕ್ ಅಲ್ಲಿ ಕೋಎಕ್ಸೆಲ್ ಸ್ಪೀಕರ್ಸ್, 24,000 ಇಟ್ಸ್ ದ ಬೆಸ್ಟ್ ಪ್ರೈಸ್. ಅದರಲ್ಲಿ ಫಿಟ್ಟಿಂಗ್ ಎಲ್ಲ ಸೇರಿ ನಿಮ್ಗೆ ಯಾವ್ದಕ್ಕೂ ನಾವು ಹೇಳ್ತಾ ಇದ್ದಿಲ್ಲ, ಎಲ್ಲ ಸೇರಿ ಒಂದು ಬೆಸ್ಟ್ ಕಾಂಬೋ ಪ್ರೈಸ್. ಜೆನ್ವನ್ ಸಿಸ್ಟಮ್, ಜೆನ್ವನ್ ಕ್ಯಾಮ್ರಾಸ್, ಜೆನ್ವನ್ ನಿಮ್ಗೆ ಸ್ಪೀಕರ್ಸ್, 24,000 ಸರ್. ಅದು ಒರಿಜಿನಲ್. ಇಲ್ಲ ನಿಮ್ಗೆ ಒಂದು ಅದರಿಂದ ಒಂದು ಕಡಿಮೆ ರೇಂಜ್ ಬೇಕು, ಎಲ್ಲೋ ಬೋಟ್ಸ್ ತುಂಬಾ ಅವರು 24,000-25,000 ಅಫೋರ್ಡ್ ಮಾಡಕ್ ಆಗೋದಿಲ್ಲ. ಒಂದು ಒಳ್ಳೆ ನಿಮ್ಗೆ ಸಿಸ್ಟಮ್ ಬೇಕು, 2+32 ಕೊಡ್ತೀನಿ, ಜೆನ್ವನ್ ಸಿಸ್ಟಮ್ ಕೊಡ್ತೀನಿ, 2+32. ಫ್ರಂಟ್ ಅಲ್ಲಿ ನಿಮ್ಗೆ ನಾರ್ಮಲ್ ಸ್ಪೀಕರ್ಸ್ ಕೊಡ್ತೀನಿ, ಮಿಡ್ ರೇಂಜ್ ಸ್ಪೀಕರ್ಸ್, ಸರ್ಕ್ಯೂಟ್ ಇದೆ ಮಿಡ್ ರೇಂಜ್ ಸ್ಪೀಕರ್ಸ್, ನಿಮ್ಗೆ ಹೈಯರ್ ರೇಂಜ್ ಸ್ಪೀಕರ್ಸ್ ಅಂತ ಹೇಳಕ್ಕಾಗಲ್ಲ. ಫ್ರಂಟ್ ಅಲ್ಲಿ ಮತ್ತೆ ಬ್ಯಾಕ್ ಅಲ್ಲಿ ಎರಡಕ್ಕೂ 4 door ಸ್ಪೀಕರ್, ಕೋಎಕ್ಸೆಲ್ ಸ್ಪೀಕರ್ಸ್ ಕೊಡ್ತೀನಿ. ಅದಕ್ಕೂ ಒಂದು ನಿಮ್ಗೆ 9,000 ಅಲ್ಲಿ ಒಳ್ಳೆ ಬಜೆಟ್ ಅಲ್ಲಿ ನಿಮ್ಗೆ ಒಳ್ಳೆ ಸ್ಪೀಕರ್ಸ್, 9,000 ಕ್ಯಾಮ್ರಾ, ಆಂಡ್ರಾಯ್ಡ್ ಆಯ್ತು, 4 door ಸ್ಪೀಕರ್ ಆಯ್ತು, ಒಂದು ಫ್ರೇಮ್ ಆಯ್ತು. ಅದ್ರದ್ದು ದಟ್ಸ್ ದ ಬೆಸ್ಟ್ ಪ್ರೈಸ್. ಅದು ನಾವು ಮಾಡಿರೋದು, ಈ ಪ್ರೈಸ್ ಮಾಡಿರೋದು ಎಲ್ಲೋ ಬೋಟ್ಸ್ಗೋಸ್ಕರ. ತುಂಬಾ ಕಷ್ಟ ಪಡ್ತಾರೆ, ಅವ್ರ ಹತ್ರ ನಾವು ಜಾಸ್ತಿ ಮಾಡಕ್ಕೂ ಆಗಲ್ಲ. ಮತ್ತೆ ಏನಂದ್ರೆ ಡೇ ನೈಟ್ ತುಂಬಾ ತರ ಕಷ್ಟ ಪಡ್ತಾರೆ, ನಮ್ಗೆ ಬೇಕಾಗಿಲ್ಲ. ಅವ್ರಿಗೊಂದು ಹೆಲ್ಪ್ಫುಲ್ ಆಗುತ್ತೆ. ಅವರಿಂದ ನಮ್ಗೆ ನಾಳೆ ಕಸ್ಟಮರ್ ಬಂದ್ರೆ 500 ರೂಪಾಯಿ ದುಡಿಯೋಣ, 1,000 ರೂಪಾಯಿ ದುಡಿಯೋದು ಬೇಕಾಗಿಲ್ಲ, 500 ರೂಪಾಯಿ ದುಡಿಯೋಣ. 5 ಜನ ಬಂದ್ರೆ ಅಲ್ಲೇ 2,000 ರೂಪಾಯಿ ಆಗ್ಬಿಡ್ತದೆ. ಅದೇ ಖುಷಿ ನಮ್ಗೆ. ಸೊ ಫ್ರೆಂಡ್ಸ್, ಇಲ್ಲಿ ಬಂದ್ಬಿಟ್ಟು ಒಂದು ಕಸ್ಟಮರ್ ಇದ್ದಾರೆ. ಸೊ ಅವ್ರದ್ದು ಇದು ಗಾಡಿ ಇದೆ. ಸೊ ಅವ್ರು ಏನ್ ಮಾಡ್ಸಿದಾರೆ ಅಂತ ಅವ್ರ ಹತ್ರನೇ ಕೇಳೋಣ. ಕಸ್ಟಮರ್ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಸರ್ ಹತ್ರ ಕೇಳೋಣ. ಹಾಯ್ ಸರ್, ನಿಮ್ಮ ಹೆಸರು ಸರ್? ಪ್ರದೀಪ್ ಅಂತ. ಯಾವ ಊರು ಸರ್? ತಿಪ್ಟೂರ್. ಓಕೆ, ಇಲ್ಲಿ ಹೆಂಗ್ ನೋಡ್ಕೊಂಡು ಬಂದ್ರಿ ಫಸ್ಟ್ ಆಫ್ ಆಲ್? ಸರ್ ನಾನು ಗೂಗಲ್ ಎಲ್ಲ ಚೆಕ್ ಮಾಡಿದೆ, ಯೂಟ್ಯೂಬ್ ನೋಡಿದೆ. ಓಕೆ, ಇಲ್ಲಿ ಬಜೆಟ್ ಮತ್ತೆ ಇವ್ರು ಕೊಡೋ ನಮಗೆ ಪ್ರೈಸ್ ಆಗ್ಲಿ, ಮಾತಾಡೋ ರೀತಿ ಆಗ್ಲಿ, ಎಲ್ಲದೂ ಓಕೆ ಆಯ್ತು, ನನಗೆ ಇಷ್ಟ ಆಯ್ತು. ಇಲ್ಲಿ ಬೇರೆ ಕಡೆ ಎಲ್ಲ ನಾನು ಸರ್ಚ್ ಮಾಡಿದೆ. ಇವತ್ತು ಅಂದ್ರೆ ಬಿಲ್ಲು ಕೊಟೇಶನ್ ಕೊಡ್ರಿ ಅಂದ್ರೆ ಒಂದ್ ಅರ್ಧ ಕೊಡೋರು, ಇನ್ನು ಈ ಐಟಮ್ ಇಲ್ಲ, ಇಂಥ ಐಟಮ್ ಇಲ್ಲ ಇಲ್ಲಿ ಅಂತ ಹೇಳೋರು. ನನಗೇನಂದ್ರೆ ಜೀನಿಯನ್ ಪಾರ್ಟ್ ಬೇಕಿತ್ತು, ಶೋರೂಮ್ ಜೀನಿಯನ್ ಪಾರ್ಟ್. ಸರ್ ಇದೆಯಾ ಹಾಕಿ, ನಿಮ್ಮ ಹತ್ರ ಇಲ್ವಾ? ಶೋರೂಮ್ ಅಲ್ಲಿ ಹಾಕಿಸ್ತೀನಿ. ಅದೇ ಹೇಳಿದ್ರು ಸರ್. ಸರ್ ಇಂಥ ಐಟಮ್ ಇದೆ. ಈಗ ಮ್ಯಾಗ್ ಬಿಲ್ ತಗೊಂಡೆ, ಮ್ಯಾಗ್ ಬಿಲ್ ಸರ್ ಇಲ್ಲಿ ಬೇಡ, ಚೆನ್ನಾಗಿರ ಅದೇ ಸೇಮ್ ಇದಿರುತ್ತೆ, ಕ್ವಾಲಿಟಿ ಇರಲ್ಲ. ನೀವು ಅಲ್ಲಿ ಶೋರೂಮ್ ಅಲ್ಲಿ ಹಾಕ್ಸಿ ಮ್ಯಾಗ್ ಬಿಲ್, ಅದಕ್ಕೆ ಇನ್ಶೂರೆನ್ಸ್ ಎಲ್ಲ ಬರುತ್ತೆ. ಸುಮ್ನೆ ಇಲ್ಲಿ ಹಾಕ್ಸಿ ನಿಮ್ಗೆ ಇನ್ಶೂರೆನ್ಸ್ ಇರಲ್ಲ, ಏನಿರಲ್ಲ. ಅದೆಲ್ಲ ಯಾಕೆ ಅಂತ ಹೇಳ್ಬಿಟ್ಟು ನಾವ್ ಏನಷ್ಟು ಐಟಮ್ ಹಾಕ್ಸ್ಬೇಕು ಅದು ಶೋರೂಮ್ ಅಲ್ಲಿ ಹಾಕ್ಸ್ತೆ. ಇನ್ನು ಐಟಮ್ ಎಲ್ಲ ಇವ್ರ ಹತ್ರನೇ ಹಾಕ್ಸಿದ್ದು. ಸೀಟ್ ಕವರ್ ಅಷ್ಟೇ, ಎಲ್ಲಾ ಕಡೆ ಸರ್ಚ್ ಮಾಡಿದ್ಕಿನ್ನ ಬೆಸ್ಟ್ ಪ್ರೈಸ್, ಮತ್ತೆ ಫಿಟ್ಟಿಂಗ್ ಅಷ್ಟೇ ಸೂಪರ್, ಒಳ್ಳೆ ಫಿಟ್ಟಿಂಗ್ ಇದೆ, ಎಲ್ಲ ಚೆನ್ನಾಗಿದೆ ಇವ್ರ ಹತ್ರ ಐಟಮ್. ನಿಮ್ಗೆ ಇಷ್ಟ ಆಯ್ತಾ? ನನಗೆ ಇಷ್ಟ ಆಗಿ, ಸರ್ವಿಸ್ ಇಷ್ಟ ಆಯ್ತು. ಬೇರೆ ಕಡೆ ರೆಕಮೆಂಡ್ ಮಾಡ್ತೀರಾ ನೀವು? ರೆಕಮೆಂಡ್ ಮಾಡ್ತೀನಿ, ಬನ್ನಿ ಇಲ್ಲಿ ಒಳ್ಳೆ ಪ್ರೈಸ್ ಅಲ್ಲಿ ಒಳ್ಳೆ ಜೀನಿಯನ್ ಪಾರ್ಟ್, ಒಳ್ಳೆ ಕ್ವಾಲಿಟಿ ಹಾಕಿ ರೆಡಿ ಮಾಡ್ಕೊಡ್ತಾರೆ. ಓಕೆ, ಸೂಪರ್ ಸರ್. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್, ನೀವು ಕಾರ್ ಇಸ್ಕೊಂಡಿದ್ದಕ್ಕೆ ಒಳ್ಳೇದಾಗುತ್ತೆ ಸರ್. ನೋಡ್ತಾ ಇರ್ಬೋದು, ಗ್ರ್ಯಾಂಡ್ ವಿಟಾರ್ಗೆ ತುಂಬಾ ತರ ಆಕ್ಸೆಸರಿ. ಬೇಸಿಕ್ ಗಾಡಿ ಇದು, ಬೇಸಿಕ್ ಇಂದ ಟಾಪ್ ಎಂಡ್ ಮಾಡಿದೀವಿ. ಫಸ್ಟ್ ಆಫ್ ಆಲ್ LED ಲೈಟ್ಸ್ ನ ಹಾಕಿದೀವಿ, 220 ವಾಟ್ಸ್ ಒಳ್ಳೆ LED ಲೈಟ್ಸ್ ನ ಹಾಕಿದೀವಿ. ಫೋಕಸ್ ಇರಲಿಲ್ಲ, LED ಲೈಟ್ಸ್ ನ ಹಾಕಿದೀವಿ. ಬ್ಯಾಕ್ ಸೈಡ್ ವ್ಯೂ ಅಲ್ಲಿ ನಾನು ತಗೊಂಡ್ಬಂದು ತೋರಿಸ್ತೀನಿ ಬನ್ನಿ. ಡೋರ್ ಗಾರ್ನಿಶ್ ನ ಹಾಕಿದೀನಿ, ಅದು ನಿಮ್ಗೆ CL ಒರಿಜಿನಲ್, ಇಂಡಿಯನ್ ಟೈಪ್ ಅಲ್ಲ, ಒರಿಜಿನಲ್ ಟೈಪ್. ಮತ್ತೆ ಇದು ನೋಡ್ತಾ ಇರ್ಬೋದು, ವೆಲ್ಕಮ್ ಬ್ರ್ಯಾಂಡ್ ಫುಟ್ ರೆಸ್ಟ್ ನ ಹಾಕಿದೀವಿ.
ವಿಟಾರಾ ಅಂತ ವಿಟಾರಾ ಅಂತ ಹೆಸರು ಇರೋದು ವೆಲ್ಕಮ್ ಬ್ರ್ಯಾಂಡ್ ನಾವು ಇನ್ಸ್ಟಾಲ್ ಮಾಡಿಕೊಟ್ಟಿರೋದು ಇದು. ಆಮೇಲೆ ಇಂಟೀರಿಯರ್ ಬರ್ಬೋದು, ನಿಮ್ಗೆ ನೋಡ್ತಾ ಇರ್ಬೋದು ಡೋರ್ ಡ್ಯಾಂಪಿಂಗ್ ಡಾಕ್ಟರ್ ಆರ್ಟೆಕ್ ರಷ್ಯನ್ ಬ್ರ್ಯಾಂಡ್ ಇದು. ಯಾವ ಥರ ಡಬಲ್ ಡ್ಯಾಂಪಿಂಗ್ ಆಗಿರೋದು ಇದು. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಡೋರ್ ಕ್ವಾಲಿಟಿ ಯಾವ ಥರ ಇದೆ ನೋಡಿ, ನಾರ್ಮಲ್ ಆಗಿ ಯಾವ ಥರ ಕ್ವಾಲಿಟಿ ಇದೆ, ಯಾವ ಥರ ಇದಿದೆ. ಮತ್ತು ನಿಮಗೆ ಕಂಪನಿಯಲ್ಲಿ ನಿಮಗೆ ನಾರ್ಮಲ್ ಸ್ಮಾಲ್ ಥ್ರೆಡ್ಸ್ ಕೊಡ್ತಾನೆ. ನಾವು ಇದನ್ನ ಒರಿಜಿನಲ್ನ ತೆಗ್ದುಬಿಟ್ಟು ಸೇಮ್ ಬಟ್ಟೆ ಕಸ್ಟಮರ್ಸ್ ಇದ್ಮೇಲೆ ಅವ್ರಿಗೆ ಸ್ವಲ್ಪ ಹೈಲೈಟ್ ಆಗಿರೋದಕ್ಕೆ ಒಂದು ಒಳ್ಳೆ ಥ್ರೆಡಿಂಗ್ ಹಾಕ್ಕೊಟ್ಟಿದ್ವಿ. ಮತ್ತು ಇದರಲ್ಲಿ ಬೇಸಿಕ್ ಸ್ಟೇರಿಂಗ್ ಬರ್ತದೆ. ಬೇಸಿಕ್ ಸ್ಟೇರಿಂಗು ನಿಮಗೆ ಏನು ಇದರಲ್ಲಿ ವರ್ಕಿಂಗ್ ಏನೂ ಆಗಲ್ಲ. ಟಾಪ್ ಆ್ಯಂಡ್ ಸ್ಟೇರಿಂಗ್ ಹಾಕ್ಕೊಟ್ಟಿದ್ದೀವಿ, ಒಳ್ಳೆ ಸಿಸ್ಟಮ್ನ ಹಾಕ್ಕೊಟ್ಟಿದ್ದೀವಿ. ಫ್ರಂಟ್ ರೆಕಾರ್ಡಿಂಗ್ ಕ್ಯಾಮ್ರಾ ಮತ್ತು ಬ್ಯಾಕ್ ರೆಕಾರ್ಡಿಂಗ್ ಕ್ಯಾಮ್ರಾ ಹಾಕಿದ್ದೀವಿ. ಮತ್ತು ಫ್ಲೋರಿಂಗ್ ಮ್ಯಾಟ್ ಹಾಕಿದ್ದೀವಿ. ಸೀಟ್ ಕವರ್ಸ್ ನಾನು ತೋರಿಸಿದ್ದೀವಿ, ಸೀಟ್ ಕವರ್ಸ್ ಹಾಕಿದ್ದೀವಿ. ಮತ್ತೆ ನೋಡ್ತಾ ಇರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸ್ಪೀಕರ್ಸ್ ಮುಂದೆ ನೋಡ್ತಾ ಇರ್ಬೋದು ಅವರ ಅಂತ ಒಳ್ಳೆ ಬ್ರ್ಯಾಂಡೆಡ್ ಕಾಂಪೋನೆಂಟ್ ಸ್ಪೀಕರ್ಸ್ ನಾನು ಹಾಕಿದ್ದೀವಿ. ಹಿಂದ್ಗಡೆ ಕೋಎಕ್ಸಲ್ನ ಹಾಕಿದ್ದೀವಿ. ಇದೆಲ್ಲ ಅಪ್ಪರ್ ಮಾಡಲ್ಲು. ಇಲ್ಲಿ ನೋಡ್ತಾ ಇರ್ಬೋದು ಇದ್ರದ್ದು ಒರಿಜಿನಲ್ ಸ್ಟೇರಿಂಗ್ ಅಲ್ಲಿ ಈ ತರ ಬರುತ್ತೆ. ಇದು ಒರಿಜಿನಲ್ ಸ್ಟೇರಿಂಗ್. ಇದು ನಾವು ಹಾಕಿರೋದು ನಿಮ್ಗೆ ಟಾಪ್ ಆ್ಯಂಡ್ ಸ್ಟೇರಿಂಗು ಆಫರ್ ಮಾರ್ಕೆಟ್ದು. ಸನ್ ಫಿಲ್ಮು ಇನ್ನೂ ತುಂಬ ಥರ ಆಕ್ಸೆಸರೀಸ್ ಇದೆ ಇದರಲ್ಲಿ. ನಿಮ್ಮ ಗಾಡಿಗೂ ಏನಾದರೂ ಆ ಥರ ಮಾಡ್ಸಂಗಿದ್ರೆ ಮತ್ತೆ ನಮ್ದು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಚಾನಲ್ ಇದೆ AR ಕಾರ್ ಡೆಕರ್ ಅಂತ. AR ಕಾರ್ ಡೆಕರ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲೂ ಚಾನಲ್ ಇದೆ, ಯೂಟ್ಯೂಬ್ ಅಲ್ಲೂ ಚಾನಲ್ ಇದೆ. ನಿಮ್ಗೆ ನೋಡ್ತಾ ಇರ್ಬೇಕಂದ್ರೆ ನೀವು ಬೇಕಾದ್ರೆ ಅದಲ್ಲೇ ಹೋಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಫಾಲೋ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಂದ್ರೆ ಒಳ್ಳೆ ಡಿಸ್ಕೌಂಟ್ಸ್ ಕೊಡ್ತೀವಿ ಸಿಸ್ಟಮ್ ಇದನ್ನ ಎಲ್ಲ ಐಟಮ್ ಮೇಲೆ. ನೋಡ್ತಾ ಇರ್ಬೋದು AR ಕಾರ್ ಡೆಕರ್. AR ಕಾರ್ ಡೆಕರ್ ಅಂತ ಹೆಸರು ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲ ಥರದಲ್ಲೂ ಸಿಗ್ಬಿಡ್ತದೆ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ.